ಪ್ರಭಾವಶಾಲಿಯೇ ಹಲ್ಲೆಲೂಯ, ಉನ್ನತೋನ್ನತ ದೇವರೇ ಹಲ್ಲೆಲೂಯ, ಉನ್ನತನೇ ಹಲ್ಲೆಲೂಯ. ಓಡಿರ ಬಲ ಬಾಬಾ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಂಬುತ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಪ್ರಾರ್ಥನೆ ಮಾಡಲಿಕ್ಕೆ ಬಂದಾಗ, ಮಾಡಲಿಕ್ಕೆ ಬಂದಾಗ ನಾವು ಕರ್ತನೆ ನಿನ್ನ ಮಹಿಮೆಯಲ್ಲಿ, ನಿನ್ನ ಪ್ರಭಾವದಲ್ಲಿ ನಾವು ಆನಂದಿಸ್ತೇವೆ. ಈ ವಿಧವಾಗಿ ನಿನ್ನ ಪ್ರಭಾವದಲ್ಲಿ ನಾವು ಆನಂದಿಸ್ತಿರುವ ನಮ್ಮ ಕರ್ತನೆ ಸ್ವಾಮಿ ನಮಗೆ ಗುಂಪು ಗುಂಪಾಗಿ ಜನರು ಸೇರಿ ಬರ್ತಿದ್ದಕ್ಕಾಗಿ ಸ್ತೋತ್ರ. ಪ್ರತಿ ಮಂಗಳವಾರ ಕೂಡ ಕರ್ತನೆ ಸ್ವಾಮಿ ಒಂದು ಆರಾಧನೆಯಾಗಿ ನಡೆಯುವಂಥದ್ದಾಗಿದ್ದಕ್ಕಾಗಿ ಸ್ತೋತ್ರ. ಭಾನುವಾರ ಹೇಗೆ ನಡೀತದೋ ಮಂಗಳವಾರ ಕೂಡ ಅದೇ ನಡೀತದೆ ಸ್ವಾಮಿ. ಹಲ್ಲೆಲೂಯ. ಓಡಿರ ಬಲಬ ಅದ್ಭುತಗಳು, ಮಹತ್ಕಾರ್ಯಗಳು, ಸೂಚಕ ಕಾರ್ಯಗಳು ನಮ್ಮ ಜೀವನದಲ್ಲಿ ನೆರವೇರಿಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ, ನೀನಾಗಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ಓಡಿರಬ ಸುತ್ತೋರಿಡಿರಳಲಬ ಕುರಬ ಶತೋರಿಡಿರಳಲಬ ಓಡಿರಬಲ ಬಬರಿ ಖತೋರಿಡಿರಬ. ಆದಿ ಸಭೆಯಲ್ಲಿ ಪ್ರತಿದಿನ ಜನರು ಸೇರಿ ಬರ್ತಾ ಇರುವ ಹಾಗೆ ಕರ್ತನೆ ಇಲ್ಲಿ ಕೂಡ ಸೇರಿ ಬರುವವರಾಗಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂತ ಹೇಳಿದ ದೇವರೇ, ನಿನ್ನ ಸಭೆ ಸ್ವಾಮಿ, ಇದು ನಮ್ಮ ಸಭೆ ಅಲ್ಲ ಕರ್ತನೆ ಸ್ವಾಮಿ. ನೀನು ರಕ್ತ ಕೊಟ್ಟು ಕೊಂಡುಕೊಂಡ ಸಭೆ, ಅದಕ್ಕೆ ನೀನೇ ಜನರನ್ನು ತರುವವನಾಗಿದ್ದಕ್ಕಾಗಿ ಸ್ತೋತ್ರ. ಈ ವಿಧವಾಗಿ ನಾವೇ ಅಲ್ಲಿ ಜೊತೆಯಾಗಿ ಓ ಕರ್ತನೆ ಸ್ವಾಮಿ ಪ್ರಾಣಿಗಳು ಹೋದವು ಕರ್ತನ, ಅದೇ ವಿಧವಾಗಿ ಕರ್ತನೆ ಸಭೆಗೆ ಕೂಡ ಅಷ್ಟೇ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ಇಡವ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವರಂತೆ ವಾಗ್ದಾನ ಮಾಡಿದ ಪ್ರಕಾರ ಕರ್ತನೆ ಎಲ್ಲರೂ ಜೊತೆಯಾಗಿ ಓ ಕರ್ತನೆ ಕುಟುಂಬಗಳಾಗಿ ಸಭೆ ಒಳಗೆ ಬರುವಂತೆ ನೀನು ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ, ನಿನ್ನ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ. ಓ ಡೀರಾ ಬಾ ಶಿಥಾರಾಡಲ ಬಾಬಾ ರಿಖಾತಾರಡಲ ಬಾ ಓ ಡೀರಾ ಬಲ ಬಾಬಾ ರಿಖಾತೋರೆ ಡೀರಡಲ ಬಾಬಾ ರಿಖಾತೋರ ಬಾ ಓ ಡೀರಾ ಬಾ ಶಂದೋರೆ ಡೀರಡಲ ಬಾ ಕುರ ಬಾ ಶತೋರೆ ಡೀರಡಲ ಬಾ ಓ ರಿಬಂದ್ರ ಬೋ ಶತೋರೆ ಡೀರಡಲ ಬಾ ಕುರ ಬಾ ಶತೋರೆ ಡೀರಡಲ ಬಾ ಓ ಡೀರಾ ಬಲ ಬಾಬಾ ರಿಖಾತೋರೆ ಡೀರಡಲ ಬಾ ತೋರೆ ಡೀರಡಲ ಬಾ ಕುರ ಬಾ ಶತೋರೆ ಡೀರಡಲ ಬಾ ಓ ಡೀರಾ ಬಲ ಬಾಬಾ ರಿಖಾತೋರೆ ಡೀರಡಲ ಬಾ. ಎಲ್ಲ ಅರಣ್ಯ ಭಾಷೆ ಮಾತಾಡಿಸಬಹುದು. ಓ ಡೀರಾ ಬಲ ಬಾಬಾ ರಿಖಾತೋರ ಬಾ ಶತೋರೆ ಡೀರಡಲ ಬಾ ಓ ಡೀರಾ ಬಲ ಬಾಬಾ ರಿಖಾತ. ನಮ್ಮ ಮಧ್ಯದಲ್ಲಿರುವ ದೇವರೇ ಸ್ತೋತ್ರ. ಓ ನಮ್ಮ ಮಧ್ಯದಲ್ಲಿರುವ ದೇವರೇ ಸ್ತೋತ್ರ. ನಮ್ಮ ಆರಾಧನೆಗೆ ಕಾರಣನಾಗಿರುವವನೇ ನಿಮಗೆ ಸ್ತೋತ್ರ. ನಮಗೆ ಆರಾಧನೆಗೆ ಕಾರಣನಾಗಿರುವವನೇ ನಿಮಗೆ ಸ್ತೋತ್ರ. ನಮ್ಮ ಆರಾಧನೆಗೆ ಕಾರಣನಾಗಿರುವ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ವಸಿಸ್ತಿರುವ ದೇವರೇ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ವಸಿಸ್ತಿರುವ ದೇವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ವಾಮಿ. ಓ ಉನ್ನತನೇ ಸ್ತೋತ್ರ, ಮಹೋನ್ನತ ಪ್ರಭುವೇ ಸ್ತೋತ್ರ, ಮಹಿಮೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಈ ದಿನ ಸ್ವಾಮಿ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸಲಿಕ್ಕೆ ಹೋಗ್ತಿರುವಾಗ ಕರ್ತನೆ ಸ್ವಾಮಿ, ನಾವು ಈ ದಿನ ನಿನ್ನ ಆರಾಧಿಸಲಿಕ್ಕೆ ಹೋಗ್ತಿರುವಾಗ ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವಂತೆ ಸಹಾಯ ಮಾಡಯ್ಯ. ನೀವು ಕೊಟ್ಟಿರುವಂಥ ಅದ್ಭುತವಾದ ಈ ಸಂದರ್ಭಕ್ಕಾಗಿ ಸ್ತೋತ್ರ ಮಾಡ್ತಾ ಘನ ಮಾನ ಮಹಿಮೆಗಳಿಗೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೇನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ದಿನ ನಾವು ದೇವರನ್ನು ಹಾಡಿ ಹರಿಸಿ ಕೊಂಡಾಡೋಣ. ನಾನು ನಂಬುತ್ತೇನೆ ಪ್ರೀತಿಯಾದ ದೇವರ ಮಕ್ಕಳೇ, ದೇವರನ್ನು ನಾವು ಕೊಂಡಾಡುವಾಗ, ದೇವರನ್ನು ನಾವು ಮಹಿಮೆ ಪಡಿಸುವಾಗ ಭಾನುವಾರ ಮಾತ್ರ ಅಲ್ಲ, ಪ್ರತಿದಿನ ದೇವರ ಸಭೆಗೆ ಜನರು ಸೇರಿ ಬರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ದೇವರು, ನಾನು ನೋಡ್ತೀನಿ ದೇವರ ವಾಕ್ಯ ಹೇಳ್ತೀನಿ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವದನೆ ಮಾಡೋದಿಲ್ಲ. ದೇವರು ಕಟ್ಟುವಂಥವನಾಗಿದ್ದ ಮೇಲೆ ಅದನ್ನು ನಿಲ್ಲಿಸಲಿಕ್ಕೆ ಯಾರ ಕೈಲಾಗೋದಿಲ್ಲ. ದೇವರೇ ಭೂಮಿ ಆಕಾಶಗಳ ಒಡೆಯನೇ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂತ ಹೇಳಿದ ಮೇಲೆ ಅದನ್ನು ನಿಲ್ಲಿಸಲು ಯಾವ ಸರ್ಕಾರದ ಕೈಲಾದೀತು? ಆಗ್ತದ? ಇಲ್ಲ. ಸೊ ಬೈಬಲ್ ವಾಕ್ಯ ಹೇಳ್ತೈತೆ, ಆತನು ಬಾಗಿಲುಗಳನ್ನು ತೆರೆದರೆ ಮುಚ್ಚುವವರು ಯಾರು? ಆತನು ಮುಚ್ಚಿದರೆ ತೆರೀಲಿಕ್ಕಾಗೋದಿಲ್ಲ. ನಾವು ನೋಡ್ತೀವಲ್ಲ, ನೋವ ಕಾಲದಲ್ಲಿ ದೇವರು ಜಲಪ್ರಳಯ ಬಂತು, ನೋವನನ್ನು ನಾವೊಳಗಿಟ್ಟು ದೇವರು ಬಾಗಿಲನ್ನು ಮುಚ್ಚಿದನಂತ ಬೈಬಲ್ ಹೇಳ್ತಾರೆ. ದೇವರು ಮುಚ್ಚಿದ ಮೇಲೆ ಯಾರು ಕೂಡ ಏನಾಗೋದಿಲ್ಲ, ತೆಗಿಲಿಕ್ಕೆ ಆಗೋದಿಲ್ಲ. ದೇವರು ತೆಗೆದ್ರೆ, ನಾನು ಕಟ್ತೇನೆ ಅಂತ ಹೇಳಿದ ಮೇಲೆ ನಾನು ಕಟ್ಟುತ್ತೇನೆ ಅಂತ ಹೇಳಿದ ಮೇಲೆ ಏನಾಗ್ತದೆ? ಯಾರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನಿಲ್ಲಿಸಲಿಕ್ಕೆ ಬಂದವರು ಕೂಡ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಲ್ಲೆಲೂಯ. ನಿಲ್ಲಿಸಬೇಕಂತ ಹೋದ ಅವರು ಸೌಲ, ಆದರೆ ದೇವರಿಗೆ ಸ್ತೋತ್ರ, ಸೌಲನೇ ಕಟ್ಟಲಿಕ್ಕೆ ಪ್ರಾರಂಭಿಸಿದ. ಇದನ್ನು ಸಭೆಗೆ ಅವನ ಬರೆದ ಪತ್ರಿಕೆಗಳೇ ಆಧಾರವಾಗಿಬಿಟ್ಟಿದೆ. ಹಲ್ಲೆಲೂಯ. ಸೊ ಅದಕ್ಕೆ ದೇವರಿಗೆ ಸ್ತೋತ್ರ. ಇಂಥ ಮಹಾದೇವರ ಹತ್ರ ನಾವು ಆರಾಧಿಸ್ತಿರುವಾಗ, ಆತನ ಮಹಿಮೆಯಲ್ಲಿ, ಆತನ ಪ್ರಭಾವದಲ್ಲಿ ಪಾಲನ್ನು ನಾವು ಹೊಂದಿರುವಾಗ ನಿಜವಾಗಲೂ ನಾವು ಎಷ್ಟೋ ಭಾಗ್ಯವಂತರು. ಎಷ್ಟೇ ನಂಬ್ತೀರಿ? ಸಂತೋಷನ ನಂಬ್ತೀರಾ? ಎಷ್ಟೋ ಭಾಗ್ಯವಂತ. ಹಲ್ಲೆಲೂಯ. ಹೇಳಿ, ಎಷ್ಟೋ ದೇವ್ರು, ನಾವೆಷ್ಟೋ ಭಾಗ್ಯವಂತರು. ಅದಕ್ಕೆ ನಾವು ಕರ್ತನನ್ನು ಕೊಂಡಾಡೋಣ, ಕರ್ತನನ್ನು ಮಹಿಮೆ ಪಡಿಸೋಣ. ಇವತ್ತು ನಾಗೇಶ್ ಪಾಸ್ಟರ್ ನಮ್ಮನ್ನು ಆರಾಧನೆಯಲ್ಲಿ ನಡೆಸ್ತಾರೆ. ಹಲ್ಲೆಲೂಯ. ಅದಕ್ಕೆ ಇವತ್ತು ನಾವು ಸ್ವಲ್ಪ ಜನ ಇರ್ಬೋದು, ಆದರೆ ಪಾಸ್ಟರ್ ಹೇಳಿದ ಒಂದು ಮಾತು ಭಾಳ
ಒಳ್ಳೆ ಮಾತು. ಹಲ್ಲೆಲೂಯಾ. ನಾವು ಸಂಡೇ ಹೇಗೆ ದೇವನ ಆರಾಧಿಸ್ತೇವೆ ಹಾಗೆ ಅಷ್ಟು ಜನ ಸೇರಿ ಬರ್ತಾರೆ. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ನಾವು ಏನು ನಂಬ್ತೇವ ಪ್ರೈಸ್ ದ ಲಾರ್ಡ್, ಅಥವಾ ನಾವು ಏನು ಮಾತನಾಡ್ತೇವ ಈಗ ಆಗದೇ ಇರ್ಬೋದು, ಆದರೆ ಖಂಡಿತವಾಗಿ ಅದು ಆಗುವಂಥ ದಿನಗಳು ಉಂಟು. ಹಲ್ಲೆಲೂಯಾ. ನನಗೆ ಗೊತ್ತುಂಟು, ನಾವು ಆರಾಧನೆ ಮಾಡುವ ಸ್ಥಳದಲ್ಲಿ 2-3 ಕಡೆ ನಾವು ಆರಾಧನೆ ಮಾಡ್ತಿದ್ದೆವು. ಒಂದು ಫಸ್ಟಿಗೆ ಪಾಸ್ಟರ್ ಮನೆಯಲ್ಲಿ ನಾವು ಆರಾಧನೆ ಮಾಡ್ತಿದ್ದೆವು. ಪ್ರೈಸ್ ದ ಲಾರ್ಡ್. ಚೇರ್ ಪ್ರತಿ ಸಾರಿ ನಾವು ಬಾಡಿಗೆ ತರೋದು ರಿಕ್ಷಾದಲ್ಲಿ ಮತ್ತೆ ಹಾಗೆ ಕಳಿಸ್ಕೊಡುವಂಥದ್ದು. ಮನೆಯಲ್ಲಿ ಒಂದು 10-15 ಮಂದಿ ಒಳಗೆ ಕಷ್ಟ. ಆದರೆ ದೇವರ ಸ್ತೋತ್ರ. ಮತ್ತು ಒಂದು ಶಾಲೆಯಲ್ಲಿ ಹೋಗಿ ಕರ್ತನ ಆರಾಧಿಸ್ತೇವೆ. ಅಲ್ಲಿ ಬೆಂಚಸ್ ಇತ್ತು. ಪ್ರೈಸ್ ದ ಲಾರ್ಡ್. ಅದರ ನಂತರ ನಾವು YMCಗೆ ಹೋದೆವು. ಪ್ರೈಸ್ ದ ಲಾರ್ಡ್. ಹಾಗೆ ಇದ್ದೇವೆ ನಾವೀಗ. ಪ್ರೈಸ್ ದ ಲಾರ್ಡ್. ಇಲ್ಲ, ಈಗ ನಾವು ಸುಂದರವಾದ ಕಟ್ಟಡ ಮತ್ತು ನಮಗೆ ಬೇಕಾದ AC ಇರ್ಬೋದು. ನಾವು ಯಾವಾಗಲೂ ಹೇಳ್ತಿದ್ದೆವು, ಉಡುಪಿಯಲ್ಲಿ ನಮಗೆ AC ಚರ್ಚ್ ಬೇಕು ಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರ ಸ್ತೋತ್ರ. ಆ ದಿನಗಳು ಬರೋ ತನಕ ವೆಯ್ಟ್ ಮಾಡಿದೆವು. ದೇವರು ಕೊಟ್ಟ. ಬಾಲ್ಕನಿ ಬೇಕಿತ್ತು, ದೇವರು ಬಾಲ್ಕನಿ ಕೊಟ್ಟ. ನಾನು ಯಾಕೆ ಹೇಳ್ತಿದ್ದೇನೆಂದರೆ, ನಾವು ನೋಡುವಂಥ ಕಾರ್ಯಗಳು, ನಾವು ಪ್ರಾರ್ಥನೆ ಮಾಡುವ ಕಾರ್ಯಗಳು, ಆಶಿಸುವಂಥ ಕಾರ್ಯಗಳು ಎಲ್ಲವೂ ಕೂಡ ನೆರವೇರ್ತದೆ. ಹಲ್ಲೆಲೂಯಾ. ಅದಕ್ಕೆ ದಿನ ಇದೆ, ಪ್ರಾರ್ಥನೆ ಮಾಡೋದು ನಿರತರಾಗಿರಬೇಕು. ದೇವರ ಸ್ತೋತ್ರ. ದೇವರು ಕಾರ್ಯ ಮಾಡಿದ್ದಾನೆ. ಈ ದಿನ ನಾವು ಸ್ತೋತ್ರ ಎಂದು ಹಾಡುವ ರಾಜ ಮನಸಾರೆ ಸ್ತುತಿಸುವ ದೇವ ಸ್ತೋತ್ರ ಯೇಸು ರಾಜ ಈ ಹಾಡನ್ನು ಆಡ್ತಾ ನಮ್ಮ ಕರ್ತನ ನಾಮವನ್ನು ಮಹಿಮೆ ಪಡಿಸೋ ಪ್ರೇರಣೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್.
ರಾಜ ಸ್ತೋತ್ರ ಯೇಸು ರಾಜ ಹಲ್ಲೆಲೂಯಾ 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 ಓರಿ ಬಲ ಬಬ ಶರಳಲೋರಿಡಿ ಲಳಲಬ ಓ ಹಲ್ಲೆಲೂಯಾ ಆರಾಧನೆ ಆರಾಧನೆ ಓಡಿ ರಬಲ ಬಬರಿ ಖರ ಬಲ ಬಬರಿ ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವಿಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಹಲ್ಲೆಲೂಯಾ. ಈಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ದೇವರು ಹೇಳಿದ್ದಾನೆ. ಅಷ್ಟು ಮಾತ್ರವಲ್ಲ, ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಾರೋ ನಂಬಿದಾರೋ ಪ್ರೇಯರೇ, ಯಾರು ದೇವರ ಮಕ್ಕಳಾಗಿದ್ದಾರೋ ಅವರ ಜೀವನದಲ್ಲಿ ಬೈಬಲ್ ವಾಕ್ಯ ಹೇಳ್ತಾರೆ ಅವರೇ 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 ಜಯವನ್ನು ನೋಡುವವರೇ. ಅದಕ್ಕೆ ನಾವು ಜಯವನ್ನು ನೋಡುವವರಾಗಿದ್ದೇವೆ. ಅದಕ್ಕೆ ನಾವು ಅದನ್ನು ಘೋಷಣೆ ಮಾಡುವ. ಹಲ್ಲೆಲೂಯಾ. ನೀ ನನ್ನ ಜೊತೆಗಿರಲು ನನಗೆ ಎಂದಿಗೂ ಭಯವಿಲ್ಲ. ಈ ಹಾಡನ್ನು ಆಡ್ತಾ ನಮ್ಮ ಕರ್ತನ ಮಹಿಮೆ ಪಡಿಸ ಪ್ರೇಯರೇ. ಹಲ್ಲೆಲೂಯಾ. ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಎದ್ದರು ಗೋಲ್ಯಾತನೆ ನಿಂತರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ಗೋಲ್ಯಾತನೆ ನಿಂತರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ಯೇಸುವೇ ಬಲವು ಯೇಸುವೇ ಜಯವು ಧೈರ್ಯವು ಯೇಸುವೇ ನನ್ನೆಲ್ಲವೂ, ನೀನೇ ನೀನಲ್ಲವೂ ಯೇಸುವೇ ನೀನ ಧೈರ್ಯವು, ಯೇಸುವೇ ನನ್ನೆಲ್ಲವೂ, ಯೇಸುವೇ ನೀ ನನ್ನೆಲ್ಲವೂ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ಗ್ಲೋರಿ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ದಾನಿಯೇಲನ ಜೊತೆಗಿದ್ದು ಬಿಡಿದದ್ದು ನೀನು ತಾನೇ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ನಡೆದು ನಡೆಸಿದ್ದು ನೀನು ತಾನೇ, ದಾನಿಯೇಲನ ಜೊತೆಗಿದ್ದು ಬಿಡಿಸದ್ದು ನೀನು ತಾನೇ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ನಡೆಸಿದ್ದು ನೀನು ತಾನೇ. ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರ್ಬಾನು ಯೇಸುವೇ, ನನ್ನಾಯ ದೇವರು ಯೇಸುವೇ, ಹಲ್ಲೆಲೂಯಾ, ಕುರ್ಬಾನು ಯೇಸುವೇ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನ ಧೈರ್ಯವು, ಎಲ್ಲವೂ ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ನನ್ನ ಜೊತೆಗಿರಲು ನನಗೆಂದಿಗೂ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಹಲ್ಲೆಲೂಯಾ. ನಷ್ಟ ನೀಗಿ ಹೋಗುತ್ತೆ
ನೀನು ನನ್ನ ಜೊತೆಗಿರಲು ಮಾಯವಾಗುತ್ತೆ. ನೀನು ನನ್ನ ಜೊತೆಗಿರಲು ನಷ್ಟ ನೀಗಿ ಹೋಗುತ್ತೆ. ನೀನು ನನ್ನ ಜೊತೆಗಿರಲು ನೀನು ಮಾಯವಾಗುತ್ತೆ. ನೀನು ನನ್ನ ಜೊತೆಗಿರಲು ಜಾಗುತ್ತೆ. ಅದ್ಭುತ ಎಲ್ಲವೂ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಜಯಿಸುವೆ ಗೆಲ್ಲುವೆ ಬರದಿಂದ ಮುನ್ನುಗ್ಗುವೆ. ಆಶೀರ್ವಾದವಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ನೋಡುವೆ. ಆಶೀರ್ವಾದವಾಗಿ ನಾ ಅಳುವೆ. ಬಿಡದ ದೇವರು ಯೇಸುವೆ. ನಂಬುವ ಕೇದ್ಯವು ಯೇಸುವೆ. ನನ್ನ ಕೈ ಬಿಡದ ದೇವರು ಯೇಸುವೆ. ನಾ ನಂಬುವ ದೇವರು ಯೇಸುವೆ. ಯೇಸುವೆ ನಿನ್ನಂಥಯವು. ಯೇಸುವೆ ನಿನ್ನಂಚಯವು. ಯೇಸುವೆ ನಿನ್ನಧೈರ್ಯವು. ಯೇಸುವೆ ನಿನ್ನೆಲ್ಲವೂ. ಯೇಸುವೆ ನಿನ್ನಫಲವು. ಯೇಸುವೆ ನಿನ್ನಚಯವು. ಯೇಸುವೆ ನಿನ್ನಧೈರ್ಯವು. ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಎದ್ದರು ಗೋಲ್ಯಾತನಿದ್ದರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಗೋಲ್ಯಾತನು ನಿಂತರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೆ ನೀ ನನ್ನ ಫಲವು. ಯೇಸುವೆ ನೀ ನನ್ನ ಜಯವು. ಹಲ್ಲೆಲೂಯಾ. ಯೇಸುವೆ ನನ್ನ ಜಯವು. ಯೇಸುವೆ ನೀ ನನ್ನೆಲ್ಲ ಫಲವು. ಯೇಸುವೆ ನೀ ನನ್ನ ಜಯವು. ಯೇಸುವೆ ನೀ ನನ್ನ ಧೈರ್ಯವು. ಯೇಸುವೆ ನೀ ನನ್ನೆಲ್ಲವೂ. ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಗ್ಲೋರಿ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ಹಲ್ಲೆಲೂಯಾ. ನನಗೆಂದಿಗೂ ಸೋಲೇ
Hallelujah. Rebala babara bala babari kata. Odi rabala babari katori dilala bara bashalalo. Hallelujah. Wonderful God. Hallelujah. ಸಮಾಧಿಯವರಿಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುವುದರಿಂದ ಸ್ವಾಮಿ ನಮಗೆ ಸೋಲೆ ಇಲ್ಲ ದೇವರೇ. ಹಾಲೆಲೂಯಾ. ಸ್ವಾಮಿನ ಜಯದಲ್ಲಿ ಇರುವವರಾಗಿದ್ದೇವೆ. ನಮ್ಮ ಸಮಾಧಾನದಲ್ಲಿ ಶಾಂತಿಯಲ್ಲಿ ವಿಶ್ರಾಂತಿಯಲ್ಲಿ ಇರುವವರಾಗಿದ್ದೇವೆ. ಹಾಲೆಲೂಯಾ. ರಿಬಾಲ ರಬ ಶಂದರಲಬ ರಿಬಾಬ ರಬ ಶಂದರಿ ಕಂದರಲಬ. ನಾವು ಇನ್ನೊಂದು ಹಾಡು ಹಾಡಿ ಕರ್ತನ ಮಹಿಮೆ ಪಡಿಸುವ. ಪ್ರೈಸ್ ದಿ ಲಾರ್ಡ್. ಆರಾಧನೆ ಇಮ್ಮಾನುವೇಲ. ಈ ಹಾಡನ್ನು ಹಾಡ್ತಾ ಕರ್ತನ ಮಹಿಮೆ ಪಡಿಸುವ ಪ್ರೇರೆ. ಪ್ರೈಸ್ ಗಾಡ್. ಮಧ್ಯದಲ್ಲಿ ವಾಸಿಸುವವರೇ, ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ಪರಿಶುದ್ಧ ನೀ ಪರಿಶುದ್ಧ
ಶಾಡೈ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ಶಾಡೈ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳುವವನೇ, ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳುವ, ಇನ್ನೊಮ್ಮೆ ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳುವವನೇ, ಪರಿಶುದ್ಧ ನೀ ಪರಿಶುದ್ಧ, ಶಾಡೈ ದೇವರೇ ಪರಿಶುದ್ಧ ನೀ ಪರಿಶುದ್ಧ, ಶಾಡೈ ದೇವರೇ ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ಪರಿಶುದ್ಧ ನೀ ಪರಿಶುದ್ಧ, ಮಾನುವೇಲನೇ ಪರಿಶುದ್ಧ ನೀ ಪರಿಶುದ್ಧ, ಮಾನುವೇಲನೇ ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ಪರಿಶುದ್ಧ ನೀ ಪರಿಶುದ್ಧ, ಮಾನುವೇಲನೇ ಪರಿಶುದ್ಧ ನೀ ಪರಿಶುದ್ಧ, ಮಾನುವೇಲನೇ. Hallelujah. Ribalaraba shandalalaba. Orikalaraba shandore kendere riba shandare ribalaraba. Hallelujah. ಆರಾಧನೆ, ಇಮ್ಮಾನುವೇಲ ನಮ್ಮ ಸಂಗಡ ಇರುವ ನಿನಗೆ ಆರಾಧನೆ, ಆರಾಧನೆ, ಇಮ್ಮಾನುವೇಲ ಎಲ್ಲ ಹಲ್ಲೆಲೂಯ, ಆರಾಧನೆ, ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ, ಹಲ್ಲೆಲೂಯ, ಜೊತೆಯಲ್ಲಿ ಇರುವವರೇ, ನಮ್ಮ
ವಾಸಿಸುವವರೇ ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಹಲ್ಲೆಲೂಯಾ. ಪರಿಶುದ್ಧ ನೀ ಪರಿಶುದ್ಧನಯ್ಯ, ಪರಿಪೂರ್ಣನಯ್ಯ ನೀನು. ಈ ಪರಿಶುದ್ಧ ನೀ ಪರಿಶುದ್ಧ ಓರಿ ಬಾಲ ಬಾಬರಿ ಖರ ಬರ ಬಾಬಾ ಶರಣಲಡು ಓಡಿರಳಲ ಬಾಬರಿ ಖತೊರಡಿ ರಳಲಬೋ ಓಡಿರಬಲ್ ರಿಂದ್ರ ಬೋ ಶಿಖರ ಬೋ ತಿರಿಡಲಲಬ ಓರಿ ಖೋತ್ರಿ ಬಶರ ಬಾಬಾ ಓಡಿರಬ ಶಂಧುರಿಡಿ ರಳಲಬ ಓಡಿರಬ ತೊರಿ ಖಂದ್ರ ಬೋ ಶಲಬ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓಡಿರಬಲ ಬಾಬರಿ ಖತೊರಡಿ ರಳಲಬ. ಹಲ್ಲೆಲೂಯಾ. ಕರ್ತನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಿ. Yes Lord. ಇಮ್ಮಾನುವೇಲನೇ, ಅರಿಶಡಾಯ್ ಆದ ದೇವರೇ, ಎಲೋಹಿಮ್ ದೇವರೇ, Yes ನಿನ್ನ Lord. ನಾಮಕ್ಕೆ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ದೇವರೇ, ನಿನ್ನ ಮಕ್ಕಳಾದ ನಾವೆಲ್ಲರೂ ಸೇರಿ ನಿಮ್ಮನ್ನು ಆರಾಧಿಸುವಂತೆ ಸ್ತುತಿಸುವಂತೆ ನಿನ್ನ ನಾಮವನ್ನು ಮತ್ತೊಂದು ಸಾರಿ ನಮ್ಮ ಜೀವನದಲ್ಲಿ ಮೇಲಕ್ಕೆತ್ತಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಸ್ತೋತ್ರ ಮಾಡ್ತೇವೆ ದೇವರೇ. ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೆ ಸಲ್ಲಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ಅದ್ಭುತವಾದ ದೇವರು ನಮ್ಮ ದೇವರು. ಅಲ್ಲಲ್ಲಿ ದಾವೀದನು ಹೇಳ್ತಾನೆ, ಅವನು ಪಾಪ ಮಾಡಿದ ಮೇಲೆ, ದೇವರೇ ನಿನ್ನ ಸನ್ನಿಧಿಯಿಂದ ನನ್ನನ್ನು, ನಿನ್ನ ರಕ್ಷಣಾನಂದವನ್ನು ನನಗೆ ತಿರುಗಿ, ಕ್ರಿಯೇಟ್ ಇನ್ ಮಿ ಎ ಕ್ಲೀನ್ ಹಾರ್ಟ್, ರೆಸ್ಟೋರ್ ಅನ್ ಟು ಮಿ ದ ಜಾಯ್ ಆಫ್ ದೈ ಸಾಲ್ವೇಷನ್. ಅಂದರೆ ಸ್ವಾಮಿ, ರಕ್ಷಣೆಯ ಆನಂದವನ್ನು ತಿರುಗಿ ನಾನು ಹುಟ್ಟಿಸು, ಮತ್ತು ನಿನ್ನ ಸನ್ನಿಧಿಯಿಂದ ನನ್ನನ್ನು. ಅಂದರೆ ನೀವು ಆಲೋಚನೆ ಮಾಡಿ, ಅವನು ರಾಜನು, ಹೌದಾ? ಅವನು ಎಲ್ಲಿ ಬೇಕಾದರೂ ಆನಂದ ಪಡಿಕೊಳ್ಳಿಕ್ಕೆ ಅವನಿಗಾಗ್ತದೆ. ಆದರೆ ಅವನಿಗೆ ಗೊತ್ತಾಗಿದೆ, ದೇವರ ಸಮ್ಮುಖ ದಿಂದ ಅವನು ಹೋದಾಗ ಸಂತೋಷವೆಲ್ಲಿ ಅವನಿಗೆ ಸಿಗಲಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ. ಹಾಗಾದರೆ ಆತನ ಸನ್ನಿಧಿ ಎಂಬುವಂಥದ್ದಕ್ಕೆ ಎಷ್ಟು ಪ್ರಾಧಾನ್ಯತೆ ಭಕ್ತರು ಕೊಡ್ತಿದ್ದಾರೆ ನೋಡ್ತೀವಿ. ಆತನ ಸನ್ನಿಧಿಗಾಗಿ ಅನೇಕರೇನು ಮಾಡಿದ್ರು, ಅನೇಕ ಸಂಗತಿಗಳನ್ನೇ ತ್ಯಾಗ ಮಾಡಿಬಿಟ್ರು. ಹಲ್ಲೆಲೂಯಾ. ಸೊ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಮ್ಮ ಜೀವನ ಸಂಗಡ ನಾವು ಹೇಗಿರಬೇಕಂದ್ರೆ, ದೇವರು ನಮ್ಮ ಸಂಗಡ ಇದ್ದಾನೋ ಇಲ್ಲೋ ಎಂಬುದಾಗಿರಬಾರ್ದು. ದೇವರು ನಮ್ಮ ಸಂಗಡ, ನನ್ನ ಸಂಗಡ ಇರುವ ದೇವನಿಗೆ ಇಮ್ಮಾನುವೇಲ್ ಅಂದರೆ ಅರ್ಥ ಏನು? ನಮ್ಮ ಜೊತೆ ಇದ್ದಾನೆ. ಅದು ಅನಿಸಿಕೆನಾ ನಿಜನಾ? ಕನಸ? ಹಾಂ, ನಿಜ. ಅವಾಗ ಸಂಘದ ಒಂದು ಸತ ಅಲ್ಲೂ ಹೇಳೋಣ. ಸೊ ಅದಕ್ಕೆ ಅವಾಗ ನಾವು ಯಾವಾಗಾದರೂ ಸರಿ, ಆತನ ಪ್ರಸನ್ನತೆ ನನ್ನ ಸಂಗಡಿದೆ, ಆತನು ಇರುವಿಕೆ ನನ್ನ ಸಂಗಡಿದೆ ಎಂಬುದನ್ನು ಗುರುತಿಸುವಂಥದ್ದು ಮಾತ್ರ ಅಲ್ಲ, ಅದರಲ್ಲಿ ಎಂಜಾಯ್ ಮಾಡಬೇಕು, ನಾವು ಅದನ್ನು ಸಂತೋಷಿಸಬೇಕು. ಸ್ವಾಮಿ, ನನಗೆ ಯಾವುದು ಬೇಕಯ್ಯ ನಿನ್ನ ಪ್ರಸನ್ನತೆಗಿಂತ? ಹೌದಾ? ಆತನ ಪ್ರಸನ್ನತೆಗಿಂತ ನಮ್ಗೆ ಯಾವುದು ಕೂಡ ಅಗತ್ಯವಿಲ್ಲ. ಆತನ ಪ್ರಸನ್ನತೆ ಇದೆಯಾ, ಓ ರೀ, ಅದಕ್ಕಾಗಿ ನಾನು ಏನು ಬೇಕಾದರೂ ಕಲ್ಕೊಳ್ಳಿ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಯಾವುದ್ಯಾವುದು ನನಗೆ ಲಾಭಕರವಾಗಿದೆಯೋ ಅದನ್ನೇ ಮಾಡ್ತೇನೆ ಕ್ರಿಸ್ತನ ನಿಮಿತ್ತವಾಗಿ. ಕಸ ಕ್ರಿಸ್ತನ ನಿಮಿತ್ತವಾಗಿ ಏನು ಮಾಡಿ, ತೆಲುಗು ಐತೆ, ತೆಲುಗಿನಲ್ಲಾದರೆ ಸಗಣಿ, ಪೆಂಟತೋ ಸಮಾನಂ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಒಂದು ಗುರುತಿಸಬೇಕು, ನಮ್ಮ ದೇವರು ಭಾಳ ಪ್ರಾಮುಖ್ಯನು, ಆತನಿಲ್ಲದೆ ನಾವಿಲ್ಲ. ಅದಕ್ಕೆ ಆತನಿಗೆ ಪ್ರಾಮುಖ್ಯತೆ ಕೊಡೋದರಲ್ಲಿ ಕೆಲವು ಸಾತಿ ನಾವು ಅನೇಕ ಲಾಸ್ಗಳಾಗ್ತವೆ. ನೋ ಪ್ರಾಬ್ಲಮ್. ಆಮೇನ್. ಲಾಸ್ ಆದದ್ದೆಲ್ಲ ಏನಾಗ್ಬಿಡುತ್ತೆ, ಮತ್ತೆ ಏನಾಗ್ಬಿಡುತ್ತೆ. ಆದರೆ ಅದು ಲಾಸ್ ಆಗ್ತೈತೆ ಅಂತೇಳಿ ದೇವರ ಪ್ರಸನ್ನತೆಯನ್ನು ನಾವು ಅಲಕ್ಷ್ಯ ಮಾಡೋದಾದರೆ ವಿ ಲಾಸ್ ಎವ್ರಿಥಿಂಗ್. ಅದಕ್ಕೆ ಯೇಸು ಹೇಳ್ತಾನೆ, ನನಗಾಗಿ ನೀವೇನು ಕಳ್ಕೊಳ್ತೀರೋ ಅವೆಲ್ಲ ಎಲ್ಲ ಹೊಂದ್ಕೊಳ್ಬೇಕಂತ ನನ್ನನ್ನು ಬಿಟ್ಟರೆ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತೇನೆ. ಅದಕ್ಕೆ ಆತನಿದ್ದಾನೆ ನಮ್ಮ ಸಂಗಡ, ಇಮ್ಮಾನುವೇಲ್. ಹಲ್ಲೆಲೂಯಾ. ಒಂದು ಸತ ಹಲ್ಲೆಲೂಯಾ ಹೇಳೋಣ. 1-2 ನಿಮಿಷ ಅನ್ಯ ಭಾಷೆಗಳು ಮಾತಾಡೋಣ. ಧೋರಿ ಬಾರಾಬಾ
ಹೇಳ್ರಿ, ನಾನು ಆನಂದಿಸ್ತೇನಯ್ಯ. ನೀನಿರುವ ನಿನ್ನ ಪ್ರಸನ್ನತೆಯೇ ನನಗೆ ಆನಂದ ಸ್ವಾಮಿ. ನಿನ್ನಲ್ಲಿ ನಾನು ಇರುವುದೇ ಆನಂದ. ಹರಬ ಶಕುರ ಬಾಬಾ ಓಡಿರಬ ಲಾಬಾಬ ರಿಖಾತೊರಡಿರಬ. ನಿನ್ನಲ್ಲಿ ನಡೆದಾಡುವುದೇ ಆನಂದ ಸ್ವಾಮಿ. ಹಲ್ಲೆಲೂಯ. ಓ ರಿಬಂದ್ರಬು ಶಲಲಲ ರಖುರಬ ಶತರಡಬ. ಯಾವುದು ಕೂಡ ನನ್ನ ಜೀವನದಲ್ಲಿ ನಿನಗಿಂತಲೂ ಶ್ರೇಷ್ಠವಾದದ್ದಲ್ಲ. ನನ್ನನ್ನು ಅತ್ಯಧಿಕವಾಗಿ ಪ್ರೀತಿಸಿರುವಂತಾತನೇ, ನಿನ್ನಲ್ಲಿಯೇ ನನ್ನ ಸಂತೋಷ, ನಿನ್ನಲ್ಲಿಯೇ ನನ್ನ ಸಮಾಧಾನ. ಹಲ್ಲೆಲೂಯ ಲಾರ್ಡ್, ಹಲ್ಲೆಲೂಯ. ಪ್ರೀತಿಯುಳ್ಳ ತಂದೆ, ಆ ದೇವರೇ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಎಂಥ ಅದ್ಭುತವಾಗಿ ನಮ್ಮ ದೇವರಿದ್ದಾನೆ ಕರ್ತನೆ. ಆರಾಧನೆ ಇಮ್ಮಾನುವೇಲ, ನಮ್ಮ ಸಂಗಡ ಇರುವವನೇ. ಆರಾಧನೆ, ನಮ್ಮ ಸಂಗಡ ಇರುವವನೇ ನಿಮಗೆ ಆರಾಧನೆ. ಮಹಾ ಮಹಿಮೆಯಲ್ಲಿರುವ ದೇವರು ನೀನು. ಆಕಾಶವು ನಿನ್ನ ಸಿಂಹಾಸನವು, ಭೂಮಿ ನಿನ್ನ ಪಾದಪೀಠವು. ಪಾಪವಿಲ್ಲದ ದೇವದೂತಗಳೇ ನಿನ್ನನ್ನು ಆರಾಧಿಸಿರುವಾಗ ಎರಡು ಮುಖಗಳನ್ನು ಎರಡು ರೆಕ್ಕೆಗಳಿಂದ ತಮ್ಮ ಮುಖಗಳನ್ನು, ಎರಡು ರೆಕ್ಕೆಗಳಿಂದ ತಮ್ಮ ದೇಹಗಳನ್ನು ಮುಚ್ಚಿಕೊಂಡು, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ನಿನ್ನನ್ನು ಆರಾಧಿಸ್ತಿರುವಂಥ ಆ ದೇವರ ಮಕ್ಕಳಾಗುವಂತೆ ನೀನು ನಮ್ಮನ್ನು ಮಾಡಿಬಿಟ್ಟೆ ಕರ್ತನೆ. ನಿನ್ನ ಮಕ್ಕಳಾಗಿ ನನ್ನನ್ನು ಸ್ವೀಕರಿಸಿದೆ. ದೇವದೂತಗಳನ್ನು ನೀನು ಮಕ್ಕಳಾಗಿ ಸ್ವೀಕರಿಸಲಿಲ್ಲ, ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದೆ. ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದೆ. ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದೆ ಕರ್ತನೆ. ಸ್ವಾಮಿ, ದೇವದೂತಗಳು ನಮಗೆ ಊಳಿಗೆದ ಆತ್ಮಗಳಾಗಿ ಕೊಟ್ಟು, ಓ ನಿಮಗೆ ಸ್ತೋತ್ರ. ಓ ದೇವದೂತಗಳು ನಮಗೆ ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್ ಆಗಿಬಿಟ್ರು. ಓ ನಿಮಗೆ ಸ್ತೋತ್ರ ಕರ್ತನೆ. ನಿನ್ನ ಮಹಿಮೆ, ನಿನ್ನ ಪ್ರಭಾವ ಎಷ್ಟು ಉನ್ನತವಾದದ್ದಯ್ಯ ಕರ್ತನೆ. ಅದಕ್ಕೆ ನಿನ್ನನ್ನೇ ನಾವು ಪ್ರೀತಿಸ್ತೇವೆ, ನಿನ್ನನ್ನೇ ನಾವು ಇಷ್ಟಪಡ್ತೇವೆ. ನೀನೇ ನಮಗೆ ಮುಖ್ಯನಯ್ಯ. ಓ ಡಿರಾಬಲ ಬಾಬಾ, ನಿನಗೆ ಸ್ತೋತ್ರ. ನೀನೇ ನನಗೆ ಲಾಭಕರವಾಗಿರುವ ದೇವರು. ಇಂಥವನು ನೀನು ನಮ್ಮ ಸಂಗಡ ಇದೆಯೇ. ದೇವದೂತಗಳು ನಿನ್ನನ್ನು ನೋಡಲಿಕ್ಕಾಗದ ಮಹಿಮೆಯಲ್ಲಿರುವ ದೇವರೇ, ನಿನ್ನ ವಾರಸರನ್ನಾಗಿ ನಮ್ಮನ್ನು ಮಾಡಿದೆಯಲ್ಲ. ಏನಯ್ಯ ನೀನು ಮಾಡಿದ ಕಾರ್ಯ, ನಾವು ಎಷ್ಟು ಸಂತೋಷಿಸಬೇಕಯ್ಯ ಕರ್ತನೆ. ನಾನು ಪ್ರಾರ್ಥಿಸಿದೆ, ನಮ್ಮ ಕಣ್ಣುಗಳು ತೆರೆಯ ಮಾಡು. ನಮ್ಮ ಮುಖಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಈ ಸ್ಥಿತಿಯನ್ನು ನೆನೆಸಿ ಯಾವಾಗಲೂ ಸ್ತುತಿಸ್ತಾ ಕರ್ತನೆ, ನಾವು ಹೊಂದಿರುವ ಪದವಿಯನ್ನು ಆಲೋಚಿಸ್ತಾ, ನಮಗಿರುವ ಕಷ್ಟಗಳನ್ನೇ ಜ್ಞಾಪಕ ಮಾಡಿಕೊಳ್ಳದೆ, ನಮಗಿರುವ ಕಷ್ಟಗಳ ವಿಷಯದಲ್ಲಿ ಮಾತನಾಡದೆ ನಿನ್ನಲ್ಲಿ ಆನಂದ ಪಡುವಂತೆ ಕೃಪೆ ಕೊಡಯ್ಯ ಕರ್ತನೆ. ಸ್ವಾಮಿ, ಈ ದಿನ ಆರಾಧನೆ ಮಾಡಲಿಕ್ಕೆ ನೀವು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ. ಸಂದೇಶಕ್ಕೆ ಹೋಗ್ತಿರುವಾಗ ನಿನ್ನ ದಾಸನ ಕೈಗೊಪ್ಪಿಸಿಕೊಡ್ತೇವೆ ಸ್ವಾಮಿ. ಘನಮಾನ ಮಹಿಮೆಗಳಿಗೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೋದ ಮಂಗಳವಾರ ನಮ್ಮ ಮಧ್ಯದಲ್ಲಿ ಯಾರಿದ್ರು? ಬೆಂಜಮಿನ್ ಪಾಸ್ಟರ್. ಏನಂತ ಹೇಳಿದರು? ಬೈ ಒನ್ ಗೆಟ್ ಟು. ಹೌದಾ? ಯೇಸುವನ್ನು ನೀವು ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಿದರೆ ನೀವು ಯಾರನ್ನು ಹೊಂದಿದಿರಿ? ಯೇಸು ತಂದೆಯನ್ನು ಹೊಂದಿದ್ದೇವೆ, ಪವಿತ್ರಾತ್ಮನ ಹೊಂದಿದ್ದೇವೆ. ಆತ್ಮನಿಂದ ನಡೆಸಲ್ಪಡುತ್ತಿರೋರು ಯಾರು? ದೇವರ ಪುತ್ರರು. ಆತ್ಮನಿಂದ ನಡೆಸಲ್ಪಡೋದಂದರೆ ಆತ್ಮನೇ ನಮ್ಮನ್ನು ಎತ್ಕೊಂಡು ಹೋಗೋದಂತ. ಅಪ್ಪಿನ ಎತ್ಕೊಂಡು ಬಂದುಬಿಟ್ರಲ್ಲ ಅವರು. ಹಲ್ಲೆಲೂಯಾ. ಸೊ ಅದಕ್ಕೆ ಅವತ್ತಿದ್ದು ಎಷ್ಟು ಜನಕ್ಕೆ ಎಷ್ಟಾಯ್ತು? ಆತ್ಮನೇ ನೀನೇ ನನ್ನನ್ನು ನಡೆಸ್ಕೊಂಡು ಹೋಗು. ನಾನು ಒಂದು ಸಂಗತಿ ಆಲೋಚನೆ ಮಾಡಿರಿ. ಆತ್ಮನ ಮೂಲಕ 100% ನಾವು ನಡೆಸಲ್ಪಡ್ತೇವೆ, ಯಾಕಂದರೆ ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ. ಆ ಸಂಗತಿ ನಿಮ್ಮಲ್ಲಿದ್ದರೆ ಸಾಕು, ನಮ್ಮ ಹೆಸರು ಲೋಕ ಪ್ರಖ್ಯಾತಿಗೆ ಬರ್ತದೆ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನ ಹೆಸರು ಎಲ್ಲ ಕಡೆ ಏನಾಯಿತು? ಹಬ್ಬಿಕೊಳ್ತಂತೆ. ಯಾಕಂದರೆ ಆತನ ಆತ್ಮನ ಮೂಲಕ ನಡೆಸಲ್ಪಟ್ಟ. ಆತನು ರಾತ್ರಿ ಇಡೀ ಪ್ರಾರ್ಥನೆ ಮಾಡಿ ಇಳಿದು ಬರುವಾಗ ದೊಡ್ಡ ಗುಂಪು ಬಂತು. ಪಬ್ಲಿಸಿಟಿ ಇಲ್ಲ, ಫೇಸ್ಬುಕ್ ಇಲ್ಲ, ಟ್ವಿಟರ್ ಇಲ್ಲ, ವಾಟ್ಸಾಪ್ ಇಲ್ಲ, ಏನಿಲ್ಲ. 5 ಜಿಲ್ಲೆಗಳಿಂದ ಸಾವಿರಾರು ಜನ ಸೇರಿ ಬಂದುಬಿಟ್ರು. ಈ ದಿನ ನೋಡಿ, ಬರುವ 17ನೇ ತಾರೀಕು ಹೆಲ್ತ್ ಸೆಮಿನಾರ್ ಅಂತ ಇಟ್ಟಿದ್ದೀವಿ. ನಮ್ಮ ಅವಸ್ಥೆ ದೇವರಿಗೆ ಗೊತ್ತು. ಸಾರ್, ಫಾಸ್ಟ್ರೇ ದಯವಿಟ್ಟು ಕಳಿಸ್ಕೊಡಿ ಅಂತ ಅವರ ಲಾಭಕ್ಕಾಗಿ ಮಾಡಿದರೂ ಜನರನ್ನು ನಾವು ರಿಕ್ವೆಸ್ಟ್ ಮಾಡಬೇಕಾಯಿತು. ಆದರೆ ಒಬ್ಬ ಆತ್ಮಪೂರ್ಣನಾಗಿ ಆತ್ಮನ ಮೂಲಕ ನಡೆಸಲ್ಪಡೋರು ನಾವಾದರೆ, ಪ್ರೀತಿ ಆದದ್ದು, ನಾವು ಜನರ ಹತ್ರ ಹೋಗುವ ಅಗತ್ಯ ಅಲ್ಲ. ಏನಾಗ್ತಾರೆ? ಅದಕ್ಕೆ ಸಭೆಯಲ್ಲಿ ಹೆಚ್ಚು ಅನ್ಯ ಭಾಷೆಗಳು ಮಾತಾಡ್ರಿ. ನಾನು ಹೇಳ್ತೀನಿ, ಇದು ಕೇವಲ ಸಭೆ ವಿಷಯದಲ್ಲಿ ಮಾತ್ರ ಅಂದುಕೊಳ್ಬೇಡ್ರಿ. ಇದು ನಿಮ್ಮ ವ್ಯಕ್ತಿಗತ ಜೀವಿತಕ್ಕೆ ಕೂಡ ನೀವು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ನೋಡಿ. ಆತ್ಮದಲ್ಲಿ ನಡೆಸಲ್ಪಡಬೇಕಂದ್ರೆ ಅನ್ಯ ಭಾಷೆಗಳೇ ಮೇನ್. ಅನ್ಯ ಭಾಷೆಗಳು ಮಾತನಾಡಿದವನು ಆತ್ಮದಲ್ಲಿ ನಡೆಸಲ್ಪಡಲಿಕ್ಕೆ ಆಗೋದಿಲ್ಲ. ಅನ್ಯ ಭಾಷೆ ಮಾತಾಡ್ತಾ ಏನಾಗ್ಬಿಡ್ತದೆ ಗೊತ್ತಾ?
ಏನು ಇಲ್ಲದ ನೋಡಿ, ಏನು ಇಲ್ಲದ ವ್ಯಕ್ತಿ ಸುಂದರವಾಗಿ ಮಾರ್ಪಟ್ಟು ಬಿಡ್ತಾನೆ. ಹೌದಾ? ಏನು ಇಲ್ಲದ ವ್ಯಕ್ತಿ ಯಾಕಂದರೆ ಅನ್ಯ ಭಾಷೆಗಳು ಮಾತನಾಡುವಾಗ ನಮಗೆ ಏನಾಗಬೇಕೋ ಅದು ವಾಕ್ಯ ಹೇಳಿದಂಗೆ ಆಗ್ತಾನೆ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸಮಯ ಸಿಕ್ಕಾಗ ಓ ರಾಬಾ ಶಬ್ದೋರಾಡ ಲಬಾ ಲಬಾ ಇದಂತ ತಿಳ್ಕೊಳ್ರಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮೂಲಕ ಅದ್ಭುತಗಳು ಮಹತ್ ಕಾರ್ಯಗಳು ಪ್ರಾರಂಭವಾಗಿಬಿಡ್ತವೆ. ಇನ್ನು ಕೆಲಸ ಮಾಡಿ ದುಡಿಯುವ ಕೆಲಸ ಇರೋದಿಲ್ಲ, ಸೇವೆ ಹಂಗೆ ಬಂದುಬಿಡ್ತೈತೆ ಎಲ್ಲರ ಕೈಗೆ. ಇಷ್ಟಪಡ್ತೀರಾ? ಕೆಲಸ ಮಾಡೋದಷ್ಟು ಸೇವೆ ಬಂದುಬಿಡ್ತದೆ. ಆಮೇಲೆ ಹೇಳ್ರಿ, ಎಷ್ಟು ಏನು ಮಾಡಲಿಕ್ಕಾಗಲ್ಲ, ಕೆಲಸ ಮಾಡಲಿಕ್ಕಾಗಲ್ಲ. ಈವನ್ ಮನೆಯಲ್ಲಿ ಅಡುಗೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಅಡುಗೆಗೆ ಒಬ್ಬ ಮನುಷ್ಯ ಬಂದುಬಿಡ್ತಾರೆ, ಮನೆ ಕೆಲಸಕ್ಕೊಬ್ಬರು ಮನುಷ್ಯರು ಬಂದುಬಿಡ್ತಾರೆ. ಯಾಕಂದರೆ ಜನ ನಿಮ್ಮ ಮುಂದಿರ್ತಾರೆ. ನಂಬ್ತೀರಾ? ನಿಜವಾಗಲು ಆಮೇನ್. ಹಾಗಾಗ್ತದ? ಬರೀ ಪಾಸ್ಟರ್ಸ್ಗೆ ಮಾತ್ರ ಅಲ್ಲ, ಸಭೆ ಹಂಗೆ ಆಗಬೇಕು, ಎಲ್ಲ ಎಲ್ರಸ್ ಹಂಗೆ ಆಗಬೇಕು. ಅದಕ್ಕೆ ಎಲ್ರಸ್ಸೇ ಎಲ್ಲರಿಗಿಂತ ಹೆಚ್ಚು ಪ್ರಾರ್ಥನೆ ಮಾಡಬೇಕು ಅನ್ಯ ಭಾಷೆಗಳಲ್ಲಿ. ಮೈಕ್ ಕೊಟ್ಬಿಟ್ರೆ ಕುಂದಲ ಬಲ ಬರಿ ಕತರಡಲ ಬರಿ ಕತೊರಡಲ ಮಾತು ತೆಗೆದ್ರೆ ಸಾಕು, ವಾಕ್ಯ ಅಲ್ಲ. ಅದು ಹೆಂಗೆ ಹೋಗ್ತದೆ? ವಾಕಿಂಗ್ ಹೇಳ್ತದೆ, ಆಗ್ತದಪ್ಪ ಅಷ್ಟೇ. ಹೌದಾ, ಅದು ಹಿಂಗೆ ಉಂಟಾ? ಹಾಂ ಹೌದಾ, ಅದು ಹೆಂಗೆ ಇರಲಿ, ಬೈಬಲ್ ಹೇಳ್ತದೆ ಅಷ್ಟೇ. ಕೆಲಸದವ್ರಿಗೆ ಅದೇ ಆನ್ಸರ್ ಇರಬೇಕು, ನಮ್ಮ ಜೀವಿತಕ್ಕೂ ಅದೇ. ಅದಕ್ಕೆ ನಾವು ನೋಡ್ತೀವಿ, ಸಭಾಪಾಲಕರು ಮಾತ್ರ ಆತ್ಮಪೂರ್ಣರಾಗಿರುವುದಲ್ಲ, ಎಲ್ಡರ್ಸು ಆತ್ಮಪೂರ್ಣರಾಗಿರಬೇಕು, ಸೆಲ್ ಗ್ರೂಪ್ ಲೀಡರ್ಸು ಆತ್ಮಪೂರ್ಣರಾಗಿರಬೇಕು, ವಿಶ್ವಾಸಿಗಳು ಆತ್ಮಪೂರ್ಣರಾಗಿರಬೇಕು. ತಗೋ ಬೆಂಕಿ ಬಂದವರೆಲ್ಲ ಬೆಂಕಿ ಮುಂದೆ ಸುಟ್ಟೋಗಿ ಒಳಗಡೆ ಬೀಳ್ತಾ ಇರ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ವಾಕ್ಯ ಬೇಕಂತ ಕಾಯ್ತಾ ಇದ್ದೀರಿ? ವಾಕ್ಯ ಬ್ರತಿಕಿಸ್ತದ ನಿಮ್ಮನ್ನು? ಓಕೆ, ಇದನ್ನು ವಿಕಾಸ್ ಪಾಸ್ಟ್ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚುತ್ತಾರೆ. ನಾವು ಜೋರಾಗಿ ಚಪ್ಪಾಳೆ ತರ್ತಾ ಅವ್ರನ್ನ ಆಹ್ವಾನಿಸೋಣ. Praise the Lord. ಪ್ರೈಸ್ ದಿ ಲಾರ್ಡ್. Good morning to all of you. ನಿಮ್ಮೆಲ್ಲರಿಗೂ ಬೆಳಿಗ್ಗೆಯ ಶುಭ ವಂದನೆಗಳು. I hope you are all doing well. ನೀವೆಲ್ಲರೂ ಚೆನ್ನಾಗಿದ್ದೀರೆಂಬುದಾಗಿ ನಾನು ನಂಬುತ್ತೇನೆ. I praise God for this opportunity that God has given to speak to you all again. ನಿಮ್ಮ ಎಲ್ಲರ ಸಂಗಡ ಮತ್ತೊಂದು ಸಾತಿ ಈ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಕರ್ತನ ಕೊಟ್ಟ ಕೃಪೆಗೆ ಕರ್ತನಿಗೆ ಸ್ತೋತ್ರ. So last Tuesday we all had wonderful election results. ಕಳೆದ ವಾರದಲ್ಲಿ ಅದ್ಭುತವಾದ ಮತ್ತು ಈ ನಮ್ಮ ಚುನಾವಣೆಯ ಫಲಿತಾಂಶಗಳು ನಮಗೆ ಬಂತು. We know that the ground was unshakable, but God has shaken it. ನಾವು ನೋಡ್ತೀವಿ, ಕದಲಲಾರದಂಥ ಅಸ್ಥಿವಾರವಿತ್ತು, ಕದಲಲಾರದಂಥ ಭೂಮಿ ಇತ್ತು, ಆದರೆ ದೇವರದನ್ನು ಕದಲಿಸಿಬಿಟ್ಟ. Amen. ಆಮೆನ್. It is a victory for democracy, right? ನಿಜವಾಗಲೂ ಪ್ರಜಾಸ್ವಾಮ್ಯಕ್ಕೆ ಜಯವಾಗಿದೆ. Amen. Amen. It is all because of prayers. ನಾವು ನೋಡ್ತೀವಿ, ಈ ಪ್ರಜಾಸ್ವಾಮ್ಯಕ್ಕೆ ಜಯವಾಗಬೇಕೆಂಬ ಪ್ರಾರ್ಥನೆಗಳೇ ಜಯವನ್ನು ತಂದಿದೆ. Outside many people might be working. Outside many people will be working in the world. ಲೋಕದಲ್ಲಿ ಅನೇಕ ಜನರು ಕೆಲಸ ಮಾಡ್ತಿರ್ಬೋದು. But the source of their strength is the people who pray. ಆದರೆ ಅವರಿಗೆ ಸಹಾಯ ಮಾಡುವಂಥ ಬಲವು ಯಾರು ಅಂದರೆ ಪ್ರಾರ್ಥನೆ ಮಾಡುವಂಥ ಜನರೇ ಅವರ ಮತ್ತು ಬಲಕ್ಕೆ ಆಧಾರ. Amen. Amen. In Bible we see that the people who prayed changed the nations. ನಾವು ನೋಡ್ತೀವಿ, ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತಿರುವಾಗ ಪ್ರಾರ್ಥನೆ ಮಾಡುವಂಥವರು ಲೋಕಗಳನ್ನು ಬದಲಾಯಿಸಿಬಿಟ್ರು. Amen. ಆಮೆನ್. Do you know any examples? Can you remember people who changed the nation? ಯಾರಾದರೂ ನಿಮಗೊಂದು ಉದಾಹರಣೆ ಕೊಡಬಹುದಾ? ಅವರ ದೇಶವನ್ನೇ ಬದಲಾಯಿಸಿದವರು? Sorry? Jeremiah. Nehemiah. Wonderful. Joseph. Wonderful. ಬೇರೆ ಒಂದು ಪ್ರೈಮರಿ ಎಕ್ಸಾಂಪಲ್ ಇಸ್ ದೇರ್. ಬಹಳ ಪ್ರಾಮುಖ್ಯವಾದ ಪೊಲಿಟಿಕಲ್ ಲೀಡರ್, ಒಬ್ಬ ರಾಜಕೀಯ ವ್ಯಕ್ತಿ. ಯೆಹೋಶಾಫಾಟ್. ಓಕೆ, ಮೇನ್ ಪರ್ಸನ್ ಬಹಳ ಪ್ರಾಮುಖ್ಯವಾದಂಥ ವ್ಯಕ್ತಿಗಳು ಚರಿತ್ರೆಯನ್ನು ಬದಲಾಯಿಸಿಬಿಟ್ರು. ಹೆಂಗಸರು ದಾವೀದನು. ಓಕೆ, ದಾವೀದನು. ಎನಿ ಮೋರ್? Sorry? Esther. Okay. Daniel. Oh, praise the Lord. That's Daniel. the answer I was waiting for. Praise God. Praise the Lord. You know, throughout the Bible there are so many examples. ನಾವು ನೋಡ್ತೀವಿ, ಬೈಬಲ್ ಆದ್ಯಂತ ಅನೇಕವಾದ ಉದಾಹರಣೆಗಳು ಕೊಡಲ್ಪಟ್ಟಿದ್ದಾವೆ. Hallelujah. It's not like Christians should be silent and sit there. ನಾವು ಇದ್ಯಾವುದು ಕ್ರೈಸ್ತವನು ಮೌನವಾಗಿರಬೇಕೆಂಬುದಾಗಲ್ಲ. But God has given you authority to change and shift the politics. ಪ್ರೀತಿಯಾದ ದೇವರು ನಮ್ಮ ಅಧಿಕಾರಿಗಳನ್ನು ಬದಲಾಯಿಸಿ ಸ್ಥಾಪಿಸುವಂತ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ. Amen. Amen. It is the power you and me carry in the cross. ನಾವು ಯೇಸು ಕ್ರಿಸ್ತನ ಶಿಲುಬೆ ಮೂಲಕ ಈ ಒಂದು ಅಧಿಕಾರವನ್ನು ಹೊರುತ್ತಾ ಇದ್ದೇವೆ. It's because Jesus defeated
all the weapons of the devil on the cross. ಯಾಕೆಂದ್ರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ವೈರ್ಯ ಎಲ್ಲ ಬಲವನ್ನು ಸೋಲಿಸಿಬಿಟ್ಟಿದ್ದಾನೆ. ಆಮೆನ್. ಆಮೆನ್. ಸೋಲಿಸಿ ಏನ್ ಮಾಡಿದಾನಂತೆ, ಮೆರೆಸುತ್ತಾ ತೋರಿಸಿದನು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. It's a triumphant victory on the cross. ಅದು ಶಿಲುಬೆಯ ಜಯೋತ್ಸಾಹವಾಗಿದೆ. And he has given that victory to us. ಆ ಜಯವು ನಮಗೆ ದೇವರು ಕೊಟ್ಟಿದ್ದಾನೆ. So you have the authority to change the world. ಪ್ರಿಯರೇ, ದೇವರು ನಮಗೆ ಎಷ್ಟು ಬಲವನ್ನು ಕೊಟ್ಟಿದ್ದಾನಂದ್ರೆ ಲೋಕದ ಸ್ಥಿತಿಯನ್ನು ಬದಲಾಯಿಸುವಂಥದ್ದು. ಆಮೆನ್. ಆಮೆನ್. But you know what, the devil tries to tell you that you have small issues within the family. What you can do about the world? ಸೈತಾನ ಹೇಳ್ತಾನೆ, ಕುಟುಂಬದಲ್ಲೇ ಗಂಡ ಹೆಂಡತಿ ಮಧ್ಯದಲ್ಲೇ ಸರಿಯಾಗಿ ಗುಚ್ಚು ಜಗಳಗಳುಂಟು, ನೀವು ಲೋಕವನ್ನು ಅಲ್ಲಾಡಿಸ್ತೀರಾ. Oh, you only have so many financial troubles, you are praying for economy of India. ನೀನು ನಿನ್ನ ಕುಟುಂಬದಲ್ಲೇ ಎಷ್ಟು ಆರ್ಥಿಕ ಸಮಸ್ಯೆ, ಬಡತನ ಇದೆ, ನೀನು ಭಾರತ ದೇಶದ ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ತೀಯಾ? Oh, you are only struggling in your leadership. How you can pray for leadership of the nation? ನೀನೇ ಸರಿಯಾದ ನಾಯಕನಾಗಿ ನಡೆಸಲಿಕ್ಕೆ ಬಹಳ ಕಷ್ಟಪಡ್ತಿದೀಯಾ? ನೀನು ಭಾರತ ದೇಶದ ನಾಯಕತ್ವದ ಬಗ್ಗೆ ಮಾತನಾಡ್ತೀಯಾ? These are the lies of the devil he puts in our minds. ಪ್ರೀತಿಯಾಸ್ತ್ರ, ಇಂಥ ಬೇಡವಾದ ಕೆಟ್ಟ ಆಲೋಚನೆಗಳು ಸೈತಾನನು ನಮ್ಮ ಹೃದಯದಲ್ಲಿ ಹಾಕ್ತಾನೆ. That's why all the believers will be struggling in their own zone. ಅದಕ್ಕೆ ಪ್ರತಿಯೊಬ್ಬ ವಿಶ್ವಾಸಿ ಏನ್ ಮಾಡ್ತಾನೆ, ಅವರವರ ಒಂದು ಪರಿಸ್ಥಿತಿಗಳಲ್ಲೇ ಕಷ್ಟಪಡ್ತಾ ಇರ್ತಾರೆ. Every time we pray for our own problems. ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವಾಗ ನಾನು, ನನ್ನ ಮಗಳು, ನನ್ನ ಮಗಳು ಇದೇ ಇರ್ತದೆ. Oh, that curse, that sin, this blessing, we running only here and here. ಆ ಒಂದು ಪಾಪ, ಅದೊಂದು ಇದೊಂದು ಅಂತೇಳಿ ಅಲ್ಲೇ ತಿರುಗ್ತಾ ಇರ್ತೇವೆ. Okay, but we are called for the world. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಮನೆಗಾಗಿ ಕರೆಯಲ್ಪಟ್ಟವನಲ್ಲ, ಲೋಕಕ್ಕಾಗಿ ಕರೆಯಲ್ಪಟ್ಟವನು. Hallelujah. Hallelujah. Like Deborah who changed the nation. ನಾವು ನೋಡ್ತೀವಿ, ದೆಬೋರಾ ದೇಶವನ್ನೇ ಬದಲಾಯಿಸಿಬಿಟ್ಲು. Hallelujah. Hallelujah. In those days, for a woman to be a leader, it's very difficult. ಆ ದಿನಗಳಲ್ಲಿ ಸ್ತ್ರೀ ನಾಯಕಳಾಗಿರುವಂತದ್ದು ಬಹಳ ಕಷ್ಟಕರವಾದದ್ದು. In those days where male domination was much more heavier than our times. ಪ್ರೀತಿ, ಆ ದಿನಗಳಲ್ಲಿ ನಮ್ಮ ದಿನಗಳಕ್ಕಿಂತಲೂ ಆ ದಿನಗಳಲ್ಲಿ ಪುರುಷಾಧಿಕ್ಯವು ಬಹಳ ಹೆಚ್ಚಾಗಿತ್ತು. Women were not allowed to come out, in boldness. They have to cover everything. ಸ್ತ್ರೀ ಆದಂಥವಳು ಹೊರಗಡೆ ಧೈರ್ಯವಾಗಿ ಬರಲಿಕ್ಕಿಲ್ಲ. ಸ್ತ್ರೀ ಹೊರಗಡೆ ಬಂದ್ರೆ ಇಡೀ ತಲೆಯಿಂದ ಕಾಲುವರೆಗೂ ಮುಚ್ಚಿಕೊಂಡೇ ಇರಬೇಕು. But then in that situation, God raised a leader like Deborah. ನೋಡ್ತೀವಿ, ಅಂತ ಭಯಂಕರವಾದ ಪರಿಸ್ಥಿತಿ ಮಧ್ಯದಲ್ಲಿ ದೇವರು ಏನ್ ಮಾಡಿದ, ದೆಬೋರಾ ಅಂತ ಒಂದು ಸ್ತ್ರೀಯನ್ನು ನಾಯಕಳಾಗಿ ಬಿಸಿದ. The word of God says no man was daring to fight against the enemy. ಆ ದಿನಗಳಲ್ಲಿ ಇಸ್ರಾಯೇಲರಿಗೆ ವೈರಿಯನ್ನು ಜಯಿಸಲಿಕ್ಕೆ ಧೈರ್ಯವೇ ಇರಲಿಲ್ಲ. Okay, so only that time all the men were not very much scared and sitting in the house. ಆ ದಿನಗಳಲ್ಲಿ ವೈರಿ ಹತ್ರ ಇಸ್ರಾಯೇಲಿಯರು ವೈರಿಯನ್ನು ಎದುರಿಸಲಿಕ್ಕೆ ಇಸ್ರಾಯೇಲರು ಎಲ್ಲ ಪುರುಷರು ಹೆದರ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿದ್ರು. So God chose a woman at the time. ಆ ಸಮಯದಲ್ಲಿ ನೋಡಿ, ದೇವರು ಒಬ್ಬ ಸ್ತ್ರೀಯನ್ನು ಆರಿಸಿಕೊಂಡ. And she boldly declared, prophesied against the devil. ಆಕೆ ಏನ್ ಮಾಡಿದ್ಲು, ಶತ್ರುಗಳಿಗೆ, ವೈರಿಗೆ ವಿರುದ್ಧವಾಗಿ ಪ್ರವಾದನೆಯನ್ನು ಮಾತನಾಡಿದ್ಲು. Amen. ಆಮೆನ್. So the enemy that time, the king Jabez. ನಾವು ನೋಡ್ತೀವಿ, ಆಗಿರುವಂತ ದೆಬೋರಾ ನಾಯಕಳಾಗಿ ಆದಾಗ ಯಾಬೇಜನು ಏನಾಗಿದ್ದ, ವೈರ್ಯ ಸೈನ್ಯದ ರಾಜನಾಗಿದ್ದ. He was one of the cruelest kings. ಅವನು ಬಹಳ ಕ್ರೂರಿಯಾದ ರಾಜನಾಗಿದ್ದ. He has 900 iron chariots. ಆತನಿಗೆ 900 ಕೆಬ್ಬಣ ರಥಗಳಿದ್ದವು. It is like having a nuclear power in our days. ಆ ದಿನಗಳಲ್ಲಿ ಕೆಬ್ಬಣದ ರಥಗಳಂದ್ರೆ ಈಗಿನ ನ್ಯೂಕ್ಲಿಯರ್ ಬಾಂಬ್ ಪವರ್ ಇದ್ದ ಹಾಗೆ. He is like most powerful than Russia. ಆ ದಿನ ಆ ವ್ಯಕ್ತಿ ಈ ದಿನ ರಷ್ಯಾಕ್ಕಿಂತಲೂ ಬಲಿಷ್ಠನಾದ ವ್ಯಕ್ತಿ ಆಗಿದ್ದ. But against him one woman prophesied, and the man who was against Israel was chastened and killed. ನಾವು ನೋಡ್ತೇವೆ, ಅಂಥ ಒಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ಮತ್ತು ಒಬ್ಬ ಹೆಂಗಸು ಏನು ಮಾಡಿದ್ರು, ಇಸ್ರಾಯೇಲರವನನ್ನು ಕೊಂದು ಹಾಕ್ತಾರೆಂಬ ಪ್ರವಾದನೆ ನುಡಿದಳು. Okay, and when she prophesied, what happened? All the men got energy. ನೋಡಿ, ಯಾವಾಗಾದರೆ ಈ ಸ್ತ್ರೀ ಪ್ರವಾದಿಸಿದಳು, ಎಲ್ಲಾ ಪುರುಷರಲ್ಲಿ ಚೈತನ್ಯ ಬಂತು. We don't know whether Deborah had children or she got married. She got married, of course, but she had children and all those household works, we don't know. ಪ್ರೀತಿಯ ಸ್ನೇಹಿತರೆ, ದೆಬೋರಳಿಗೆ ಮದುವೆಯಾಗಿದೆ, ಮಕ್ಕಳಿದ್ದಾರೆ, ಮತ್ತು ಕುಟುಂಬ ಬಾಧ್ಯತೆಗಳೆಲ್ಲ ಹೇಗಿದ್ದವು ಏನೋ ನಮಗೆ ಗೊತ್ತಿಲ್ಲ. Maybe she has lot of pressures also. Lot of pressure. ಕುಟುಂಬದ ಒಂದು ಮದುವೆ ಆಗಿದೆ ಅಂದ್ರೆ ಸಂಸಾರ ಇದೆ, ಸಂಸಾರದ ನಂತರ ಸಂಸಾರದ ಒತ್ತಡ ಇದೆ.
her husband Labidoth, we don't know how is that guy. ಆತನ ಗಂಡ ಎಂಥವನಾಗಿದ್ದಾನೋ ಗೊತ್ತಿಲ್ಲ. And in that situation she was boldly coming. It is because of the Spirit of God. ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೆಬೋರಾ ಮತ್ತು ರಾಜ್ಯಕ್ಕಾಗಿ ಮುಂದಕ್ಕೆ ಬರುವಾಗ ದೇವರ ಆತ್ಮನವಳನ್ನು ಬಲಪಡಿಸಿದ. Amen. ಆಮೆನ್. The same Holy Spirit is living inside of you and me. ನೋಡಿ ಅದೇ ವಿಧ ನೋಡಿ ಚೆನ್ನಾಗಿ ತಿಳ್ಕೊಳ್ರಿ, ದೆಬೋರಾ ನಮ್ಮ ಹಾಗೆ ಎಲ್ಲ ಕುಟುಂಬ ಬಾಧ್ಯತೆಗಳು ಎಲ್ಲ ಇರುವಂಥವಳನ್ನು ದೇವರ ಆತ್ಮನೇನು ಮಾಡಿದ, ರಾಜ್ಯಕ್ಕಾಗಿ ದೇಶಕ್ಕಾಗಿ ಉಪಯೋಗಿಸಿದ. ಅದೇ ದೇವರಾತ್ಮನು ಈ ದಿನ ಸಭೆ ಆಗಿರುವ ನಮ್ಮ ಮೇಲಿದೆ. Amen. Amen. Hallelujah. Hallelujah. The same Holy Spirit. That's why he's called the Spirit who gives bravery but not slavery. ನಾವು ನೋಡ್ತೀವಿ, ನಮಗೆ ಧೈರ್ಯವುಳ್ಳ ಆತ್ಮನನ್ನು ಕೊಟ್ಟಿದ್ದಾನಾಗಲಿ ಭಯದ ಆತ್ಮನನ್ನು ಕೊಡಲಿಲ್ಲ. Amen. Amen. We are not given the spirit of fear but a sound mind and love. ನಾವು ನೋಡ್ತೀವಿ, ನಮಗೆ ಭಯದ ಆತ್ಮದಲ್ಲ, ಸ್ವಸ್ಥ ಚಿತ್ತದ ಧೈರ್ಯವುಳ್ಳ ಆತ್ಮನನ್ನು ದೇವರು ಕೊಟ್ಟಿದ್ದಾರೆ. Amen. Amen. Hallelujah. Can you lift up your hand and say, I received the Holy Spirit? ಎಲ್ಲರೂ ಹೇಳಿ, ನಾನು ಪವಿತ್ರ ಆತ್ಮನನ್ನು ಹೊಂದಿಕೊಂಡಿದ್ದೇನೆ. ಇಂಗ್ಲಿಷ್ ನಲ್ಲಿ ಹೇಳಿ. Say, I received the spirit of bravery. ನಾನು ಧೈರ್ಯದ ಆತ್ಮನ ಹೊಂದಿಕೊಂಡಿದ್ದೇನೆ. I received not the spirit of fear. ನಾನು ಭಯದ ಆತ್ಮನ ಹೊಂದಿಕೊಂಡಿಲ್ಲ, but the spirit of bravery. ನಾನು ಧೈರ್ಯದ ಆತ್ಮನ ಹೊಂದಿಕೊಂಡಿದ್ದೇನೆ. In Jesus name. ಯೇಸು ನಾಮದಲ್ಲಿ. Hallelujah. Hallelujah. Same Holy Spirit who raised Deborah is living inside of you. ನೋಡಿ, ಚೆನ್ನಾಗಿ ಆಲೋಚನೆ ಮಾಡಿ, ಆ ದಿನ ದೇಶಕ್ಕಾಗಿ ಒಬ್ಬ ಸ್ತ್ರೀ ಆಗಿರುವಂತ ದೆಬೋರನನ್ನು ಎಬ್ಬಿಸಿದ ದೇವರ ಆತ್ಮನು ಈ ದಿನ ನಮ್ಮಲ್ಲಿದ್ದಾನೆ. Amen. Amen. Hallelujah. Amen. You know, in that story of Deborah, how the enemy was destroyed. ನಾವು ನೋಡ್ತೀವಲ್ಲ, ದೆಬೋರಾ ನಾಯಕತ್ವದಲ್ಲಿ ಏ ವಿಧವಾಗಿ ಶತ್ರು ನಾಶನ ಮಾಡಲ್ಪಟ್ಟನೋ. More powerful than our Russia. ನೋಡಿ, ನಮ್ಮ ರಷ್ಯಾಕ್ಕಿಂತಲೂ ಬಲಿಷ್ಠವಾಗಿರುವಂಥ ಮತ್ತು 900 ಕೆಬ್ಬಣ ರಥಗಳಿರುವಂಥ ರಾಜನನ್ನು ಆ ಸ್ತ್ರೀ ಮೂಲಕ ಮತ್ತು ಆ ಸ್ತ್ರೀ ಕೊಂದು ಹಾಕಿಬಿಟ್ಲು. Because of her prophecy, ಯಾಕಂದ್ರೆ ಅವಳ ಪ್ರವಾದನೆ, the warriors of Israel chased the enemy king. ಅವಳು ಮಾತನಾಡಿದಂಥ ಪ್ರವಾದನಾತ್ಮಕವಾದ ಮಾತುಗಳೇನು ಮಾಡಿಬಿಡ್ತು, ಇಸ್ರಾಯೇಲ್ರ ಪುರುಷರನ್ನು ಮತ್ತು ಉಜ್ಜೀವನದಿಂದ ತುಂಬಿಸಿ ವೈರಿಯನ್ನು ಗೆಲ್ಲುವಂತೆ ಮಾಡಿಬಿಡ್ತು. Amen. And the enemy king was running. He's running. Oh, Israel is coming. He's running. ಅಷ್ಟು ಬಲಿಷ್ಠವಾದ ರಾಜನು ಇಸ್ರಾಯೇಲ್ ಹಿಂದೆ ಅವನ ಬೆನ್ನತ್ಕೊಂಡು ಹೋಗ್ತಿರುವಾಗ ಆ ರಾಜನು ಓಡ್ತಾ, ಅಯ್ಯೋ ಇಸ್ರಾಯೇಲ್ ಬಂದ್ಬಿಟ್ರು, ನನ್ನನ್ನು ಕೊಂದು ಬಿಡ್ತಾರೆ ಎಂಬುದಾಗಿ ಎಬ್ಬೇಚನು ಓಡಿ ಹೋಗ್ತಾ ಇದ್ದ. They chased him and killed. ಓಡಿಸಿ ಕೊಂದಿದ್ದಾರೆ. ಆತನನ್ನೇನು ಮಾಡಿದ್ರು, ಓಡಿಸಿ ಅವನು ಕೊಂದು ಹಾಕಿದ್ದಾರೆ. See, until that time no man had bravery. ನೋಡಿ, ಆ ದಿನದವರೆಗೂ ಯಾವ ಮನುಷ್ಯನು ಕೂಡ ಆ ಶತ್ರುವಾದಂಥ ಯಾಬೇಜನನ್ನು ಎದುರಿಸುವ ಧೈರ್ಯ ಯಾವ ಇಸ್ರಾಯೇಲಲ್ಲಿ ಇರಲಿಲ್ಲ. Okay, so God raised somebody who can speak God's word. ದೇವರ ವಾಕ್ಯವನ್ನು ಮಾತನಾಡುವಂತ ಒಬ್ಬ ಸ್ತ್ರೀಯನ್ನು ದೇವರು ಎಬ್ಬಿಸಿದ. Amen. Amen. You are called to speak the God's word. ಅದಕ್ಕೆ ನೀವು ಕೂಡ ಅಷ್ಟೇ ದೇವರ ವಾಕ್ಯವನ್ನು ಮಾತನಾಡಲಿಕ್ಕೆ ಕರೆಯಲ್ಪಟ್ಟವರು. You are called to stand in the gap and prophesy over the nation. ಪ್ರೀತಿಯ ಸ್ನೇಹಿತರೆ, ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ನಿಂತುಕೊಂಡು ನಾವೇನ್ ಮಾಡುವಾಗ ಪ್ರವಾದನೆ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. Hallelujah. That is the power in our prayers. ಅದು ನಮ್ಮ ಪ್ರಾರ್ಥನೆಯಲ್ಲಿರುವ ಶಕ್ತಿ. Amen. Amen. See, the word of God says here, Matthew 6:8. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನ, ದಯವಿಟ್ಟು ಓದಿ ಸಹಕರಿಸಿರಿ. Amen. Amen. See, this scripture is saying, even before you open your mouth and ask, God knows everything. ನೋಡಿ, ಈ ವಾಕ್ಯ ಹೇಳ್ತೈತೆ, ನೀವು ದೇವರಿಗೆ ಏನು ಬೇಕು ಎಂಬುದಾಗಿ ಕೇಳುವುದಕ್ಕಿಂತ ಮುಂಚೆ ದೇವರಿಗೆ ಎಲ್ಲ ಗೊತ್ತದೆ. Okay, so it says that don't become like them. ಅವರಂತೆ ಆಗಬೇಡಿರಿ. ನೋಡಿ, ಇಲ್ಲಿ ಬೈಬಲ್ ವಾಕ್ಯ ಹೇಳ್ತೈತೆ, ನೀವು ಅವರಂತೆ ಆಗಬೇಡಿರಿ. Like whom? ಯಾರಂತೆ ಆಗಬಾರದು? The people who don't know God, they give the complete list of asking again and again, oh give me something. ನೋಡಿ, ಚೆನ್ನಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಅವರಂತೆ ಆಗಬೇಡಿರಿ ಅಂದ್ರೆ ಅರ್ಥವೇನಂದ್ರೆ, ದೇವರನ್ನು ಅರಿಯದವರು ದೇವರಿಗೊಂದು ದೊಡ್ಡ ಲಿಸ್ಟ್ ಕೊಡ್ತಾ ಇರ್ತಾರೆ, ಅವರಂತೆ ಆಗಬೇಡಿರಿ. Okay, but for the believers he is telling that your father knows what you want. ಆದರೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಿಮ್ಮ ತಂದೆಗೆ ನಿಮಗೆ ಏನು ಬೇಕೋ ಅದು ತಿಳಿದವನಾಗಿದ್ದಾನೆ. Hallelujah. Hallelujah. So the purpose of prayer is not asking some list of prayer points. ಪ್ರೀತಿಯ ಸ್ನೇಹಿತರೆ, ಪ್ರಾರ್ಥನೆ ಅಂದ್ರೆ ಯಾವುದೋ ಒಂದು ದೊಡ್ಡ ಲಿಸ್ಟ್ ತಗೊಂಡು ದೇವರ ಹತ್ರ ಕೇಳುವುದಲ್ಲ. Okay, every time whenever we go to a grocery shop, we take a grocery list.
ನಾವು ನೋಡ್ತೀವಿ ಯಾವಾಗ ಈ ಒಂದು ಜವಳಿ ಅಂಗಡಿಗೆ ಹೋಗ್ತೀವೋ ನಾವೊಂದು ದೊಡ್ಡ ಲಿಸ್ಟ್ ಹಿಡ್ಕೊಂಡು ಹೋಗಿರ್ತೇವೆ. We write all the names of the tarkari, all the names of bele, everything. We write the list and go there. ನಾವು ನೋಡ್ತೀವಿ ಅಲ್ಲೆಲ್ಲ ತರಕಾರಿದ ಹೆಸರುಗಳು ಮತ್ತು ನಮಗೆ ಬೇಕಾದ ಅನುದಿನದ ದಿನಸುಗಳು ಎಲ್ಲ ನಾವು ಬರ್ಕೊಂಡು ತಗೊಂಡೋಗಿ ಕೇಳ್ತೇವೆ. We give the list, give the money, we get everything. ನಾವು ಲಿಸ್ಟ್ ಕೊಡ್ತೇವೆ ಮತ್ತು ಹಣ ಕೊಟ್ಟು ಎಲ್ಲ ಇಸ್ಕೊಂಡು ಹೋಗ್ತೇವೆ. But sadly, people of God are also thinking about God like that. ಬಹಳ ಜನ ದುಃಖಕರವಾದ ಸಂಗತಿ ಏನಂದ್ರೆ ಬಹಳ ಜನ ವಿಶ್ವಾಸಿಗಳು ಕೂಡ ಪ್ರಾರ್ಥನಾ ಅಂದ್ರೆ ದೇವರಿಗೊಂದು ಲಿಸ್ಟ್ ಕೊಡ್ತಾ ಇರೋದು, ಇಸ್ಕೊಂಡು ಹೋಗ್ತಾ ಇರೋದು. Okay, they come to God, give some list, put some offering and think God will give. ಬಹಳ ಜನ ಬರೋದು, ದೇವ್ರನ್ನ ಕೇಳೋದು, ಇಷ್ಟು ಕಾಣಿಕೆ ಹಾಕಿಬಿಟ್ರೆ ದೇವ್ರು ನಮಗೆ ಕೊಡ್ತಾನಂತ ನಂಬಿ ಹೋಗೋದು. Sometimes they think they don't have ability to ask, so they come and ask the pastor or the leader, you pray for us, I give some money. ಕೆಲವು ಸಾತಿ ಏನು ಅನ್ಕೊಳ್ತಾರೆ, ನಮ್ಮ ಪ್ರಾರ್ಥನೆ ದೇವರು ಕೇಳುವಷ್ಟು ಯೋಗ್ಯತೆ ನಮಗೆ ಇದೆಯೋ ಇಲ್ವೋ, ಪಾಸ್ಟರ್ ನಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ನಾವು ಪಾಸ್ಟರ್ ನಮಗಾಗಿ ಪ್ರಾರ್ಥನೆ ಮಾಡಲಿ ಅಂತೇಳಿ ಕಾಣಿಕೆ ಹಾಕಿ ಹೋಗ್ತಾರೆ. Okay, so that is the mindset of people these days. ಇಂಥ ಒಂದು ಕೆಟ್ಟ ಸ್ವಭಾವ ಮನುಷ್ಯರಲ್ಲಿದೆ. But know your father today. ಆದರೆ ಈ ದಿನ ನೀವು ಮಾಡಬೇಕಾದ ಸಂಗತಿ ಏನಂದ್ರೆ ನಿಮ್ಮ ತಂದೆಯನ್ನು ಕುರಿತು ತಿಳಿದುಕೊಳ್ಳಬೇಕು. Your God knows everything that you need. ನಿಮ್ಮ ತಂದೆಗೆ ನಿಮಗೆ ಏನೇನು ಬೇಕೋ ಎಲ್ಲವೂ ತಿಳಿದಿದೆ. Hallelujah. Hallelujah. The purpose of the prayer is not a list of some things that you need. ಪ್ರೀತಿಯಾದ ದೇವರ ಮಕ್ಕಳೇ, ಪ್ರಾರ್ಥನೆ ಅಂದ್ರೆ ಯಾವುದೋ ನಿಮಗೆ ಬೇಕಾದ ಕೆಲವು ಅಗತ್ಯಗಳ ಲಿಸ್ಟ್ ಅಲ್ಲ. Amen. Hallelujah. The prayer is about the fellowship with God. ಪ್ರಾರ್ಥನೆ ಅಂದ್ರೆ ದೇವರ ಸಂಗಡ ನಮಗೆ ಅನ್ಯೋನ್ಯತೆ. The prayer life is about the worship of God. ನೋಡಿ, ಪ್ರಾರ್ಥನಾ ಜೀವಿತ ಅಂದ್ರೆ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸೋದಾಗಿದೆ. The prayer is about declaring, prophesying His word. ಪ್ರೀತಿಯಾದ ಪ್ರಾರ್ಥನೆ ಅಂದ್ರೆ ಆತನ ವಾಕ್ಯವನ್ನು ಘೋಷಣೆ ಮಾಡುವಂಥದ್ದು. Amen. Amen. That is the power of prayer. ಅದು ಪ್ರಾರ್ಥನೆಯ ಶಕ್ತಿ. And that is the purpose of prayer. ಅದೇ ಪ್ರಾರ್ಥನೆ ಉದ್ದೇಶ. Hallelujah. Hallelujah. That's why in this entire chapter, entire Matthew chapter 6. ಅದಕ್ಕಾಗಿ ನೀವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಎಲ್ಲ ಓದುವಾಗ, okay, Jesus says that you seek the kingdom of God and His righteousness, everything is given to you. ಅದಕ್ಕೆ ಸ್ವಾಮಿ ಹೇಳ್ತಾನೆ, 6ನೇ ಅಧ್ಯಾಯ ಹೇಳ್ತಾ ಕಡೆಗೆ ಆತನ ಹೇಳ್ತಾನೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತೌಕಪಡ್ರಿ, ಇವೆಲ್ಲವೂ ನಿಮ್ಮ ಸೇರಿಕೊಳ್ಳುತ್ತವೆ. Hallelujah. Jesus says you are blessed than the birds in the sky. ಯೇಸು ಸ್ವಾಮಿ ಹೇಳ್ತಾನೆ, ನೀವು ಆಕಾಶದ ಪಕ್ಷಿಗಳಿಗಿಂತಲೂ ಶ್ರೇಷ್ಠರಲ್ಲವೇ? You are better than the lily of the valley. ನೀವು ಮತ್ತು ಕಣಿಯಲ್ಲಿರುವಂತ ಪುಷ್ಪಕ್ಕಿಂತಲೂ ಶ್ರೇಷ್ಠರಲ್ಲವೇ? Even Solomon did not have privilege like these flowers. ನೋಡಿ, ಈ ಒಂದು ಸಾಲಮೋನಿಗೆ ಕೂಡ ಈ ಹೂವಿನಂತ ವೈಭವ ಆತನಿಗೆಲ್ಲದೆ ಹೋಯಿತು. But your father knows everything what you want. ಆದರೆ ನಿಮ್ಮ ತಂದೆಗೆ ನಿಮಗೆ ಏನು ಬೇಕೋ ಅದು ಗೊತ್ತಿದೆ. Hallelujah. Hallelujah. So when we come in prayer, we come in that boldness and faith. ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಪ್ರಾರ್ಥನೆಗೆ ಬರುವಾಗ ಆತನ ನಮ್ಮ ತಂದೆ, ನಾವು ಆತನಿಗೆ ಮಕ್ಕಳಾಗಿದೆ ಎಂಬ ಧೈರ್ಯದಿಂದ ನಾವು ಪ್ರಾರ್ಥನೆಗೆ ಬರಬೇಕು. Hallelujah. Hallelujah. See, let us see one verse to understand what is the power in prayer. ನಾವು ಪ್ರಾರ್ಥನೆಯ ಶಕ್ತಿ ಏನಾಗಿದೆ ಎಂಬುದನ್ನು ಒಂದು ವಚನದಲ್ಲಿ ತಿಳ್ಕೊಳ್ಳೋಣ. Daniel 10:20. ದಾನಿಯೇಲನ ಬರೆದ ಪುಸ್ತಕ 10ನೇ ಅಧ್ಯಾಯ 20ನೇ ವಚನ. Amen. Hallelujah. Amen. So this is a story in Daniel's book. ನಾವು ನೋಡ್ತೀವಿ ದಾನಿಯೇಲನ ಪುಸ್ತಕದಲ್ಲಿರುವ ಇದೊಂದು ಸಂದರ್ಭ. He is writing his experience. ಆತನು ತನಗಾದ ಅನುಭವವನ್ನು ಬರೀತಾ ಇದ್ದಾನೆ. In chapter 9, if you see, Daniel starts to pray for his own people. ನಾವು ನೋಡ್ತೀವಿ ದಾನಿಯೇಲನು 9ನೇ ಅಧ್ಯಾಯವನ್ನು ನೋಡ್ತಿರುವಾಗ 70 ವರ್ಷ ಕಾಲವು ಪರಿಪೂರ್ಣವಾಗ್ತಿರೋದನ್ನು ನೋಡಿ ತನ್ನ ಜನರಿಗಾಗಿ ದಾನಿಯೇಲನು ಪ್ರಾರ್ಥಿಸ್ತಾನೆ. So he finds one scroll from Jeremiah's prophecy. ಆತನು ದಾನಿಯೇಲನು ಯಾವುದರ ಮೇಲೆ ಆಧಾರಗೊಂಡು ಪ್ರಾರ್ಥನೆ ಮಾಡ್ತಾನೆ ಅಂದರೆ, ಇಸ್ರಾಯೇಲರು 70 ವರ್ಷ ಸೆರೆಯಲ್ಲಿ ಇರ್ತಾರೆ ಎಂಬ ಆದ ನಂತರ ಬಿಡುಗಡೆ ಆಗ್ತದೆ ಎಂಬ ಆ ಪ್ರವಚನ ಆಧಾರದ ಮೇರೆಗೆ ಆ 70 ವರ್ಷದ ಕಾಲ ಪರಿಪೂರ್ಣವಾಗ್ತಿರುವಾಗ ಇಸ್ರಾಯೇಲರಿಗಾಗಿ ಪ್ರಾರ್ಥನೆ ಮಾಡ್ತಾನೆ. So in that prophecy of Jeremiah, it is written after 70 years, if anybody seeks me, I will deliver your people. 70 ವರ್ಷಗಳಾದ ನಂತರ ಇರ್ಮಿಯಾದಲ್ಲಿ ನಾವು ನೋಡ್ತೀವಿ, 70 ವರ್ಷ ಆದ ನಂತರ ಯಾರಾದರೂ ನನ್ನನ್ನು ಹುಡುಕುವುದಾದ್ರೆ ನಾನು ಆ ಜನರಿಗೆ ಬಿಡುಗಡೆ ಮಾಡ್ತೇನೆ. Hallelujah. Hallelujah. See, Daniel himself was depending on the word of God. ನೋಡಿ, ದಾನಿಯೇಲನು ಕೂಡ ನಾವು ನೋಡ್ತೀವಿ ದೇವರ ವಾಕ್ಯವನ್ನು ಆಧಾರ ಮಾಡಿಕೊಳ್ತಿದ್ದಾನೆ. He prays according to that prophecy of the Lord. ನಾವು ನೋಡ್ತೀವಿ
ದಾನಿಯೇಲನು ಇರ್ಮಿಯನು ಹೇಳಿರುವ ಪ್ರವಾದನೆ ಪ್ರಕಾರ ಪ್ರಾರ್ಥನೆ ಮಾಡ್ತಿದ್ದಾನೆ. Amen. ಆಮೆನ್. He prayed 21 days fasting prayer. ಆತನು 21 ದಿವಸ ಉಪವಾಸ ಮಾಡ್ತಾ ಇದ್ದಾನೆ. Okay, by the end of this 21 days, 21ನೇ ದಿವಸದ ಕಡೆ ಭಾಗದಲ್ಲಿ angel of God comes and meets Daniel. ದೇವದೂತನು ಬಂದು ದಾನಿಯೇಲನನ್ನು ದರ್ಶಿಸಿದ. Hallelujah. Hallelujah. You know, when angel meets Daniel, angel explains a lot of things to him. ದಾನಿಯೇಲನ ದೇವದೂತ ಬಂದು ಭೇಟಿಯಾದಾಗ ದಾನಿಯೇಲನಿಗೆ ದೇವದೂತನ ಅನೇಕ ಸಂಗತಿಗಳನ್ನು ಪ್ರಕಟಿಸಿದ. Some he understood, some he did not understand. ಕೆಲವು ಅರ್ಥವಾಯಿತು, ಕೆಲವು ಅರ್ಥವಾಗಲಿಲ್ಲ. Some things he understood that this is not for me but the future generation. ಕೆಲವು ಸಂಗತಿಗಳು ಇದು ನನಗಲ್ಲ, ಇದು ಬರ್ತಿರುವಂತ ಭವಿಷ್ಯತ್ತಿನಲ್ಲಿರುವ ಜನಾಂಗಕ್ಕಾಗಿ. Okay, but by the time he explained everything, angel was going back. ಆ ಸಂದರ್ಭದಲ್ಲಿ ಎಲ್ಲ ದೇವದೂತ ಎಲ್ಲವನ್ನು ಹೇಳಿಬಿಟ್ಟು ಹಿಂದಿರುಗಿ ಹೋಗುವಾಗ, so here in Daniel 10:20, angel was explaining what happened. ನೋಡಿ, ಇಲ್ಲಿ ದಾನಿಯೇಲನ 10ನೇ ಅಧ್ಯಾಯದ 20ನೇ ವಚನದಲ್ಲಿ ಮತ್ತು ದೇವದೂತನು ದಾನಿಯೇಲನಿಗೆ ಈ ಸಂಗತಿಗಳನ್ನು ಪ್ರಕಟ ಮಾಡ್ತಿದ್ದಾನೆ. ಜಾಗ್ರತೆ ಕೇಳ್ರಿ. And he says that the moment you started to pray, God sent me to give you answer. ನೋಡಿ, ಎಲ್ಲರೂ ಬೈಬಲ್ ವಚನ ಹೇಳ್ತದೆ, ನಿನ್ನ ದಾನಿಯೇಲನೇ, ನೀನು ದೇವರಿಗೆ ಬಹುಪ್ರಿಯನು, ನಿನ್ನ ಪ್ರಾರ್ಥನೆ ಆರಂಭದಲ್ಲಿಯೇ ದೇವರು ನಿನಗೆ ಉತ್ತರವನ್ನು ಕಳಿಸಿದ. Hallelujah. Hallelujah. When does God answer our prayers? ಯಾವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ? The moment you start to pray. ನೀನು ಪ್ರಾರ್ಥನೆ ಮಾಡುವಾಗಲೇ. Hallelujah. Hallelujah. Because he knows what you want. He knows what you want. ನಿನಗೆ ಏನು ಬೇಕೋ ಆತನಿಗೆ ಗೊತ್ತದೆ. He has kept everything ready for you. ಆತನು ನಿನಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. He wants you to receive it by faith. ಅವೆಲ್ಲ ನಂಬಿಕೆಯಿಂದ ಹೊಂದಿಕೊಳ್ಳಬೇಕೆಂಬುದಾಗಿ ಆತನು ಇಷ್ಟಪಡ್ತಾನೆ. Hallelujah. On the day one you started to pray, the God sent the answer. ನಾವು ನೋಡ್ತೀವಿ, ದಾನಿಯೇಲನ ಪ್ರಾರ್ಥನೆಯ ಪ್ರಾರಂಭ ದಿನದಲ್ಲಿಯೇ ಅವನಿಗೆ ಆನ್ಸರ್ ಹೊರಟು ಬಂದಿದೆ. Amen. ಆಮೆನ್. But what happened in between? ಆದರೆ ಮಧ್ಯದಲ್ಲಿ ಏನಾಯ್ತು? Why he prayed 21 days then? ಯಾಕೆ ಆ ಪ್ರಾರ್ಥನೆ ಪ್ರಾರಂಭದಲ್ಲಿ ಬಂದಾಗ 21 ದಿವಸಗಳು ಯಾಕೆ ಪ್ರಾರ್ಥನೆ ಬೇಕಾಯ್ತು? The angel is saying, as you prayed for 21 days, one another evil spirit is trying to stop the prayer. ನಿನ್ನ ಪ್ರಾರ್ಥನೆ ಕೇಳಿತು, ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ತಗೊಂಡು ನಾನು ಹೊರಟೆ. ಆದರೆ ಮಧ್ಯಾಕಾಶದಲ್ಲಿ ಯಾರು ನನ್ನನ್ನು ವಿರೋಧಿಸ್ತಿದ್ದಾರೆ? ಒಂದು ದುರಾತ್ಮ ನನ್ನನ್ನು ವಿರೋಧಿಸ್ತಾ ಇದೆ. His name is Prince of Persia. ಅದಕ್ಕೆ ಹೆಸರೇನೆಂದರೆ ಆ ಪರ್ಷಿಯಾ ದೇಶದ ರಾಜನು ಎಂಬುದಾಗಿ. ದಿವ್ಯಪಾಲಕ ಇನ್ಚಾರ್ಜ್ ಓವರ್ ಪರ್ಷಿಯಾ. ನೋಡಿ, ಆ ಪರ್ಷಿಯಾ ರಾಜ್ಯದ ಮತ್ತು ದಿವ್ಯಪಾಲಕ. Okay, so he is controlling that Persia land. ಅವನೇನ್ ಮಾಡ್ತಾನೆ? ಆ ಪರ್ಷಿಯಾ ದೇಶವನ್ನ ಅವನು ಹತೋಟಿಯಿಂದ ಆಳ್ತಾ ಇದ್ದಾನೆ. Praise the Lord. Praise the Lord. See, please try to understand this. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ರಿ. Okay, when Israel went into captivity second time, ಇಸ್ರಾಯೇಲರು ಎರಡನೇ ಸಾರಿ ಮತ್ತು ಸೆರೆ ಒಯ್ಯಲ್ಪಟ್ಟಾಗ, okay, that is Judah went into captivity because of Nebuchadnezzar occupying everything. ನೆಬೂಕದ್ನೆಚ್ಚರನು ಎಲ್ಲವನ್ನೂ ಸ್ವಾಧೀನ ಮಾಡಿಕೊಂಡಿರುವುದರಿಂದ ಯಹೂದ್ಯ ಜನಾಂಗವು ಸೆರೆ ಒಯ್ಯಲ್ಪಟ್ಟಿತು. That time entire world was ruled by Babylon. ಆ ದಿನ ಪ್ರಪಂಚವನ್ನೆಲ್ಲ ಬಬುಲೋನು ರಾಜರು ಆಳ್ತಾ ಇದ್ರು. Okay, and at that time Daniel became one of the main leaders in Babylon. ನೋಡಿ, ಅಂತಹ ಸಂದರ್ಭದಲ್ಲಿ ಬಬುಲೋನ್ ರಾಜ್ಯವು ಪ್ರಪಂಚಗಳನ್ನೆಲ್ಲ ಆಳುವ ಚಕ್ರವರ್ತಿಗಳಾದಾಗ ದಾನಿಯೇಲನು ಆ ಬಬುಲೋನ್ ರಾಜ್ಯದಲ್ಲಿ ಪ್ರಾಮುಖ್ಯ ಹೊಂದಿರುವಂಥ ಮಹಾನಾಯಕನಾಗಿದ್ದ. ಆಫ್ಟರ್ ಬ್ಯಾಬಿಲೋನಿಯನ್ ರೂಲ್ ದೇರ್ ಕೇಮ್ ಅ ಪರ್ಷಿಯನ್ ರೂಲ್. ನೋಡಿ, ಈ ಬಬುಲೋನಿಯರು ಆಳ್ವಿಕೆ ಆದ ನಂತರ ಪರ್ಷಿಯಾ ನಿಂಗೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಪಾರಸಿ ರಾಜರು ಬಂದರು. ಓಕೆ, ಸೊ ಮಿದ್ಯಾನಿಯರು ಪಾರಸಿಯರು ಒಟ್ಟಾಗಿ ಸೇರಿ ರಾಜ್ಯವನ್ನು ರೂಲ್ ಮಾಡ್ತಾ ಇದ್ರು. Right? So that rule came and Daniel was still the leader at that time. ನೋಡಿ, ಆ ಮಿದ್ಯಾನಿಯರು ಪಾರಸೀಕರು ಮಾಡ್ತಿರುವಂಥ ರಾಜ್ಯ ಪರಿಪಾಲನೆ ಮಾಡ್ತಿರುವಾಗ ಕೂಡ ಚೆನ್ನಾಗಿ ಕೇಳಬೇಕೆಲ್ಲರೂ, ದಾನಿಯೇಲನು ರಾಜ್ಯದಲ್ಲಿ ಮುಖ್ಯವಾದ ವ್ಯಕ್ತಿ ಆಗಿದ್ದ. Hallelujah. Hallelujah. See, earlier Nebuchadnezzar died, Belshazzar died, but Daniel was still the ruler, leader. ನೋಡಿ, ನೆಬೂಕದ್ನೆಚ್ಚರ ಕಾಲದಲ್ಲಿ ಸೆರೆ ಒಯ್ಯಲ್ಪಟ್ಟರು. ಇಲ್ಲಿ ನೆಬೂಕದ್ನೆಚ್ಚರನು ಸತ್ತೋದ. ನೆಬೂಕದ್ನೆಚ್ಚರ ಮಗನಾಗಿರುವಂಥ ಬೆಲ್ಶಸ್ಸರನು ಸತ್ತ.
ಆದರೂ ಕೂಡ ದಾನಿಯೇಲನೇ ರಾಜನಾಗಿದ್ದಾನೆ. Okay, after that, now in the Persian rule, Darius came, still Daniel was in the highest position. ನಾವು ನೋಡ್ತೀವಿ ಪರ್ಷಿಯ ರಾಜರು ಬಂದರು, ಆದರೂ ಕೂಡ ದಾನಿಯೇಲನೇ ಮುಖ್ಯ ವ್ಯಕ್ತಿಯಾಗಿದ್ದಾನೆ. So in the time of Darius, Dariavesh, right? In the time of Darius also, Daniel was the main prime minister. ಪ್ರೀತಿಯಾದ ದೇವರ ಮಕ್ಕಳೇ, ದರ್ಯಾವೇಶನ ಆಳ್ವಿಕೆಯಲ್ಲಿ ಕೂಡ ದಾನಿಯೇಲನು ಪ್ರಾಮುಖ್ಯವಾದ ವ್ಯಕ್ತಿಯಾಗಿದ್ದ. Hallelujah. Hallelujah. Nobody could shake his place. ಯಾರು ಕೂಡ ದಾನಿಯೇಲನ ಸ್ಥಾನವನ್ನು ಕದಲಿಸಲಿಕ್ಕೆ ಆಗಲಿಲ್ಲ. Because he did not depend on himself, he depended on God. ಯಾಕೆಂದ್ರೆ ಯಾವ ರಾಜರು ಬಂದರೂ ಸತ್ತೋದ್ರ, ಅನೇಕ ರಾಜರು ಸತ್ತೋದ್ರಾಗ್ಲಿ, ಆ ಉನ್ನತ ಸ್ಥಾನದಿಂದ ದಾವೀದನನ್ನು ಯಾರು ಇಳಿಸ್ಲಿಕ್ಕೆ ಆಗಲಿಲ್ಲ, ದಾನಿಯೇಲನ ಯಾಕೆ ಇಳಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವನು ಯಾವಾಗಲೂ ದೇವರನ್ನ ಆನುಕೊಳ್ಳುವರಾಗಿದ್ದ, ಆತುಕೊಳ್ಳುವ. ಆಮೇನ್. So at that time, because of the Persian rule that is on the earth, ಅಲ್ಲಿ ನಾವು ನೋಡ್ತೀವಿ ಪಾರ್ಶ್ಯ ಮೇದ್ಯ ಪಾರ್ಶಿಯರು ಆಳ್ತಿರುವಾಗ, okay, think this is all the earth, you think. ನೋಡಿ ಇದೆಲ್ಲ ಒಂದು ಲೋಕ ಅಂತ ತಿಳ್ಕೊಳ್ರಿ. Okay, so this is all ruled by Persian kingdom. ಇದೆಲ್ಲ ಮೇದ್ಯ ಪಾರ್ಶಿಯರು ಆಳ್ತಿರುವ ರಾಜ್ಯ. And there is one spiritual in charge for this, about this. ಈ ಎಲ್ಲ ನೋಡಿ ಈ ಪ್ರಪಂಚದಲ್ಲಿ ಇದನ್ನ ಮೇದ್ಯ ಪಾರಶಿಕರು ಆಳ್ತಿದ್ದಾರೆ, ಆದರೆ ಆತ್ಮೀಯ ಮಂಡಲದಲ್ಲಿ ಒಂದು ದುರಾತ್ಮ ಇದರ ಕಂಟ್ರೋಲ್ ಇಟ್ಕೊಂಡಿದೆ. Okay, and that is called as Persian prince, ದಿವ್ಯ ಪಾಲಕ. ಅದೇ ನಾವು ನೋಡ್ತೀವಿ ಪಾರಸಿಕ ರಾಜನ ದಿವ್ಯ ಪಾಲಕನಾಗಿರುವ ಪಾರಸಿಕ ರಾಜನು ಅಂತ ಹೇಳಲ್ಪಟ್ಟಿದೆ. Okay, so that ruler, that spiritual ruler is an evil spirit. ನಾವು ನೋಡ್ತೀವಿ ಅಲ್ಲಿ ಆ ಆತ್ಮೀಯ ದೊರೆತನ ಮಾಡುವಂತ ಒಂದು ದುರಾತ್ಮ ಕೆಲಸ ಮಾಡ್ತಿತ್ತು. Okay, so above the Persian kingdom, Persian evil spirit. ನೋಡಿ ಪರ್ಷಿಯ ಕನ್ನಡದಲ್ಲೇನು, ಪಾರಸಿಕ ರಾಜ್ಯ ಇದೆ. ಆ ಪಾರಸಿಕ ರಾಜ್ಯದ ಮೇಲೆ ಪಾರಸಿಕ ದಿವ್ಯ ಪಾಲಕನು ಆಳ್ತಾ ಇದ್ದಾನೆ. Okay, so when God sent the answer, this fellow is trying to fight against that answer. ಈಗ ದೇವರ ಮೂಲಕ ಉತ್ತರ ಬರ್ತಿರುವಾಗ ಈ ಪಾರಸಿಕ ರಾಜನೇ ಮಾಡ್ತಿದ್ದಾನೆ. ಅದು ದಾನಿಯೇಲನ ಪ್ರಾರ್ಥನೆ ಉತ್ತರ ಬರದ ಹಾಗೆ ಈ ಗಾಬ್ರಿಯೇಲನ ಎದುರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. But Daniel did not give up. No, he prayed for 21 days. ಆದರೆ ದಾನಿಯೇಲನೇ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ ಇದ್ದಾನೆ. Hallelujah. Hallelujah. Until he received the answer, he kept praying. ನೋಡಿ ಚೆನ್ನಾಗಿ ಕೇಳ್ರಿ, 21 ದಿವಸ ಫಾಸ್ಟಿಂಗ್ ಪ್ರೇಯರ್ ಮಾಡಲಿಲ್ಲ ದಾನಿಯೇಲನು. ಚೆನ್ನಾಗಿ ಕೇಳ್ರಿ, ಉತ್ತರಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ 21 ದಿವಸ ಆಯಿತು. ಭಾಳ ಜನ ಭಾಳ ಜನ ಏನು ಮಾಡ್ತಾರೆ, 21 ಡೇಸ್ ಫಾಸ್ಟಿಂಗ್ ಪ್ರೇಯರ್. ಅದು ಸುಳ್ಳು. ದಾನಿಯೇಲ್ 21 ದಿವಸ ಮಾಡಲಿಲ್ಲ. ದಾನಿಯೇಲನು ಮಾಡ್ತಾ ಇರುವಾಗ 21 ದಿವಸಕ್ಕೆ ಆನ್ಸರ್ ಬಂತು. ಹಾಗೆ ಹೇಳಿ, 21 ದಿವಸ ಫಾಸ್ಟಿಂಗ್ ಪ್ರೇಯರ್ ಅಂತ ನೀನು ಸಭೆಯಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗ್ತದಾ? 40 ದಿವಸ ಪ್ರಾರ್ಥನೆ ಮಾಡ್ತಿದ್ರೆ ಆಗ್ತದಾ? ಮಾಡ್ತಾ ಇರಬೇಕು. That's a very nice point. ಯಾಕೆ ನಾನು ಈ ವಿಷಯ ಹೇಳ್ತೇನೆ ಅಂದರೆ, ಭಾಳ ಜನ ಇಂಥ ಪ್ರಾರ್ಥನೆಗಳು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದನ್ನು 40 ದಿವಸ ಆಯಿತು, ಉತ್ತರ ಬರಲಿಲ್ಲ, ಎತ್ಕೊಂಡು ಹೋಗ್ತಾ ಇರ್ತಾರೆ. ಉತ್ತರ ಬರೋವರೆಗೂ ಮಾತಾಡ್ತಾನೆ ಇರಬೇಕು. ಹಲ್ಲೆಲೂಯಾ. Glory to Jesus. Praise the Lord. So he kept praying until he received the answer. ನೋಡಿ, ಉತ್ತರ ಸಿಗುವವರೆಗೂ ಈ ದಾನಿಯೇಲನ ಪ್ರಾರ್ಥನೆ ಮಾಡ್ತಾರೆ. You know what happened as he was praying? ನಾವು ಪ್ರಾರ್ಥನೆ ಮಾಡ್ತಿರುವಾಗ ಏನಾಯ್ತು ಗೊತ್ತಾ? God sent more angels. ದೇವರೇನ್ ಮಾಡಿದ? ದೂತಗಳನ್ನು ಕಳಿಸಿಕೊಟ್ಟ. Michael came, the warrior prince of Israel, Michael. ನೋಡಿ, ಗಾಬ್ರಿಯೇಲನು ಉತ್ತರ ತರ್ತಾ ಇದ್ದ. ಗಾಬ್ರಿಯೇಲನು ಈ ದುರಾತ್ಮನ ಅಡ್ಡಿ ಮಾಡಿದ. ಆಗ ದೇವರೇನ್ ಮಾಡ್ದ? ಮಿಖಾಯಲ್ನ ಕಳಿಸಿಕೊಟ್ಟ. Amen. See, your prayer will release angels. ನಾವು ನೋಡ್ತೀವಿ, ನಾವು ಪ್ರಾರ್ಥನೆ ಮಾಡ್ತಿರುವಾಗ ದೇವದೂತಗಳು ಬಿಡುಗಡೆ ಆಗ್ತವೆ. Hallelujah. Hallelujah. You know, angels, the way they work in the spiritual realm, we cannot imagine. ದೇವದೂತಗಳು ಆತ್ಮೀಯ ಲೋಕದಲ್ಲಿ ಹೆಂಗೆ ಕೆಲಸ ಮಾಡ್ತೇವೋ ನಾವು ಊಹಿಸಲಿಕ್ಕೆ ಕೂಡ ಆಗೋದಿಲ್ಲ. Amen. When you pray, that's what happens in India also. ನಾವು ಪ್ರಾರ್ಥನೆ ಮಾಡ್ತಿರುವಾಗ ಭಾರತದಲ್ಲಿ ಕೂಡ ಅದೇ ನಡೆದಿದೆ. Praise God. Praise the Lord. So now angel went and helped Gabriel. Gabriel brought answer to Daniel. ಯಾವಾಗಾದ್ರೆ Michael helped Gabriel. ಮಿಖಾಯೇಲನು ಗಾಬ್ರಿಯೇಲನಿಗೆ ಸಹಾಯ ಮಾಡಿದಾಗ ಆಗೇನಾಯ್ತು, ಗಾಬ್ರಿಯೇಲನು ಉತ್ತರವನ್ನು ತಗೊಂಡು ದಾನಿಯೇಲನ ಹತ್ರ ಬಂದ. ಆಗ 21 ದಿವಸ ಆಗಿತ್ತು. Praise God. Praise the Lord. So now angel is going back. ಈಗ ಮತ್ತೆ ಗಾಬ್ರಿಯೇಲನು ರಿಟರ್ನ್ ಹೋಗ್ತಾ ಇದ್ದಾನೆ. Okay, while going back he tells that when I go, prince of Persia will come, prince of Greece also will come. ನೋಡಿ, ಇಲ್ಲಿ ಪರ್ಷಿಯಾಗೆ ಪಾರಸಿಕ ರಾಜನು ಇದ್ದಾನೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಹೋಗ್ತಿರುವಾಗ ಗ್ರೀಕ್ ರಾಜನು ಕೂಡ ಬಂದಂತೆ. Okay,
So in the world is ruled by Persia. ನಾವು ನೋಡ್ತೀವಿ ಈ ಲೋಕವು ಪಾರಸಿಕ ರಾಜನ ಮೂಲಕ ಆಳಲ್ಪಡ್ತಿರುವಾಗ, According to history, still Greek kingdom did not come. ನೋಡಿ ಚೆನ್ನಾಗಿ ಪಾರಸೀಕರು ಆಳ್ತಾ ಇರುವಾಗ ಗ್ರೀಕ್ ಸಾಮ್ರಾಜ್ಯನ ಬರಲಿಲ್ಲ. Okay, only Persian king was ruling all over the world. ಪರ್ಷಿಯ ರಾಜರು ಮಾತ್ರ ಲೋಕವನ್ನೆಲ್ಲ ಆಳ್ತಾ ಇದ್ದಾರೆ. Even until India also they were ruling. ಅವರ ಭಾರತ ದೇಶದವರೆಗೆ ಅಂದರೆ ಇದೆಲ್ಲ ಭಾರತ ದೇಶ ಅಂದರೆ ಅದು ನಾರ್ತನ್ ಇರುವಂಥ ಸ್ವಲ್ಪ ಭಾಗವಿತ್ತು ಅವಾಗ ಭಾರತ ದೇಶ, ಅದನ್ನು ಇಂಡಿಯಾ ಅಂತ ಕರೀತಿದ್ರು. ಅಲ್ಲಿವರೆಗೂ ಇವರು ಆಳ್ತಾ ಇದ್ರು. ನೀವು ಎಸ್ತೇರಲ್ಲಿ ನೀವು ನೋಡ್ತೀರಿ, ಹಿಂದೂಸ್ತಾನ ಮೊದಲುಕೊಂಡಂತೆ. ಹಿಂದೂಸ್ತಾನ ಅಂದರೆ ಈಗಿರುವಂಥ ಭಾರತ ಅಲ್ಲ, ಅದು ದಕ್ಷಿಣ ಭಾರತ ದೇಶದಲ್ಲಿ ಇಂಡಸ್ ವ್ಯಾಲಿ ಅಂದರೆ ಇಂಡಸ್ ಕಣಿವೆ ಅಂತಿದೆ, ಅಲ್ಲಿವರೆಗೂ ಭಾರತ ದೇಶ, ಅಲ್ಲಿವರೆಗೂ ಅವರ ಆಳ್ವಿಕೆ ಇತ್ತು. Praise the Lord. But then in the spiritual realm, if Persian kingdom is there, spiritual realm, Persian evil spirit is there. ನೋಡಿ ಇಲ್ಲಿ ಮೇದ್ಯರು ಪಾರಶಿಕರಿದ್ದಾರೆ, ಪಾರಶಿಕ ದುರಾತ್ಮ ಇದೆ. Okay, but how Greek evil spirit came there? ಅಲ್ಲಿ ನಾವು ಗ್ರೀಕ ದುರಾತ್ಮ ಹೇಗೆ ಬಂತು? Still Greek kingdom is not there, no? ಅಲ್ಲಿನ ಗ್ರೀಕ ರಾಜ್ಯವಿಲ್ಲ. Okay, but the Greek evil spirit is also trying to hinder Gabriel. ನಾವು ನೋಡ್ತೀವಿ ಗ್ರೀಕ್ ದುರಾತ್ಮ ಕೂಡ, ಗ್ರೀಕು ದೇಶದ ದುರಾತ್ಮ ಕೂಡ ಮತ್ತು ಗಾಬ್ರಿಯೇಲನ್ನು ವಿರೋಧಿಸಲಿಕ್ಕೆ ಮಾಡಿತು. And he says again Michael will come for me. ಆಗ ತಿರುಗಿ ಮಿಖಾಯೇಲನು ನನಗಾಗಿ ಬರ್ತಾನೆ. Praise the Lord. Praise the Lord. See, we'll understand two things here. ಇಲ್ಲಿ ನಾವು ಎರಡು ಸಂಗತಿಗಳನ್ನು ನೋಡ್ತೇವೆ. See, in the world still the events did not take place. ನಾವು ನೋಡ್ತೀವಿ ಈ ಲೋಕದಲ್ಲಿನ ಗ್ರೀಕ ರಾಜ್ಯ ಬರಲಿಲ್ಲ, ಗ್ರೀಕ ರಾಜ್ಯ ಯಾವ ಕಾರ್ಯವನ್ನು ಮಾಡ್ತಿಲ್ಲ. Okay, but even many years before the Greek kingdom, already in the spiritual realm Greek evil spirit is there. ನಾವು ನೋಡಿ ಈ ಪಾರಶಿಕ ರಾಜ್ಯವು ಆಳುತ್ತಿರುವಾಗಲೇ ಎಷ್ಟೋ ವರ್ಷಗಳ ಹಿಂದೆಯಿಂದ ಗ್ರೀಕ್ ದುರಾತ್ಮ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದೆ. In the spiritual realm the devil is already preparing everything. ನೋಡಿ, ಅದಕ್ಕೆ ಈ ಆತ್ಮೀಯ ಲೋಕದಲ್ಲಿ ಸೈತಾನ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಾನೆ. Hallelujah. Usually when problem comes we will pray. ಚೆನ್ನಾಗಿ ತಿಳ್ಕೊಳ್ರಿ, ಸಮಸ್ಯೆ ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವಿ. Okay, but see this devil's tactic, he's already working before the problem. ನೋಡಿ, ಈ ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆ ಸಮಸ್ಯೆಗಳನ್ನು ತರಲಿಕ್ಕೆ ಇನ್ನೊಂದು ಸಮಸ್ಯೆಯನ್ನು ರೆಡಿ ಮಾಡಿಟ್ಟಿದ್ದಾನವ. Now I want you to understand the purpose of prayer. ನಾನು ಇವತ್ತು ಏನು ನಿಮ್ಮನ್ನು ಉದ್ದೇಶವಾಗಿ ಪ್ರಸಂಗ ಮಾಡ್ತೇನೆ ಅಂದರೆ, ಪ್ರಾರ್ಥನೆಯ ಉದ್ದೇಶವೇನು? Okay, purpose of prayer is not to run to the Lord only when problem comes. ನಾವು ಯಾವಾಗಾದ ಸಮಸ್ಯೆಗಳು ಬಂದಿವೋ ಅವಾಗಲೇ ಓಡುವಂಥದ್ದಲ್ಲ. Okay, but when you pray, God is working in the spiritual realm, the problem itself won't come. ನೀವು ಪ್ರಾರ್ಥನೆ ಮಾಡ್ತಾ ಇದ್ದರೆ, ನಾವು ಪ್ರಾರ್ಥನೆ ಎಡಬಿಡದೆ ಮಾಡ್ತಾ ಇರುವಾಗ ಏನಾಗ್ತದೆ, ಅನ್ಯ ಭಾಷೆಗಳು ಮಾತಾಡ್ತಾ ನಾವು ಮಾಡ್ತೀವಲ್ಲ, ಅವೆಲ್ಲ ಮಾಡ್ತಾ ಇರುವಾಗ ಸಮಸ್ಯೆಗಳು ಕಾಣುವಾಗ ಮಾತ್ರ ಅಲ್ಲ, ಅದು ಸಮಸ್ಯೆ, ನಾವು ಪ್ರಾರ್ಥನೆ ಮಾಡ್ತಿದ್ರೆ ಸಮಸ್ಯೆಗಳು ಕಾಣದ ಹಾಗೆ ಹೋಗಿಬಿಡ್ತವೆ. Hallelujah. Hallelujah. You know, in my workplace there was a man who was against me, so dead against me. ನಾನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನನಗೆ ಬಹಳ ವಿರೋಧವಾಗಿದ್ದ. Because I told to my leader saying that I will not sit for puja, I will not eat puja item. ನಾನು ನನ್ನ ಉದ್ಯೋಗದಲ್ಲಿ ಹೇಳಿದೆ, ನೋಡಪ್ಪ, ನಾನು ಪೂಜೆಗೆ ಕೂತ್ಕೊಳ್ಳೋದಿಲ್ಲ, ಪೂಜೆದು ಯಾವುದು ನಾನು ತಿನ್ನೋದಿಲ್ಲ. So he was arguing with me, we also come to church, we eat with you, why you are saying you don't come? ನಾವು ಚರ್ಚಿಗೆ ಹೋಗಿದ್ದೆವು, ಚರ್ಚಲ್ಲಿ ಕೇಕ್ ಕೊಟ್ಟರು, ಅದು ತಿಂದೆವು ಅಂತ ಎಲ್ಲ ಹೇಳ್ತಾ ಇದ್ರು ಅವರು. So I was explaining, even in church also some things we don't give you. ನಾನು ಹೇಳಿದೆ, ಸಭೆಯಲ್ಲಿ ಕೂಡ ಕೆಲವು ಸಂಗತಿಗಳು ನಾವು ಕೊಡೋದಿಲ್ಲ. For example, this communion. ಕರ್ತನ ಭೋಜನ. It is for the believers who completely give their life to Jesus. ಸಂಪೂರ್ಣವಾಗಿ ಯೇಸುವನ್ನು ರಕ್ಷಕನಾಗ ನಂಬಿಕೆ ಇಟ್ಟದವರಿಗೆ ಮಾತ್ರ ಅದು ಕೊಡ್ತೇವೆ. Not for somebody who is simply visiting the church. ಸುಮ್ಮನೆ ಚರ್ಚಿಗೆ ಬಂದಿದ್ದೇವೆ ಅಂತ ಎಲ್ಲರಿಗೆ ಕೊಡೋದಿಲ್ಲ. Not for somebody who is coming here just for friendship. ಯಾವುದೋ ಒಂದು ನಿಮ್ಮ ಸಭೆಗೆ ಬಂದು ಹೋಗ್ತೀವಿ ಅಂತೇಳಿ ಒಂದು ಅನ್ಯೋನ್ಯ ಸ್ನೇಹ ಭಾವದಿಂದ ಬರೋರಿಗೆಲ್ಲ ಕೊಡೋಕ್ಕಾಗಲ್ಲ. Yes, so what is the eligibility for communion? ಒಂದು ಕರ್ತನ ಮೇಜನ್ನು ತಗೊಳ್ಳಿಕ್ಕೆ ಒಂದು ಅರ್ಹತೆ ಏನು? Believing in Christ. ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ನಂಬಿರಬೇಕು. In the same way, I don't believe in all these idols, I don't take prasada, don't feel bad. ಅದಕ್ಕೆ ನಾನು ಹೇಳಿದಪ್ಪ, ನನಗಂತೂ ಈ ವಿಗ್ರಹಗಳಲ್ಲಾಗಲಿ ಈ ಪ್ರಸಾದಗಳಲ್ಲಿ ನಂಬಿಕೆ ಇಲ್ಲ, ಅದಕ್ಕೆ ದಯವಿಟ್ಟು ನನಗೆ ಬೇಡ. Okay, so but that guy kept a grudge.
ಆಗ ಆ ವ್ಯಕ್ತಿಗೆ ನನ್ನ ಮೇಲೆ ನನ್ನ ದ್ವೇಷ ಇಟ್ಕೊಂಡ. So whenever I sleep, sometimes I sleep on the chair. He used to take photo and send to my boss. ನಾನು ಯಾವಾಗಾದರೆ ಕೆಲಸ ಸುಸ್ತಾಗಿ ಹಂಗೆ ಆಫೀಸಲ್ಲಿ ಮಲಗಿರುವಾಗ ಆ ಫೋಟೋ ತೆಗೆದು ನನ್ನ ಬಾಸ್ಗೆ ಕಳಿಸ್ತಾನೆ. He used to tell, this fellow is always sleeping, that's why he's becoming fat. ಈ ವ್ಯಕ್ತಿ ಯಾವಾಗಲೂ ನಿದ್ದೆ ಮಾಡ್ತಿದ್ದಾನೆ, ಅದಕ್ಕೆ ಈ ವ್ಯಕ್ತಿ ಥೋರ ಆಗಿಬಿಟ್ಟಿದ್ದಾನೆ. Sometimes when people ask me some questions, I used to explain them and write on the book. ನಾನು ಕೆಲವು ಜನ ಪ್ರಶ್ನೆ ಕೇಳುವಾಗ ನಾನು ಬುಕ್ದಲ್ಲಿ ಆನ್ಸರ್ ಬರೀತಿರುವಾಗ I used to take that photo and tell to my boss, see, always chatting with the girls and boys. ನೋಡಿ, ಈ ವ್ಯಕ್ತಿ ಕೇಳಿದ ಪ್ರಶ್ನೆಗಳಿಗೆ ನೀವು ಮೊಬೈಲ್ನಲ್ಲಿ ರಿಪ್ಲೈ, ಅವರು ಕೆಲವು ಪ್ರಶ್ನೆಗಳು ಕೇಳುವಾಗ ಮೊಬೈಲ್ನಲ್ಲಿ ಇವರು ರಿಪ್ಲೈ ಮಾಡ್ತಿದ್ರೆ ಇವರು ಆ ಫೋಟೋ ತೆಗೆದುಬಿಟ್ಟು ನೋಡಿ ಇವನು ಯಾವಾಗಲೂ ಹುಡುಗರಿಗೆ ಮೆಸೇಜ್ ಕಳಿಸ್ತಾ ಇರ್ತಾನೆ ಅಂತ ಹೇಳಿದರು. So a lot of things he did behind my back. ನನ್ನ ಹಿಂದೆ ಭಾಳ ಕೆಲಸ ಮಾಡಿದ. I did not know all these things. ಈ ಎಲ್ಲ ಸಂಗತಿ ನನಗೆ ಗೊತ್ತಿರಲಿಲ್ಲ. But every time in the morning prayer, ಪ್ರತಿ ದಿನ ಬೆಳಗಿನ ಪ್ರಾರ್ಥನೆಯಲ್ಲಿ God would tell, something is happening in your workplace today. This is going to happen, so you pray and declare over it. ಆದರೆ ದೇವರು ನನಗೆ ಹೇಳ್ತಿದ್ದ, ನೋಡಿ, ನೀನು ಕೆಲಸ ಮಾಡೋ ಸ್ಥಳದಲ್ಲಿ ಹಿಂಗೆ ಆಗ್ತದೆ, ಅದಕ್ಕೆ ನೀನು ಪ್ರಾರ್ಥನೆ ಮಾಡಿ ಅಲ್ಲಿ ಘೋಷಣೆ ಮಾಡು. Okay, so I was praying and go to the work. ನಾನು ಪ್ರಾರ್ಥನೆ ಮಾಡಿ ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದೆ. And when I go to the work, I know the problem is coming, but it is disappearing. ಸಮಸ್ಯೆ ಬಂದಾಗೆ ಕಾಣ್ತದೆ, ಅದು ಹಂಗೆ ಮಾಯವಾಗಿಬಿಡ್ತದೆ. Everybody is turning against me, but suddenly becoming my friends. ಎಲ್ಲರೂ ನನಗೆ ವಿರೋಧಿಗಳಾಗಲಿಕ್ಕೆ ಪ್ರಯತ್ನಿಸ್ತಾರೆ, ಎಲ್ಲರೂ ನನಗೆ ಸ್ನೇಹಿತರಾಗಿಬಿಡ್ತಾರೆ. Went for 3 months. ಈ ವಿಧವಾಗಿ 3 ತಿಂಗಳಾಯಿತು. Okay, after 3 months, one day God woke me at 4:30. ಒಂದು ದಿವಸ 3 ತಿಂಗಳಾದ ದೇವರು ನನ್ನ 4 ಗಂಟೆಗೆ ಎಬ್ಬಿಸಿದ. And he is asking, declare in the name of Jesus, I break the tooth of the devil. Tooth of the devil. ಯೇಸು ಕ್ರಿಸ್ತ ನಾಮದಲ್ಲಿ ಸೈತಾನನ ಹಲ್ಲನ್ನು ಜಜ್ಜುತ್ತೇನೆ ಅಂತ ಹೇಳಿದೆ. And I prayed, I declared, I started to pray in tongues and worship the Lord. ನಾನು ಮತ್ತು ದೇವರ ವಾಕ್ಯವನ್ನು ಘೋಷಣೆ ಮಾಡಿ ಮಾತನಾಡಿಬಿಟ್ಟು ನಾನು ಅನ್ಯ ಭಾಷೆಗಳು ಮಾತಾಡ್ತಾ ಇದ್ದೆ. That day, ಆ ದಿನ this fellow who was against me, ನನಗೆ ವಿರೋಧವಾಗಿರುವಂಥ ವ್ಯಕ್ತಿ, he was suspended from the college and he sent saying that you never come back to University of Mysore. ಅಯ್ಯೋ ದೇವರೇ, ಆ ವ್ಯಕ್ತಿ ಏನಾಯ್ತಂದ್ರೆ ಅವನನ್ನು ಸಸ್ಪೆಂಡ್ ಮಾಡಿಬಿಟ್ಟು ತಿರುಗಿ ಮೈಸೂರು ಯೂನಿವರ್ಸಿಟಿಗೆ ನೀನು ಬರಬಾರ್ದಂತ ನನ್ನ ದ್ವೇಷಿಸ್ತಿರುವ ವ್ಯಕ್ತಿಯನ್ನು ಕಳಿಸಿಕೊಟ್ಬಿಟ್ಟು. Hallelujah. Hallelujah. See, I was actually trying to become friend for him. ಆತನ ಹತ್ತಿರ ಸ್ನೇಹಿತನಾಗಬೇಕಂತ ನಾನು ಪ್ರಯತ್ನ ಮಾಡಿದೆ. But God knows what is the danger. ಆದರೆ ಅಪಾಯವೇನೋ ದೇವರಿಗೆ ಗೊತ್ತು. Before the danger comes, God wants you to declare. ಪ್ರೀತಿಯಾದ ದೇವರ ಮಕ್ಕಳೇ, ಮತ್ತು ಅಪಾಯ ಬರೋದಕ್ಕೆ ಬಿಫೋರ್ danger comes, God wants you to pray and declare. ನೋಡಿ, ಅಪಾಯವು ಬರೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ವಾಕ್ಯಗಳನ್ನು ಮಾತನಾಡಬೇಕು. Hallelujah. Hallelujah. That is the purpose of prayer, to change the spiritual realm. ಪ್ರೀತಿ, ಈ ಒಂದು ಆತ್ಮೀಯ ವಾತಾವರಣವನ್ನು ಬದಲಾಯಿಸಲಿಕ್ಕೆ ಪ್ರಾರ್ಥನೆ ಮುಖ್ಯವಾದ ಅಗತ್ಯ ನೋಡಿ ಇದು. Hallelujah. Hallelujah. Praise God. Sometimes some people ask, how many hours you will pray? ಕೆಲವು ಸಾತಿ ವಿಶ್ವಾಸಿಗಳು ಕೇಳ್ತಾರೆ, ನೀವು ಎಷ್ಟು ತಾಸು ಪ್ರಾರ್ಥನೆ ಮಾಡ್ತೀರಿ? They say, I pray for 1 hour, 2 hours. How long you will pray? ನಾನು 1 ಗಂಟೆ 2 ಗಂಟೆ ಪ್ರಾರ್ಥಿಸ್ತೇನೆ. Sometimes we wonder, are we praying so long? This fellow is very precious. ಅಯ್ಯೋ, ನಾವು ಕೆಲವು ಸಾತಿ ಇಷ್ಟು ಹೊತ್ತು ನಾವು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಈ ವ್ಯಕ್ತಿ ಬಹಳ ಅಮೂಲ್ಯ ಅನ್ಕೊಳ್ತೀವಿ. Okay, and sometimes they sit all night in the prayer, all morning in the prayer and say, I prayed so much. ನಾನು ಕೆಲವು ಸಾತಿ ಬೆಳಿಗ್ಗೆಲ್ಲ ಪ್ರಾರ್ಥನೆ, ರಾತ್ರೆಲ್ಲ ಪ್ರಾರ್ಥನೆ ಮಾಡಿ ಬಹಳ ಪ್ರಾರ್ಥನೆ ಮಾಡಿದ್ದೇವೆ ಅಂತ ಹೇಳ್ತಿರ್ತೀವಿ. Okay, but then think about it. Is a prayer only for some time? ಕೆಲವು ಸಮಯ ಮಾತ್ರವೇ ಪ್ರಾರ್ಥಿಸ್ತೀವಾ? Is it the prayer life is only permitted to pray only in the church? ಮತ್ತು ಚರ್ಚಿನಲ್ಲಿ ಮಾತ್ರವೇ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಪ್ರಾರ್ಥನೆ ಕೊಡಲ್ಪಟ್ಟಿದೆಯಾ? Or is that prayer is only for that 1 hour you pray in the morning? ನೀನು ಬೆಳಿಗ್ಗೆದ್ದು 1 ಗಂಟೆ ಪ್ರಾರ್ಥನೆ ಮಾಡ್ತಿಲ್ಲ, ಅಷ್ಟೇ ಪ್ರಾರ್ಥನೆಯಾ? I like one preacher, he said like this. ಒಬ್ಬ ಸೇವಕರು ಈ ವಿಧವಾಗಿ ಹೇಳಿದರು, I pray full day. ಆ ವ್ಯಕ್ತಿ ಹೇಳಿದರು, ನಾನು ದಿನವೆಲ್ಲ ಪ್ರಾರ್ಥನೆ ಮಾಡ್ತೀನಿ. I pray full day every day. ನಾನು ಸಂಪೂರ್ಣ ದಿನ ಪ್ರತಿದಿನ ಹಂಗೆ ಪ್ರಾರ್ಥನೆ ಮಾಡ್ತೀನಿ. I was wondering how he is able to say like that. ಏ ವಿಧವಾಗಿ ಆ ವ್ಯಕ್ತಿ ಈ ಮಾತನ್ನು ಹೇಳಬಲ್ಲ? He says that is the fellowship I have in the Holy Spirit. ಈ ಒಂದು ಅನ್ಯೋನ್ಯತೆ ಪವಿತ್ರಾತ್ಮನಲ್ಲಿ ನನಗೆ ಹೊಂದಿಕೊಂಡಿದ್ದೇನೆ. I don't have to sit only in one place and pray, although I do that also. ನಾನು 1 ಗಂಟೆ ಪ್ರಾರ್ಥನೆ ಮಾಡ್ತೇನೆ, ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅಷ್ಟು ಮಾತ್ರ ಅಲ್ಲ, ಯಾವಾಗಲೂ ಪವಿತ್ರಾತ್ಮನ ಮೂಲಕ ನಾನು ದೇವರ ಅನ್ಯೋನ್ಯತೆಯಲ್ಲಿ ಇರ್ತೇನೆ. Amen. He says, when I walk
walk, I keep praying. When I talk, I keep praying. Even when I am silent, my spirit is still praying. ನಾನು ನಡೆಯುವಾಗಲೂ ಪ್ರಾರ್ಥಿಸ್ತೇನೆ, ಮಲಗುವಾಗಲೂ ನನ್ನ ಆತ್ಮ ಪ್ರಾರ್ಥನೆ ಮಾಡ್ತೇನೆ. Hallelujah. Because it is about the fellowship, not about the prayer list. ಪ್ರೀತಿ ಆಸನೆ ಪ್ರಾರ್ಥನೆ ಲಿಸ್ಟ್ ಇಟ್ಕೊಂಡು ಮಾಡೋದಲ್ಲ, ಇದು ದೇವರೊಂದಿಗಿರುವ ಅನ್ಯೋನ್ಯತೆ. Hallelujah. Hallelujah. Think of it like this. When I got engaged to my wife, engagement. ನನ್ನ ಹೆಂಡತಿ ಸಂಗಡ ನನಗೆ ಎಂಗೇಜ್ಮೆಂಟ್ ಆಗಲಿಕ್ಕೆ ಬಂತು. I wanted to impress her in many ways. ನಾನು ಎಂಗೇಜ್ಮೆಂಟ್ ಆದ ತಕ್ಷಣ ಅನೇಕ ಸಂಗತಿಗಳ ಮೂಲಕ ಅವಳನ್ನ ಸಂತೋಷಪಡಿಸಬೇಕೆಂಬುದಾಗಿತ್ತು. Sometimes I used to give nice gifts. ಕೆಲವು ಸಾತಿ ಅವಳ ಮೇಲೆ ಇರುವ ಪ್ರೀತಿಯಿಂದ ನಾನು ಒಳ್ಳೆ ಬಹುಮಾನಗಳು ಕೊಡ್ತಾ ಇದ್ದೆ. That time no unlimited phone call. We have to recharge 360 rupees. ಆ ದಿನ ಮೊಬೈಲ್ ಫೋನ್ ಅನ್ಲಿಮಿಟೆಡ್ ಇರಲಿಲ್ಲ. ಏನಂದರೆ 350 ರೂಪಾಯಿ. ಹೌ ಮೆನಿ? 360 rupees. ಹೌ ಮೆನಿ ಕಾಲ್ಸ್? We can I think talk for 12 hours. 12 ತಾಸಿಗೆ 360 ರೂಪಾಯಿ ಕಟ್ಟಬೇಕಿತ್ತು. So after 15 days I used to pay again 360 rupees. 15 ದಿವಸ ಆದ ತಕ್ಷಣ ಮತ್ತೆ 360 ರೂಪಾಯಿ ಹಾಕ್ತಿದ್ದೆ. Every month or 2 months my bill used to go so much. ಪ್ರತಿ ತಿಂಗಳಿಗೆ ನನ್ನ ಬಿಲ್ ಮೇಲೆ ಹೋಗ್ತಿತ್ತು. And sometimes I used to try to impress her, telling that I pray like this, join with me and pray on phone. ಕೆಲವು ಸಾತಿ ನಾನು ಹಿಂಗೆ ಪ್ರಾರ್ಥನೆ ಮಾಡ್ತೀನಿ, ನೀನು ಹಾಗೆ ಪ್ರಾರ್ಥನೆ ಮಾಡಂತೇಳಿ ಫೋನಲ್ಲೇ ಪ್ರಾರ್ಥನೆ ಮಾಡ್ತಿದ್ದೆ. I used to give her nice food, nice gift, take her to nice places. ಅವಳನ್ನು ಒಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗೋದು, ಒಳ್ಳೆ ಊಟಕ್ಕೆ ಕರ್ಕೊಂಡು ಹೋಗೋದು. So now after 8 years of marriage, ಇವಾಗ 8 ವರ್ಷ ಆಯ್ತು. Day before yesterday she was asking, why you are not doing all those things? ವೈ ದಟ್ ಈಸ್ ರಾಂಗ್. ಈಗ ಮದುವಾದಕ್ಕಿಂತ ಮುಂಚೆ ಒಳ್ಳೊಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದಂತೆ, ಒಳ್ಳೆ ಗಿಫ್ಟ್ಗಳು ಕೊಡ್ತಿದ್ದಂತೆ. ಈಗ ಮದುವಾಗಿ 8 ವರ್ಷ ಆಯ್ತಂತೆ. ಮೊನ್ನೆ ಹೆಂಡತಿ ಕೇಳಿದಂತೆ, ಈಗ ಯಾಕೆ ಹಂಗೆಲ್ಲ ಮಾಡ್ತಾ ಇಲ್ಲ? ಮಾಡಬೇಕಲ್ಲ. So I tried to defend myself. Yeah, we went to that hotel, we went to this hotel, we went to that park. You don't remember? ಅವಳು ಹಂಗೆ ಕೇಳುವಾಗ ನಾನು ಅಲ್ಲಲ್ಲ ನಾವು ಆ ಪಾರ್ಕಿಗೆ ಹೋಗಿದ್ದೆವು, ಆ ಹೋಟೆಲ್ಗೆ ಹೋಗಿದ್ದೆ ಅಂತೇಳಿ ಈಗ ಹೇಳಿ ಮಾತನ್ನು ತಪ್ಪಿಸ್ತಾ ಇದ್ದೆ ನಾನು. But then you see the beauty of the marriage. ನೋಡಿ, ಮದುವೆಯ ಸಂಬಂಧ ನೋಡಿ, when you are in that close relationship, ನಾವು ಆ ಒಂದು ಅದ್ಭುತವಾದ ಸಂಬಂಧದಲ್ಲಿರುವಾಗ you don't have to impress. You don't have to try to impress. ನಾನು ಅವಳನ್ನು ಮೆಚ್ಚಿಸಬೇಕೆಂಬುದ ಪ್ರಯತ್ನ ಮಾಡೋದಲ್ಲ. Because it is more than impression, it is love. ಅದು ಒಬ್ಬರನ್ನ ಹೋಲಿಸಿಕೊಳ್ಳಬೇಕು ಎಂಬುದಕ್ಕಿಂತಲೂ ಪ್ರೀತಿ ಬಹಳ ದೊಡ್ಡದು. Hallelujah. Hallelujah. You are always together. Sometimes you don't talk, but you are still, you know that you are connected to that person. ಒಂದು ಸಾತಿ ನಿಮ್ಮ ಹೆಂಡತಿ ಅಥವಾ ಗಂಡ ದೂರ ಇರಬಹುದು, ಬಟ್ ಆದ್ರೆ ಆ ಸಂಬಂಧದಲ್ಲಿ ನೀವು ಇರ್ತೀರಿ. Hallelujah. Hallelujah. So I was telling her, the love between us grew so much in these 8 years. ಈ 8 ವರ್ಷದಲ್ಲಿ ನಮ್ಮ ಪ್ರೀತಿ ಬಹಳ ಬೆಳೆದು ಬಿಟ್ಟಿದೆ. Even when I go somewhere or you go somewhere, we run back to home within one day. ನೀನು ಒಂದು ಕಡೆ ಹೋಗಿದ್ರು, ನಾನು ಒಂದು ಕಡೆ ಹೋದ್ರು, ಒಂದೇ ದಿನದಲ್ಲಿ ಮನೆಗೆ ಓಡಿ ಬಂದ್ಬಿಡ್ತೇವೆ. It's not possible for us to be separate. ನಾವು ಹಾಗೇ ಸಪರೇಟ್ ಆಗಿ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. One of my friend used to make fun of us. ನನ್ನೊಬ್ಬ ಸ್ನೇಹಿತನು ನಮ್ಮ ವಿಷಯದಲ್ಲಿ ತಮಾಷೆ ಮಾಡ್ತಾನೆ. He used to tell we are sticky couple. ನೀವು ಹತ್ತುಕೊಂಡು ಹೋಗಿರುವ ಮತ್ತು ಮದುಮಕ್ಕಳು ಹತ್ತುಕೊಂಡು ಹೋಗಿರುವವರು ಅಂತ ಹೇಳಿ. Like sticky people. ಸ್ಟಿಕ್ಕಿ ಅಂದ್ರೆ ಗೊತ್ತಲ್ಲ, ಅಂಟಿಕೊಂಡಿರುವವರು. So that is a fellowship and love that we carry for our spouse. ನಮ್ಮ ಮನೆಯಲ್ಲಿ ನಾವು ಅಂತಹ ಪ್ರೀತಿಯನ್ನು ಮುಂದೆ ಬರಿಸ್ತೇವೆ. Okay, same with the Lord also. ಕರ್ತನ ಬಳಿಯಲ್ಲಿ ಕೂಡ ಹಾಗೆ. It is not like you are trying to impress, reading Bible for 1 hour, very strict like 1 hour. After 2 hours completely worldly life. ಕೆಲವು ಸತ್ ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ, 1 ಗಂಟೆ ಬೈಬಲ್ ಓದ್ತೀವಿ, 1 ಗಂಟೆ ಅನ್ಯ ಭಾಷೆಗಳು ಮಾತಾಡ್ತೀವಿ, 1 ಗಂಟೆ ಪ್ರಾರ್ಥನೆ ಮಾಡ್ತೀವಿ, ಹಬ್ಬ ಅಂತೇಳಿ ಮತ್ತೆ ಲೋಕಕ್ಕೆ ಹೋಗ್ಬಿಡ್ತೀವಿ, ದೇವರನ್ನ ಮರ್ತು ಹೋಗ್ಬಿಡ್ತೀವಿ. Sincere to all the prayer meetings, very strict, nice person. When go step out of the world, full dancing. ಪ್ರಾರ್ಥನೆ ಮಾಡುವಾಗ ಬಹಳ ಕಠಿಣವಾಗಿರೋ ಹಾಗೆ ಹೀಗೆ 3 ತಾಸು ಪ್ರಾರ್ಥನೆ ಮಾಡಿ ಮತ್ತೆ ಲೋಕದಲ್ಲಿ ಹೋದಾಗ ಆಡ್ಕೊಂತ ಹೋಗ್ಬಿಡೋದು ಇಷ್ಟ ಬಂದಂಗೆ. In the church we say, oh Lord, you are everything to me. ನಾವು ಸಭೆಗೆ ಬಂದಾಗ ದೇವರೇ ನೀವೇ ನಮಗೆ ಎಲ್ಲೋ ಅಂತ ಹೇಳ್ತೀವಿ. After going out we see some girl and say you are everything to me. You see some girl outside and say you are everything to me. ಮತ್ತೆ ಹೊರಗಡೆ ಹುಡುಗಿನ ಯಾರನ್ನ ನೋಡಿ ನೀನೇ ನನಗೆಲ್ಲ ಅಂತ ಹೇಳ್ಬಿಡ್ತೀವಿ. So in the church, drunk with the spirit. ಸಭೆಯಲ್ಲಿ ನೋಡಿದ್ರೆ ಆತ್ಮನಿಂದ ತುಂಬಲ್ಪಟ್ಟಿರ್ತೇವೆ. When going outside, drunk with another spirit. ನಾವು ಹೊರಗಡೆ ಹೋದ ತಕ್ಷಣ ಬೇರೆ ತರವಾದ ಯೋಚನೆಗಳಿಂದ ತುಂಬಲ್ಪಟ್ಟಿರ್ತೇವೆ.
alcohol, another name is spirit. ಈ ಒಂದು ಆಲ್ಕಹಾಲ್ಗೆ ಇನ್ನೊಂದು ಹೆಸರು ಸ್ಪಿರಿಟ್ ಎಂಬುದಾಗಿ. Okay, scientific word, right? It's a spirit. ನಾವು ಅದು ಸೈಂಟಿಫಿಕ್ ವರ್ಡ್ ಸ್ಪಿರಿಟ್ I ಎಂಬುದಾಗಿ. don't know why they call it spirit. ಯಾಕೆ ಅವರು ಸ್ಪಿರಿಟ್ ಅಂತ ಹೇಳ್ತಾರೋ ಗೊತ್ತಿಲ್ಲ. But Paul compares that spirit to this spirit. ಆದರೆ ಪೌಲನು ಆ ಸ್ಪಿರಿಟ್ ಅನ್ನು ಈ ಸ್ಪಿರಿಟ್ ಒಟ್ಟಿಗೆ He ಸೇರಿಸ್ತಾನೆ. says, don't be drunk with wine, be drunk with the Holy Spirit. ಪೌಲನ್ ಏನ್ ಮಾಡ್ತಾನೆ, ಕುಡಿದು ಮತ್ತರಾಗಬೇಡ್ರಿ, ಆತ್ಮಪೂರ್ಣರಾಗಿರ್ರಿ. Hallelujah. Hallelujah. Praise God. Praise the Lord. So the prayer today, let us understand, the purpose of prayer is all about walking with the Lord every day. ನೋಡಿ, ಅದಕ್ಕೆ ಪ್ರಾರ್ಥನೆ ಉದ್ದೇಶವೇನೆಂದ್ರೆ ಯಾವಾಗಲೂ ದೇವರೊಟ್ಟಿಗೆ ಮಾತಾಡ್ತಾ ಇರೋದೇ. ಆಮೆನ್. Walking with the Lord, changing the world. ದೇವರ ಸಂಗಡ ಜೀವಿಸೋದು ಲೋಕವನ್ನು ಬದಲಾಯಿಸುವುದು. Amen. ಆಮೆನ್. I'll tell one last small example. I'll finish in 1 minute. ನಾನು ಒಂದು ಕಡೆಯದಾಗಿ ಒಂದು ಉದಾಹರಣೆಯನ್ನು ಮುಗಿಸ್ತೇನೆ. Whenever Jesus went to pray, ಯಾವಾಗಾದ್ರೆ ಯೇಸು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ನೋ, there was an angelic presence. ನಾವು ನೋಡ್ತೀವಿ ಅಲ್ಲಿ ದೇವದೂತಗಳ ಪ್ರಸನ್ನತೆ ಇತ್ತು. There was a presence of the Holy Spirit. He was talking. ಅಲ್ಲಿ ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ಮಾತನಾಡ್ತಿದ್ರು. He was enjoying the fellowship with the Father. ಆ ತಂದೆ ಹತ್ರ ಅನ್ಯೋನ್ಯತೆ ಮಾಡ್ತಾ ಇದ್ದ. But when he finished the prayer, he always used to pray on the mountain, right? ಯಾವಾಗಲೂ ತಾನು ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡ್ತಿದ್ದ. When he comes down, ಆತನ ಕೆಳಗೆ ಬರುವಾಗ he always came with the authority, chase the demons away. ನೋಡಿ, ಆತನ ಕೆಳಗೆ ಬರ್ತಾ ಅಧಿಕಾರದಿಂದ ದೆವ್ವಗಳನ್ನು ಬಿಡಿಸ್ತಾ ಇದ್ದ. Hallelujah. Hallelujah. Here on the mountain he was a priest. ನಾವು ಆತನ ಬೆಟ್ಟದ ಮೇಲೆ ಯಾಜಕನಾಗಿದ್ದ. Hallelujah. He was serving the Lord. ಆತನ ಕರ್ತನನ್ನು ಸೇವಿಸ್ತಾ ಇದ್ದಾನೆ. He was worshiping the Lord. ಕರ್ತನನ್ನು ಆರಾಧಿಸ್ತಿದ್ದಾನೆ. He was giving sacrifice of praise. ಆತನು ಸ್ತುತಿಯ ಯಜ್ಞವನ್ನು ಸಮರ್ಪಿಸಿದ್ದಾನೆ. He was a priest. ಅಲ್ಲಿ ಆತನು ಯಾಜಕನಾಗಿದ್ದಾನೆ. But when he came down the hill, ಆತನು ಬೆಟ್ಟವನ್ನು ಇಳಿದು ಬಂದಾಗ he came as a king always. ಆತನು ಯಾವಾಗಲೂ ರಾಜನಾಗಿ ಕೆಲಸ ಮಾಡ್ತಿದ್ದ. ಹಲ್ಲೆಲೂಯಾ. At his command the healing took place. ಆತನ ಮಾತಿನ ಮೇರೆಗೆ ರೋಗಗಳು ಗುಣವಾಗ್ತಿದ್ವು. At his command the people changed. ಆತನ ಮಾತಿನ ಮೇರೆಗೆ ಜನರು ಬದಲಾಗ್ತಿದ್ರು. At his command people were set free. ಆತನ ಮಾತಿನಿಗೆ ಪ್ರೀತಿ ಆಸೆ ದೆವ್ವಗಳು ಬಿಟ್ಟು ಹೋಗ್ತಿದ್ವು. At his command even the weather and the nature obeyed. ಪ್ರೀತಿ ಆತನ ಮಾತಿಗೆ ಪ್ರಕೃತಿ ಅಧೀನವಾಗ್ತಿತ್ತು. Hallelujah. Hallelujah. That was the authority he carried. ಅಂತ ಅಧಿಕಾರವನ್ನು ಆತನು ಹಿಡಿದುಕೊಂಡು ಹೋಗಿದ್ದಾನೆ. Today ಈ ದಿನ the one who knows Jesus Christ, ಯಾರು ಯೇಸು ಕ್ರಿಸ್ತನ ಅರ್ಥ ಮಾಡಿಕೊಂಡಿದ್ದಾರೋ, who is in you, ಯಾರು ನಿಮ್ಮ ಒಳಗೆ ಯಾರಿದ್ದಾರೆ, we learned last week, right? Who is inside of you? ನಿಮ್ಮ ಒಳಗೆ ಯಾರಿದ್ದಾರೆ, you have Jesus in you. ನಿಮ್ಮಲ್ಲಿ ಯೇಸು ಇದ್ದಾನೆ. Because you received him, you have the presence of the Father in you. ನೋಡಿ, ನೀವು ಯೇಸುವನ್ನು ಅಂಗೀಕಾರ ಮಾಡಿರುವುದರಿಂದ ತಂದೆಯಾದ ದೇವರ ಪ್ರಸನ್ನತೆ ನಿಮ್ಮಲ್ಲಿದೆ. Holy Spirit is also inside of you. ಪವಿತ್ರಾತ್ಮನು ಕೂಡ ನಿಮ್ಮೊಳಗಿದ್ದಾನೆ. And you are called as ರಾಯಲ್ priesthood. ನೀವು ರಾಜರಾದ ಯಾಜಕ ಸಮೂಹವು ಎಂಬುದಾಗಿ ಕರೆಯಲ್ಪಟ್ಟಿದೆ. ಹಲ್ಲೆಲೂಯಾ. What does that mean? ರಾಜರು ಯಾಜಕರು ಅಂದ್ರೆ ಅದರ ಅರ್ಥವೇನಂದ್ರೆ ರಾಜರಾದ ಯಾಜಕ ಸಮೂಹ ಅಂದ್ರೆ ಆ ಸಮೂಹದಲ್ಲಿ ಯಾಜಕರು ಪ್ಲಸ್ ರಾಜರು ಎರಡಿದ್ದಾರೆ. ಆಮೆನ್. ಆಮೆನ್. Same way Jesus when he was a mountain he was a priest, ಯಾಜಕನು. ಪ್ರೀತಿ ಯೇಸು ಸ್ವಾಮಿ ಬೆಟ್ಟದ ಮೇಲಿರುವಾಗ ಯಾಜಕನಾಗಿದ್ದ. When he came to the people he was a king. ಯಾವಾಗಾದ್ರೆ ಆತನ ಕೆಳಗೆ ಇಳಿದು ಬಂದನೋ ರಾಜನಾಗಿದ್ದ. Hallelujah. Hallelujah. In the same way in your life, in your spirit you are a priest. ಆದರೆ ನಿನ್ನ ಆತ್ಮದಲ್ಲಿ ನೀನು ಯಾಜಕನಾಗಿದ್ದಿ. When you speak in prayer and authority you are a king. ಪ್ರೀತಿಯ ನೀವು ಮಾತನಾಡುತ್ತಿರುವಾಗ ನೀನು ರಾಜನಾಗಿರ್ತೀಯ. Hallelujah. That's why when you lay hands upon the sick they will be healed. ಅದಕ್ಕೆ ನೀನು ರೋಗಿಗಳ ಮೇಲೆ ಕೈ ಇಡುವಾಗ ಅವರು ಗುಣವಾಗ್ತಾರೆ. When you speak the demons will run away. ಯಾವಾಗಾದ್ರೆ ನೀನು ಮಾತನಾಡ್ತೀಗೋ ದೆವ್ವ ಬಿಟ್ಟು ಹೋಗ್ತದೆ. When you command even the dead will raise. ನೀನು ಮಾತನಾಡಿದರೆ ಸತ್ತವರು ಎದ್ದು ಬರ್ತಾರೆ. Even the poison cannot kill you. ನಿನ್ನ ಜೀವಿತದಲ್ಲಿ ವಿಷವು ನಿನ್ನನ್ನು ಕೊಲ್ಲಿಕ್ಕೆ ಆಗಲ್ಲ. You can hold the serpents with your hand and crush the head of the devil with your feet. ನಾವು ನೋಡ್ತೀವಿ ಸಂದರ್ಭಗಳು ಸನ್ನಿವೇಶಗಳು ಬಂದಾಗ ನಾವು ಸರ್ಪಗಳನ್ನು ಎತ್ತಿ ಹಿಡಿತೇವೆ, ಸೈತಾನ ತಲೆಯನ್ನು ಜಜ್ಜಿ ಬಿಡ್ತೇವೆ. Amen. Amen. This is the authority of the king. ಇದು ಅರಸನ ಅಧಿಕಾರವಾಗಿದೆ. Priest and the king. ನಾವು ನೋಡ್ತೀವಿ ಯಾಜಕರು ರಾಜರು. Hallelujah. Hallelujah. This is you and me. ಇದು ನೀನು ನಾನು ಆಗಿದ್ದೇವೆ. Hallelujah. Hallelujah. May the Lord bless us all. ಈ ಮಾತುಗಳನ್ನು ಕರ್ತನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾನೆ, ನಾವು ಹೋರಾಡುತ್ತಿರುವುದು, ನಮಗೆ ಹೋರಾಟ ಉಂಟಾ ಇಲ್ವಾ? ಕೆಲವರು ಹೋರಾಟವಿಲ್ಲ. ಸೈತಾನು ಸೋತು ಹೋಗಿದ್ದು ನಿಜ, ಆದರೆ ಸೈತಾನನು ಇಲ್ಲದ ಹಾಗೆ ಹೋಗಲಿಲ್ಲ. ಸೈತಾನನು ಇಲ್ಲದ ಹಾಗೆ ಹೋಗೋದು ಯಾವಾಗ? ಸಮಸ್ತವನ್ನು
ಆ ಅಧಿಕಾರವನ್ನು ಕೊಟ್ಟಿರುವ ಯೇಸು ಕ್ರಿಸ್ತನು ತಂದೆಗೆ ಅಧೀನ ಮಾಡಲ್ಪಟ್ಟಾಗ ಆಗ ಸಮಸ್ತದಲ್ಲಿ ಸಮಸ್ತವು ದೇವರಾಗಿ ಬಿಡ್ತಾನೆ. ಮರಣವು ಅಲ್ಲಿ ಏನಾಗಿಬಿಡ್ತದೆ, ನಿವೃತ್ತಿಯಾಗಿಬಿಡ್ತದೆ. ಅಲ್ಲಿ ವೈರಿ ಕೆಲಸ ಇನ್ನೂ ಇರೋದಿಲ್ಲ. ಬಟ್ ಅದಕ್ಕೆ ಈ ಲೋಕದಲ್ಲಿ ಸೈತಾನನು ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ನಮಗೆ ರಾಜರಾಗಿದ್ದೇವೆ ನಾವು. ಇವಾಗ ರಾಜರಂದರೆ ನಾವು ಆಳಬೇಕಲ್ಲ. ಯಾಕೆ ಆಳಬೇಕು? ವೈರಿ ಇದ್ದಾನೆ, ಅದಕ್ಕೆ ಆಳಬೇಕು. ಪ್ರೈಸ್. ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡಬೇಡ್ರಿ. ನಾನು ಬೈಬಲ್ ವಾಕ್ಯ ಏನು ಹೇಳ್ತದೋ ಅದು ಏನಾಗ್ತದೆ, ಖಂಡಿತವಾಗಿ ನೆರವೇರ್ತದೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿದ್ದೀವಿ. ದೇವರಿಗೆ ಸ್ತೋತ್ರ. ಏನಾಯಿತು? ನಾವು ನೋಡಿದ್ವಿ, ಎಲೆಕ್ಷನ್ನಲ್ಲಿ ಪ್ರಜಾಸ್ವಾಮ್ಯಕ್ಕೆ ಬಲವಾಯಿತು. ಈ ಸಾರಿ ಏನೇನೆಲ್ಲ ಯೋಚನೆ ಗೊತ್ತುಂಟಾ? ಕಾನ್ಸ್ಟಿಟ್ಯೂಷನ್ನ ಬದಲಾಯಿಸಿಬಿಡಬೇಕು. ಆದ ನಂತರ ಎಲೆಕ್ಷನ್ಸೇನೇ ಇಲ್ಲದಾಗಿ ನಾನು ನೋಡಿ ಮೀಡಿಯಾದಲ್ಲಿ ಹೇಳಿದರು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರ ಗಂಡ, ಅವರ ಹೆಸರೇನು, ಪರಕಾಳ ಪ್ರಭಾಕರ್, ಅವರು ಹೇಳಿದ ಮಾತೇನೆಂದರೆ, ದಿಸ್ ಈಸ್ ದ ಫೈನಲ್ ಎಲೆಕ್ಷನ್. ಯಾಕೆ ಗೊತ್ತಾ? ಅವರು ಎಲೆಕ್ಷನ್ ಮೆಜಾರಿಟಿ 350 ಮೇಲಿಗಿನ ಅವರು ಗೆದ್ದು ಬಿಟ್ಟರೆ ಸೀಟುಗಳನ್ನು ಅವ್ರು ಮಾಡಿಕೊಳ್ಳೋದೇನೆಂದರೆ, ಬೇರೆ ಪಾರ್ಟಿಗಳಿಗೆ ಎಂದಿಗೂ ಅವರು ಎಲೆಕ್ಷನ್ಸ್ಗೆ ಬರದ ಹಾಗೆ ಅನರ್ಹ ಮಾಡೋದು. ಅಂದರೆ ಅವ್ರದ್ದೇ ಆದ, ಯಾಕಂದರೆ ಅವರೇ ಮೆಜಾರಿಟಿಯಲ್ಲಿ ಇರ್ತಾರಲ್ಲ, ಅವರೇ ಕೆಲವು ನಿಯಮಗಳನ್ನು ಮಾಡಿಬಿಟ್ಟು ಎಂಥ ನಿಯಮಗಳನ್ನು ಮಾಡ್ತಾರಂದರೆ, ಆಪೋಸಿಟ್ ಪಾರ್ಟಿ ಅರ್ಹತೆಯನ್ನು ಹೊಂದಲಾರದ ಹಾಗೆ, ಅನರ್ಹರ ಹಾಗೆ ಮಾಡಿಬಿಟ್ಟಾಗ ಅವ್ರು ಯಾರು ಕೂಡ ಏನು ಮಾಡೋದಿಲ್ಲ ಎಲೆಕ್ಷನ್ಸ್ಗೆ. ಈ ರೂಲ್ಸ್ ಪ್ರಕಾರ ನೀವು ಎಲೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಫಿನಿಶ್. ಪ್ರೈಸ್ ದ ಲಾರ್ಡ್. ಅವಾಗೇನು ಮಾಡ್ತಾರೆ? ಅವ್ರು ಹೇಳಿದ್ದೇ ಶಾಸನ, ಇನ್ನು ಯಾರು ಅದನ್ನು ವಿರೋಧಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರೇ ಅಂತಹ ದುಷ್ಟತನದಿಂದ ಪ್ರಜಾಸ್ವಾಮ್ಯವನ್ನು ನುಂಗಬೇಕು ಎಂಬ ಪ್ರಯತ್ನ ಮಾಡ್ತಾಯಿದ್ರು. ಹಲ್ಲೆಲೂಯಾ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ. ದುಷ್ಟರು ಹೇಳಿಕಾದರೆ ಜನರು ಏನು ಮಾಡ್ತಾರೆ? ಅಡಗಿಕೊಳ್ತಾರೆ. ಅದಕ್ಕೆ ದುಷ್ಟತನದಿಂದ ಯಾರು ಏನಾಗೋದಿಲ್ಲ. ದುಷ್ಟತನದಿಂದ ಯಾರು ಹೇಳಿಕೆ ಆಗೋದಿಲ್ಲ. ನ್ಯಾಯಪಾಲಕನು ದೇಶವನ್ನು ಏನು ಮಾಡ್ತಾನೆ? ಅಧಿಕವಾದ ತೆರಿಗೆಗಳನ್ನು ಕಸಿದುಕೊಳ್ಳುವನು ಏನು ಮಾಡ್ತಾನೆ? ದೇಶವನ್ನು ಹಾಳು ಮಾಡ್ತಾನೆ. ಬಡವರನ್ನು ನ್ಯಾಯವಾಗಿ ಆಳುವ ಸಿಂಹಾಸನ ಏನು? ಆಮೇನ್. ಈ ಮಾತುಗಳು ನಾವು ಡಿಕ್ಲೇರ್ ಮಾಡ್ತಾನೇ ಇರಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈಗ ಅವರು ಇಷ್ಟ ಬಂದಾಗ ನಾನು ಬಾಲ ಅಲ್ಲಾಡಿಸಿದ್ರೆ ಕಟ್ ಮಾಡಲಿಕ್ಕೆ ಎದ್ದು ಬಿಟ್ಟಿದ್ದಾರೆ ಅಪೋಸಿಷನ್ ಪಾರ್ಟಿ ಸ್ಟ್ರಾಂಗ್ ಆಗಿ. ಅದು ಸುಮ್ಮನೆ ಅಲ್ಲ, ಅವರ ಪ್ರತಿಯೊಂದು. ಮತ್ತು ಸ್ಟಾಕ್ ಮಾರ್ಕೆಟ್ ಕತೆ ಗೊತ್ತಾಯ್ತಾ ನಿಮಗೆ? ಸ್ಟಾಕ್ ಮಾರ್ಕೆಟ್, ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮಗೆ 10 ಪಟ್ಟು ಸಿಗ್ತದೆ, ಇಷ್ಟು ಸಿಗ್ತದೆ, ಅಷ್ಟು ಸಿಗ್ತದೆ ಅಂತ ಹೇಳ್ಬಿಟ್ರು. ಈಗೇನು ಮಾಡಿದರು? ಹೇಳಿಬಿಟ್ಟಾಗ ತುಂಬ ಜನ ಹಣ ಹಾಕಿಬಿಟ್ರು. ಹಣ ಹಾಕಿಬಿಟ್ಟ ತಕ್ಷಣ ಈ ಸ್ಟಾಕ್ ಮಾರ್ಕೆಟ್ ಇದನ್ನು ಹೆಚ್ಚು ಮಾಡಬೇಕಲ್ಲ, ಇಲ್ಲ, ಹಿಡಿದು ಬಿಟ್ಟ. ಯಾಕೆ? ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲರಿಗೆ ಕೊಟ್ಟರೆ ನಾವು ಮೈನಾರಿಟಿಗಳು ಎಷ್ಟೋ ಜನಗೇನು ಇದು ಕೊಡಲಿಕ್ಕೆ, ಅದು ಸ್ಕಾಲರ್ಶಿಪ್ ಕೊಡಲಿಕ್ಕೆ ಆಗಲ್ಲ, ಬಡವರಿಗೆ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ದ. ಏಕ್ದಮ್ ಡಬಾರ್ ಇಟ್ಟ ಹಣ ಎಲ್ಲ ಈಗೆಲ್ಲರಿಗೆ ಕಿರಿಕಿರಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಮೇನ್. ನಾವು ಪ್ರಾರ್ಥನೆ ಮಾಡಿ ನಿಲ್ಲಿಸ್ತೀರಾ? ಗೂಗಲ್ ಮೀಟಿಗೆ ಬರ್ತಾನೆ ಇರಿ. ಲೀ ಬಾಕೂರಾ ಬಾ ತೋರಾ ಬಾ ಶಾಂದಾ ಬಾ ಅಂಥೇಳಿ ನಾವು ಡಿಕ್ಲೇರ್, ಯೇಸು ನಾಮದಲ್ಲಿ, ಕರ್ತನ ಯೇಸು ನಾಮದಲ್ಲಿ ಎಂಥ ದುಷ್ಟತನದಿಂದ ಯಾರು ಕೂಡ ಆಳ್ವಿಕೆ ಮಾಡೋದಿಲ್ಲ. ಎಂಥ ಅರಸರು ಬರ್ತಾರೆ? ನ್ಯಾಯಪಾಲಕರು ಬರ್ತಾರೆ. ನ್ಯಾಯಪಾಲಕರಿದ್ದಾರೆ. ನ್ಯಾಯಪಾಲಕರಾಗಲಿ. ಈ ನ್ಯಾಯಪಾಲಕನಾಗಿ ಬಿಡ್ತಾನಲ್ಲ ಅಷ್ಟೇ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಪಾಸ್ಟ್ ಹೇಳಿದ್ರಲ್ಲ, ನಮ್ಮ ಮಾತಿನಲ್ಲಿ ಏನಿದೆ? ಎಲ್ಲಿದೆ ಮಾತು? ರಾಜರ ಮಾತಿನಲ್ಲಿ ಪ್ರಸಂಗ 8:4. ಹೌದಾ? ನೋಡಿ, ಓದ್ರಿ ಬೇಗ. ಅದಕ್ಕೆ ರಾಜರು ಮಾತನಾಡ್ತಾನೆ ಇರಬೇಕು. ಓದ್ರಿ. ರಾಜನ ಮಾತಿಗೆ 8:4 ರಾಜನ ಮಾತಿಗೆ ಅಧಿಕಾರ ಉಂಟು, ಏನು ಮಾಡುತ್ತಿ ಎಂದು ಏನು ಕೇಳಂಗಿಲ್ಲ ರಾಜನನ್ನು. ಸೊ ಅದಕ್ಕೆ ಬೈಬಲ್ ನಾವು ರಾಜರಾದ ಯಾಜಕರು ನಾವೇ, ರಾಜರು ನಾವೇ. ಕ್ರಿಸ್ತನೆಂಬ ಒಬ್ಬ ಪುರುಷನ ಮೂಲಕ ನಾವೇನಾಗಿದ್ದೇವೆ? ಆಳುವವರಾಗಿದ್ದೇವೆ. ಎಲ್ರಿ ಏನಾಗಿದ್ದೇವೆ? ಆಳ್ವಿಕೆ ಮಾಡಂದರೆ ಮಾಡೋದಿಲ್ಲ. ನಾವು ಆಳ್ವಿಕೆ ಮಾಡೋದು ಹೇಗೆ? ಮಾತಾಡ್ತಾ ಇರಬೇಕು. ಯೇಸು ನಾಮದಲ್ಲಿ ದುಷ್ಟತನವನ್ನು ನಾನು ಶಪಿಸ್ತೇನೆ, ಭ್ರಷ್ಟಾಚಾರವನ್ನು ನಾನು ಶಪಿಸ್ತೇನೆ, ಮೋಸ ಮಾಡುವ ರಾಜಕಾರಣಿಗಳು ಯೇಸು ನಾಮದಲ್ಲಿ ಕಳಚಿ ಹೋಗಲಿ. ಒಬ್ಬ ರಾಜಕಾರಣಿ ಬಗ್ಗೆ ನಾನೊಬ್ಬರು ಹೇಳಿದರು. ಅವರು ಎಲೆಕ್ಷನ್ ಬರುವಾಗ 64 ಕೋಟಿ ಇತ್ತಂತ ಅವ್ರ ಆಸ್ತಿ. ಆದರೆ 5 ವರ್ಷ ಆಗಷ್ಟಿಗೆ 1,000 ಕೋಟಿ ಮಾಡ್ಕೊಂಡಾನು.
ಎಷ್ಟು? ಇಂಥ ದುಷ್ಟ ರಾಜಕೀಯ ನಾಯಕರು ನಮ್ಮ ದೇಶದಲ್ಲಿ ಬರಲೇಕೂಡದು. ಜನರನ್ನು ದೋಚಿ ದೇಶದ ಸಂಪತ್ತನ್ನು ದೋಚಿ ತಿಂತಿದ್ದಾರೆ. ಇವರು ಬ್ರಿಟಿಷವ್ರ ಬಗ್ಗೆ ಮಾತಾಡ್ತಾರೆ. ಬ್ರಿಟಿಷವರಾಗಿ ಈ ದಿನ ದೋಚೋರು ಯಾರು? ನಮ್ಮ ದೇಶದೇನ್ರಿ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ವಿಶ್ವಾಸಿಗಳೇ. ಅದಕ್ಕೆ ದಯವಿಟ್ಟು ನಾನು ಹೇಳ್ತೀನಿ, ಸಭೆಯಾಗಿ ಸೇರುವ ಪ್ರಾರ್ಥನೆ ನಮ್ಮ ಒಬ್ಬರೊಬ್ಬರನ್ನು ಬಲಪಡಿಸುವುದಾಗಿರ್ತದೆ. ಹಲ್ಲೆಲೂಯಾ. ಸೊ ಅದಕ್ಕೆ ಈ ದಿನ ಎಲ್ಲ ಅನುಕೂಲವಾಗಿದ್ದಾವಂತಲ್ಲ, ನಾವು ಅನ್ಯ ಭಾಷೆಗಳು ಮಾತನಾಡ್ತಾ ನೆಕ್ಸ್ಟ್ ಏನು ಸೈತಾನ್ ಪ್ಲ್ಯಾನ್ ಆಗ್ತಿರ್ತಾನೆ, ಅವನಿಗೆ ಬಲ ಇಲ್ಲ, ಅವನಿಗೆ ತಲೆ ಜಜ್ಜಿ ಹೋಗಿದೆ, ಬಾಲ ಅಲ್ಲಾಡಿಸ್ತಾ ಇರ್ತಾನೆ. ಅದನ್ನು ಬಾಲ ಜಜ್ಜುವ ಕೆಲಸ ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಅನ್ಯ ಭಾಷೆಗಳು ಮಾತಾಡೋಣ. ಓ ರೀ ಬಾ ರಾ ಬಾಬಾ ಶಾಥಾರ ಅಳಾಲ ಬಾಬಾ ರಾ ಬಾ ಓಡಿರಾ. ಎಲ್ಲ ಜೋರಾಗಿ ಅನ್ಯ ಭಾಷೆ ಮಾತಾಡಬೇಕು, ನಿಧಾನವಾಗಿರಬಾರ್ದು ದಯವಿಟ್ಟು. ಓಡಿರ ಆತ್ಮಪೂರ್ಣರಾದರೆ ನಾವು ಆಗಿರೋದಿಲ್ಲ. ಎಲ್ಲಿ ಹಲ್ಲೆಲೂಯಾ. ಪವಿತ್ರ ಆತ್ಮನೇ, ನಿನ್ನಲ್ಲಿ ಇದ್ದದಕ್ಕಾಗಿ ಸ್ತೋತ್ರ ಸ್ವಾಮಿ. ಓಡಿರಾ ಬಾ ಸಿತಾರ ಬಾ ರಾ ಬಾ ಶತೋರಿ ಡಿರಳಲ ಬಾ. ಎಲ್ಲರೂ ಓಡಿರಾ ಬಾ ಲಾ ಬಾಬಾ ರಿಖಾ ತೋರಿ ಶಿತಾರ ಅಡಲ ಬಾಬಾ ರಿಖಾ ತೋರಿ ಡಿರಳಲ ಬಾ. ಎಲ್ಲರೂ ಅನ್ಯ ಭಾಷೆ ಮಾತಾಡೋಣ. ಓಡಿರಾ ಬಲ ಬಾಬಾ ರಿಖಾ ತೋರ ಬಾ ಶತೋರಿ ಡಿರಳಲ ಬಾ. ಓಡಿರಾ ಬಲ ಬಾಬಾ ರಿಖಾ ತೋರಿ ಡಿರಳಲ ಬಾಬಾ ರಿಖಾ ತೋರ ಡಲಡರ ಬಾ. ಓಡಿರಾ ಬಲ ಬಾಬಾ ರಿಖಾ ತೋರಿ ಡಿರಳಲ ಬಾ ಕುರ ಬಾ ಶತೋರಿ ಡಿರಳಲ ಬಾ. ಹಲ್ಲೆಲೂಯಾ. ಆರಾಧನೆ, ಹಲ್ಲೆಲೂಯಾ. ಆರಾಧನೆ, ಉನ್ನತನೇ ಆರಾಧನೆ. ಎಲ್ಲರೂ ಹೇಳಿ, ಉನ್ನತನೇ ಆರಾಧನೆ, ಮಹೋನ್ನತನೇ ಆರಾಧನೆ, ಪರಿಶುದ್ಧನೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಡಿರಾ ಬಾ ಶಂದರಡಲ ಡೋರಿ ಡಿರಳಲ ಬಾ ಕುರ ಬಾ ಶತೋರಿ ಡಿರಳಲ ಬಾ. ಓಡಿರಾ ಬಲ ಬಾಬಾ ರಿಖಾ ತೋರಿ ಡಿರಳಲ ಬಾ ಕುರ ಬಾ ಶತೋರಿ ಡಿರಳಲ ಬಾ. ಕರ್ತನೇ, ನನ್ನ ಮಾತಿನಲ್ಲಿ ಅಧಿಕಾರವನ್ನು ನೀನು ಇಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲರೂ ಹೇಳ್ರಿ, ನನ್ನ ಮಾತಲ್ಲಿ ನೀನು ಇಟ್ಟಿರುವ ಅಧಿಕಾರಕ್ಕಾಗಿ ಸ್ತೋತ್ರ. ಓ ಕರ್ತನೇ, ನಾವು ಏನು ಹೇಳ್ತೀವೋ ಅದು ಆಗ್ತದೆ ಅಂತ ನೀವು ಹೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಹೇಳ್ರಿ, ಆಮೇಲೆ ನಾನು ಹೇಳಿದ್ದು ಏನು ಹೇಳ್ತೀವೋ ಅದು ಆಗ್ತದೆ ಸ್ವಾಮಿ, ಸ್ತೋತ್ರ. ಓ ಡಿರಾ ಬಾಲ ಬಾಬಾ ರಿಖಾ ತೋರಿ ಡಿರಳಲ ಬಾ. ಓ ಡಿರಾ ಬಾಲ ಬಾಬಾ ರಿಖಾ ತಾರ ಬಾ ಶತೋರಿ ಡಿರಳಲ ಬಾ. ಕರ್ತನೆ, ಯೇಸು ನಾಮದಲ್ಲಿ ಕರ್ತನೆ, ಓ ದುಷ್ಟತನದಿಂದ ಯಾರೂ ಸ್ಥಿರನಾಗುವುದಿಲ್ಲ. ಎಲ್ಲರೂ ಹೇಳಿ, ದುಷ್ಟತನದಿಂದ, ಎಲ್ಲರೂ ಹೇಳಬೇಕು, ದುಷ್ಟತನದಿಂದ ಯಾರೂ ಸ್ಥಿರವಾಗುವುದಿಲ್ಲ. ದುಷ್ಟತನದಿಂದ ಯಾರೂ ಸ್ಥಿರವಾಗುವುದಿಲ್ಲ. ದುಷ್ಟತನದಿಂದ ಪ್ರಯತ್ನ ಮಾಡುವ ಪ್ರತಿಯೊಬ್ಬರು ಏಳಲಾರದ ಹಾಗೆ ಬಿದ್ದು ಹೋಗೋರಾಗಿದ್ದಾರೆ. ಎಲ್ಲರೂ ಹೇಳಿ, ದುಷ್ಟತನ ಪ್ರಯತ್ನಗಳೆಲ್ಲ ಬಿದ್ದು ಹೋಗ್ತಿದ್ದ ಕಾಯಿಸ್ತೋತ್ರ. ಎಲ್ಲರೂ ಹೇಳಿನ ಓ ಹಲ್ಲೆಲೂಯಾ. ರಾಜಕೀಯದಲ್ಲಿ ಮುಖ್ಯವಾಗಿ ದುಷ್ಟತನ ಬಿದ್ದು ಹೋಗಲಿ. ದುಷ್ಟತನ ಮಾಡಿದರೇನೆ ರಾಜಕೀಯ ಎಂಬುದಾಗಿ ಯೋಚನೆ ಮಾಡುವ ಕೆಟ್ಟ ಸಿದ್ಧಾಂತವು ಬಿದ್ದು ಹೋಗಲಿ. ನಮ್ಮ ದೇಶದಲ್ಲಿ ಬದಲಾಗಲಿ. ನಮ್ಮ ದೇಶದಲ್ಲಿ ರಾಜಕೀಯದಲ್ಲಿ ದುಷ್ಟತನ ಬಿದ್ದು ಹೋಗಲಿ. ಎಲ್ಲರೂ ಹೇಳಿ, ನಮ್ಮ ದೇಶದಲ್ಲಿ ರಾಜಕೀಯದಲ್ಲಿ ದುಷ್ಟತನ ಬಿದ್ದು ಹೋಗಲಿ. ಎಲ್ಲರೂ ಹೇಳಿ, ದುಷ್ಟತನ ಬಿದ್ದು ಹೋಗಲಿ, ದುಷ್ಟತನ ಬಿದ್ದು ಹೋಗಲಿ. ದುಷ್ಟತನವನ್ನು ನಡೆಸಿ, ಓ ದುಷ್ಟತನವೇ ಅವರ ರಾಜಕೀಯ ಜೀವಿತಕ್ಕೆ ಮುಖ್ಯ ಅಂತ ತಿಳ್ಕೊಳ್ಳುವ ಪ್ರತಿಯೊಬ್ಬರ ನಾಯಕರು ಅವರು ಸ್ಥಿರವಾಗುವುದು, ಅವರು ಬಿದ್ದು ಹೋಗುವುದು ನೋಡಿ ದುಷ್ಟತನವನ್ನು ಬಿಟ್ಟು ಹೋಗಲಿ. ರಾ ಬಾಬಾ ಶಾಥೋರೆ ಡಿರಳಲ ಬಾ. ಓ ಡಿರಾ ಬಾಲ ಬಾಬಾ ರಿಖಾ ಥೋರ ಅಳಲ ಬಾಬಾ. ಓ ಡಿರಾ ಬಾಲ ಬಾಬಾ ರಿಖಾ ಥಾರಳಲ ಬಾಬಾ ಶಥೋರಡಲ ಬಾ. ಎಲ್ಲರೂ ದುಷ್ಟರು ಹೇಳಿಕೆ ಆದರೆ ಜನರು ಅಡಗಿಕೊಳ್ತಾರೆ. ಅದಕ್ಕೆ ದುಷ್ಟರು ಅಧಿಕಾರ ಮಾಡದಿರಲಿ ಯೇಸುನಾಮದಲ್ಲಿ. ಎಲ್ಲರೂ ಹೇಳಿ, ದುಷ್ಟರ ಅಧಿಕಾರ ಮಾಡದಿರಲಿ. ಜನರು ಭಯಪಡುವ ಹಾಗೆ, ಜನರ ಆಸ್ತಿಗಳನ್ನು ಕದ್ದುಕೊಳ್ಳುವ ಹಾಗೆ ಜನರಿಗೆ ಮೋಸ ಮಾಡ್ತಿರುವಂಥ ಅಧಿಕಾರಿಗಳು ಯಾರು ಗೆದ್ದು ಬರಬಾರದು ಯೇಸುನಾಮದಲ್ಲಿ. ಯಾರು ಸ್ಥಿರವಾಗಬಾರದು. ಎಲ್ಲರ ಅಟ್ಟರಾಗಿ ಸೋತು ಹೋಗಲಿ. ಓಡಿರ ಎಲ್ಲರೂ ಹೇಳೋರು, ಸೋತು ಹೋಗಲಿ. ಓಡಿರ ಬಾ ಶತ ಬಿದ್ದು ಹೋಗಲಿ. ಹೇಳ್ರಿ, ಬಿದ್ದು ಹೋಗಲಿ. ಎಲ್ಲರೂ ಹೇಳ್ಬೇಕು, ಬಿದ್ದು ಹೋಗಲಿ. ಓಡಿರ ಬಾ ಶತ. ಜನರಿಗೆ ನ್ಯಾಯ ಮಾಡುವ ರಾಜರು ಎದ್ದು ಬರಲಿ. ಜನರಿಗೆ ನ್ಯಾಯ ಮಾಡುವವರು ಮಾತ್ರವೇ ರಾಜಕೀಯದಲ್ಲಿ ನಿಲ್ಲಲಿ ಯೇಸುನಾಮದಲ್ಲಿ. ಎಲೆಕ್ಷನ್ಸ್ ಮುಗಿದು ಹೋಗಿರ್ಬೋದು. ಜನರನ್ನು ನಮ್ಮ ದೇಶಕ್ಕೆ ಮೋಸ ಮಾಡುವ ಕರ್ತನ ಪ್ರತಿ ರಾಜಕೀಯ ನಾಯಕನು ಯೇಸು ನಾಮದಲ್ಲಿ ಬಿದ್ದು ಹೋಗ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಡಿರಾಬ ಶತೋರಿಡಿರಳಲ ಬಾ. ನ್ಯಾಯ ಪಾಲಕರನ್ನು ನಿಲ್ಲಿಸು ದೇವರು. ಎಲ್ಲರೂ ಹೇಳೋಣ, ನ್ಯಾಯ ಪಾಲಕರನ್ನು ನಿಲ್ಲಿಸು ಕರ್ತನೆ. ದುಷ್ಟನನ್ನು ಕೂಡ ನ್ಯಾಯ ಪಾಲಕನಾಗಿ ಮಾರ್ಪಡಿಸಯ್ಯ. ದುಷ್ಟನು ಕೂಡ ಯಾಕಂದರೆ ನ್ಯಾಯ ಪಾಲಕರು ದೇಶವನ್ನು ವೃದ್ಧಿ ಮಾಡ್ತಾರೆ. ನ್ಯಾಯ ಪಾಲಕರು ವೃದ್ಧಿ ಆಗ್ತಾರೆ. ಎಲ್ಲರೂ ಹೇಳೋಣ, ನ್ಯಾಯ ಪಾಲಕರು ದೇಶವನ್ನು ಕಾಪಾಡ್ತಾರೆ. ಅದಕ್ಕೆ ನ್ಯಾಯ ಪಾಲಕರನ್ನು ಸ್ಥಾಪಿಸು ದೇವರೇ. ಎಲ್ಲರೂ ಹೇಳಿ, ನ್ಯಾಯ ಪಾಲಕರನ್ನು ಸ್ಥಾಪಿಸು ದೇವರೇ. ಹಲ್ಲೆಲೂಯ. ಭ್ರಷ್ಟಾಚಾರವು ದೂರವಾಗಲಿ ದೇವರೇ. ಹಲ್ಲೆಲೂಯ. ಓ ರೀಭಾಷತ. ಭ್ರಷ್ಟಾಚಾರ ಮಾಡುವಂಥ ಎಲ್ಲ ರಾಜಕೀಯ ನಾಯಕರು ಬದಲಾಗಲಿ ಯೇಸು ನಾಮದಲ್ಲಿ. ಬದಲಾಗಲಿಕ್ಕೆ ಮನಸ್ಸಿಲ್ಲದವರು ಕೆಡವಿಸಲ್ಪಡಲಿ, ಕೆಡವಿ ಹೋಗಲಿ. ಅವರೆಲ್ಲ ಕೆಡವಿ ಹೋಗಲಿ ಯೇಸುವಿನ ನಾಮದಲ್ಲಿ. ದುರಾತ್ಮನೆ ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಹಲ್ಲೆಲೂಯ. ಪ್ರೇರೆ, ಅಧಿಕವಾದ ತೆರಿಗೆಗಳನ್ನು ಹಾಕಿ ತಮ್ಮ ಅಧಿಕವಾದ ತೆರಿಗೆಗಳನ್ನು ಹಾಕಿ ಜನರ ಹತ್ರ ದುಡ್ಡು ಕಸಿದುಕೊಂಡು ಕಡೆಯದಾಗಿ ಮಜ್ಜಿಗೆ ಮೇಲೆ ಕೂಡ ಅವರು ತೆರಿಗೆಗಳನ್ನು ಹಾಕ್ತಿದ್ದಾರೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. LICಯಲ್ಲಿ ಕೂಡ ತೆರಿಗೆಗಳನ್ನು ಹಾಕ್ತಿದ್ದಾರೆ. ಪ್ರಿಯರೇ, ಇಂಥ ಕೆಟ್ಟ ವಿಧವಾದ ರಾಜಕೀಯ ನಾವು ನೋಡಲಿಲ್ಲ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಯೇಸು ನಾಮದಲ್ಲಿ ಜನರ ಹಣವನ್ನು ಕಿತ್ತು
ಕಿತ್ತುಕೊಂಡಿರ್ತಿರುವುದು ಇದು ದುಷ್ಟತನ. ಅದಕ್ಕೆ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರೂ. ಓಡಿರಾ ಬಲಬ ಎಲ್ರಿ ಯೇಸು ನಾಮದಲ್ಲಿ ನಿಂತು ಹೋಗಬೇಕು ಅಥವಾ ಯೇಸು ನಾಮದಲ್ಲಿ ಬದಲಾಗಬೇಕು. ಹಲ್ಲೆಲೂಯಾ. ಓಡಿರಾ ಬಾ ಶತೋರಿಡಿರಡಲಬ ಓಡಿರಾ ಬಲಬ ಬರಿ ಖಾತೋರಿಡಿರಡಲಬ. ಓ ಕರ್ತನೆ, ಕಾರ್ಯ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ದುಷ್ಟತನ ಬಿದ್ದು ಹೋಗ್ತಿದ್ದಕ್ಕಾಗಿ ಸ್ತೋತ್ರ. ಅಧಿಕವಾದ ತೆರಿಗೆಗಳನ್ನು ಕಸಿದುಕೊಳ್ಳುವ ರಾಜರು ಬಿದ್ದು ಹೋಗ್ತಿದ್ದಕ್ಕಾಗಿ ಸ್ತೋತ್ರ. ಅಂತ ಸರ್ಕಾರವು ಬಿದ್ದು ಹೋಗ್ತಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಅವರನ್ನು ಬದಲಾಯಿಸ್ತಿದ್ದಕ್ಕಾಗಿ ಸ್ತೋತ್ರ. ಜನರ ಮೇಲೆ ಅಧಿಕವಾದ ಭಾರಗಳು ತೆಗೆದುಹಾಕ್ತಿದ್ದಕ್ಕಾಗಿ ಸ್ತೋತ್ರ. ಜನರ ಮೇಲೆ ಅಧಿಕವಾದ ಭಾರಗಳನ್ನು ತೆಗೆದುಹಾಕ್ತಿದ್ದಕ್ಕಾಗಿ ಸ್ತೋತ್ರ. ಓಡಿರಾಬ ಶಿತಾರಳಲಬ ಬಾರಿ ಖಾತಾರಡಲಬ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಬಡವರಿಗೆ ನ್ಯಾಯವಾಗಿ ಆಳುವ ರಾಜರು ಸಿಂಹಾಸನ ಶಾಶ್ವತ. ಬಡವರನ್ನು ಉದ್ಧಾರ ಮಾಡಬೇಕೆಂಬುದಾಗಿ ಸರ್ಕಾರ ಕೆಲಸ ಮಾಡುವ ಪ್ರಣಾಳಿಕೆಗಳು ಹಾಕಬೇಕು, ಬಡವರನ್ನು ಮೋಸ ಮಾಡುವುದಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡೋಣ. ಬಡವರ ಪರವಾಗಿ ನಿಂತುಕೊಳ್ಳುವ ವ್ಯಕ್ತಿಗಳನ್ನು ಆಶೀರ್ವದಿಸು. ಬಡವರಿಗೆ ವಿರೋಧವಾಗಿ ಕಾರ್ಯ ಮಾಡುವ ಎಲ್ಲ ಅಧಿಕಾರಿಗಳು ಬಿದ್ದು ಹೋಗಲಿ. ಎಲ್ಲ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಎಲ್ಲ ಅರಸನೇ ಮಾತಾಡಿ ಓಡಿರಬ ಶತೋರಿಡಿರಡಲಬ. ಬಡವರನ್ನು ಹಲ್ಲೆಲೂಯಾ ನ್ಯಾಯವಾಗಿ ಆಳುವ ರಾಜರು ಶಾಶ್ವತ. ಅವರು ನಿಂತುಕೊಳ್ಳಿ. ಬಡವರ ಹಣವನ್ನು ದೋಚಿಕೊಂಡು ಕರ್ತನೆ ಕಬ್ಜಾ ಮಾಡಿಕೊಳ್ತಿರುವಂಥ ದುಷ್ಟ ಸರ್ಕಾರಕ್ಕೆ, ದುಷ್ಟ ರಾಜಕೀಯ ವ್ಯಕ್ತಿಗಳಿಗೆ ಈ ದಿನವೇ ಭಯ ಉಂಟಾಗಲಿ. ಓರಿಬಾ ಶತೋರಿಡಿರಡಲಬ. ಈ ದಿನವೇ ಭಯ ಉಂಟಾಗಲಿ. ಓರಿ ಬಾರಬ ಶತೋರಿಡಿಲಬ. ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಈ ದಿನವೇ ಭಯ ಉಂಟಾಗಲಿ. ಈ ದಿನವೇ ಭಯ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಡವರ ಕಾಲರ್ಶಿಪ್ಗಳನ್ನು ಕಿತ್ತುಕೊಳ್ಳುವ ಹಲ್ಲೆಲೂಯಾ ದುಷ್ಟ ಜನರು, ಹಲ್ಲೆಲೂಯಾ, ದುಷ್ಟ ಜನರು ಸ್ಥಿರವಾಗುವುದಿಲ್ಲ. ಬಡವರಿಗೆ ಸಹಾಯ ಮಾಡುವವರು, ಬಡವರ ಉದ್ಧಾರಕ್ಕಾಗಿ ಪ್ರಯಾಸ ಪಡುವವರೇ ಕರ್ತನೆ ಸ್ಥಿರವಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಡಿರಾಬ ಲಾಬ ಬಾರಿ ಖಾತಾರಾಬ. ಪ್ರಿಯರೇ, ಅದೇ ವಿಧವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ ಜಾತ್ಯತೀತ ಪಾರ್ಟಿಗಳಲ್ಲಿ ಎಲ್ಲರಲ್ಲಿ ಬಲವಾದ ಐಕ್ಯತೆ ಆಗಬೇಕು. ಸೆಕ್ಯುಲರ್ ಪಾರ್ಟಿಗಳೆಲ್ಲ ಬಲವಾದ ಐಕ್ಯತೆ ಬರಬೇಕು. ಇವರಲ್ಲಿ ಎಂದಿಗೂ ಯಾರು ಕೂಡ ಯಾವ ಆಶಾಪಾಶಗಳಿಗೆ ಭವಿಷ್ಯತ್ತಿನಲ್ಲಿ ಮತ್ತು ಕುದುರೆ ವ್ಯಾಪಾರ ನಡೆಯದ ಹಾಗೆ ಯೇಸು ನಾಮದಲ್ಲಿ ನಾವು ಅದನ್ನು ಬಂಧಿಸೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳಿ ಹಲ್ಲೆಲೂಯಾ. ಕರ್ತನೆ ಸ್ವಾಮಿ, ಜಾತ್ಯತೀತ ಸರ್ಕಾರಗಳು ನಿನ್ನ ಮುಂದೆ ತರ್ತಿದ್ದೇವೆ. ಅವರಿಗೆ ನೀನು ಕೊಟ್ಟ ಐಕ್ಯತೆಗಾಗಿ ಸ್ತೋತ್ರ ಮಾಡ್ತಿದ್ದೇವೆ. ಅವರ ಮುಂದೆ ನೀವು ಕೊಟ್ಟಿನ ಐಕ್ಯತೆಗಾಗಿ ಸ್ತೋತ್ರ ಮಾಡ್ತೇವೆ. ಜಾತ್ಯತೀತ ಪಾರ್ಟಿಗಳನ್ನು ಬಲಪಡಿಸು ದೇವರೇ. ಜಾತ್ಯತೀತ ಪಾರ್ಟಿಗಳಿಗೆ ಭಿನ್ನಾಭಿಪ್ರಾಯಗಳನ್ನು ತರುವ ಸೈತಾನನೇ, ಯೇಸು ನಾಮದಲ್ಲಿ ನಿನ್ನ ಕಾರ್ಯಗಳನ್ನು ನಾವು ಶಾಪಿಸ್ತೇವೆ. ಎಲ್ಲರೂ ಶಪಿಸ್ತೇವೆ ಎಲ್ಲರಲ್ಲಿ ಯೇಸು ನಾಮದಲ್ಲಿ. ಓ ರೀಬಾ ಶತಾರಳ ಬಾಬಾ. ಹಣದ ಆಶೆಗೆ ಬಿದ್ದು ಹೋಗದಾಗೆ, ಬಿದ್ದು ಹೋಗದಾಗೆ, ಯಾರು ಹಣದ ಆಶೆಗೆ ಬಿದ್ದು ಹೋಗಬಾರ್ದು. ಕುದುರೆ ವ್ಯಾಪಾರ ನಡೆಯಬಾರ್ದು. ಹೊರಬ ಶತಾರಡಲಬ ಓಡಿರಬಲ ಬಾಬರಿ ಖತೋರಿಡಿರಡಲಬ ಕುರಬ ಶತೋರಿಡಿರಡಲಬ ಓಡಿರಬಲ ಬಾಬರಿ ಖತೋರಿಡಿರಡಲಬ ಶತೋರಿಡಿರಡಲಬ. ಎಲ್ಲರೂ ಪ್ರಾರ್ಥನೆ ಮಾಡಿ. ಜಾತ್ಯತೀತ ಪಾರ್ಟಿಗಳು ಬಲಗೊಳ್ಳಲಿ. ಎಲ್ಲರೂ ಜಾತ್ಯತೀತ ಪಾರ್ಟಿಗಳು ಬಲಗೊಳ್ಳಲಿ. ಜಾತಿ ಪರವಾದ ಪಕ್ಷಗಳು ಬಿದ್ದು ಹೋಗಲಿ. ಒಂದು ಕೋಮಿಗೆ ಸಹಾಯ ಮಾಡುವ ಪಕ್ಷ ಬಿದ್ದು ಹೋಗಲಿ. ಪ್ರಜಾಸ್ವಾಮ್ಯವನ್ನು ಕಾಪಾಡುವ ಪಕ್ಷವು ಬಲ ಹೊಂದಲಿ. ಪ್ರಜಾಸ್ವಾಮ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವ ದುರಾತ್ಮನ ಕ್ರಿಯೆಗಳು ಯೇಸು ನಾಮದಲ್ಲಿ ಶಪಿಸ್ತೇವೆ. ಎಲ್ಲರಲ್ಲಿ ಯೇಸು ನಾಮದಲ್ಲಿ ಶಪಿಸ್ತೇವೆ. ಓಡಿರಾಬ ಸಿತಾರಾಬ ಶತೋರಿಡಿರಡಲಬ ಓಡಿರಾಬ ಶಿತೋರಿಡಿರಡಲಬ ಕುರಾಬ ಶತೋರಿಡಿರಡಲಬ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜ್ಯಾಧಿಕಾರವು ನಿನ್ನದೇ. ಎಲ್ಲರಲ್ಲಿ ನಿನ್ನದೇ ರಾಜರು. ಓಡಿರಬ ಶತೋರಿಡಿರಡಲಬ ಓಡಿರಬಲ ಬಬರಿ ಖತೋರಿಡಿರಡಲಬ ಖರಬ ಓಡಿರಾ ಬಲ ಬಾಬಾ ರಿಖಾತೋ. ಎಲ್ಲರನ್ನೇ ಭಾಷೆ ಮಾತ ರೀಬಾ ಥೋರ ಡೈರಡಾಲ ಬಾಬಾ ಓಡಿರಾ ಬಲ ಬಾಬಾ ರಿಖಾತೋರಿ ಡಿರಡಾಲ ಬಾಬಾ ರಿಖಾತೋರಿ ಡಿರಡಾಲ ಬಾ ಓಡಿರಾ ಬಲ ಬಾಬಾ ರಿಖಂದೋರೋ ಸುಥೋರಿ ಡಿರಡಾಲ ಬಾ ಕುರಾಬ ಶತ ಇರ್ರಿ ಖರಾಬ. ಎಲ್ಲ ಮಾತಾಡಿ ರೀಬಾ ರೀಬಾ ಶತಾರಡಾಲ ಬಾ. ನಾವು ಅನ್ಯ ಭಾಷೆಗಳು ಮಾತನಾಡ್ತಿರುವಾಗ ಅನೇಕ ಸಂಗತಿಗಳಿಗೆ ಪ್ರಾರ್ಥಿಸ್ತೇವೆ. ಓ ರಾಜರೇ, ಕಮಾನ್ ಬಾಯ್ತೇರಿ. ನಿನ್ನ ಅಪ್ಪಣೆಗಾಗಿ ದುರಾತ್ಮಗಳು ಕಾಯ್ತಾ ಇದ್ದಾವೆ. ನೀನು ಅಪ್ಪಣೆ ಕೊಟ್ಟಾಗ ಎಲ್ಲ ತಲೆಗೆ ಹೋಗ್ತಿದ್ದಾವೆ. ಓಡಿರಾ ಬಾ ಶಿತಾರಡಲ ಬಾಬಾ ರಿಖಾತರಡಲ ಬಾ ಓಡಿರಾ ಬಲ ಬಾಬಾ ರಿಖಾತೋರಿ ಡಿರಡಲಬ ಕುರಾಬ ಶತರಡಲಡಲಬ ಓಡಿರಬಲ ಬಾಬರಿ ಖತರಡಿಲಡಲಬ. ಪರಲೋಕ ಭೂಲೋಕದಲ್ಲಿ ಅಧಿಕಾರ ಹೊಂದಿರುವವನೇ. ಎಲ್ಲರೂ ಹೇಳ್ರಿ, ಪರಲೋಕ ಭೂಲೋಕದಲ್ಲಿ ಅಧಿಕಾರ ಹೊಂದಿದವನೇ, ಪರಲೋಕ ಭೂಲೋಕದಲ್ಲಿ ಅಧಿಕಾರ ಹೊಂದಿದವನೇ. ರಾಜರು ನಿನ್ನ ಕೈಯಲ್ಲಿದ್ದಾರೆ ಎಂಬುದಾಗಿ ಪ್ರತಿಯೊಬ್ಬರು ತಿಳಿದುಕೊಳ್ಳಲೆಯ. ಓಡಿರಬಲ ಬಾಬರಿ ಖತೋರಿಡಿರಡಲಬ ರಬ ಶತೋರಿಡಿರಡಲಬ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಡಿರಬಲ ಬಾಬರಿ ಖತೋರಿಡಿರಡಲಬ ಕುರಬ ಶತೋರಿಡಿರಡಲಬ ಓಡಿರಬಲ ಬಬರಿ ಖತೋರಿಡಿರಬ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರುಗಳಲ್ಲಿ ಯಾವ ಟೆರರಿಸಮ್ ಎಂಟರ್ ಆಗಬಾರ್ದು. ಈ ಸ್ಪಿರಿಟ್ ಆಫ್ ಟೆರರಿಸಮ್ನ ಯೇಸು ನಾಮದಲ್ಲಿ ನಾವು ಶಪಿಸೋಣ. ಪ್ರಿಯರೇ,
ದೇಶದಲ್ಲಿ ಗಲಿಬಿಲಿಗಳನ್ನು ಉಂಟು ಮಾಡಬೇಕಾದ ಪ್ರಯತ್ನ ಮಾಡುವ ಪ್ರತಿ ದುರಾತ್ಮನ ಕ್ರಿಯೆಗಳನ್ನು ಬಂಧಿಸಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ನೆರೆಕರವರ ಮಧ್ಯದಲ್ಲಿ ಯೇಸು ನಾಮದಲ್ಲಿ ನಾವು ಸಮಾಧಾನವಿರಬೇಕೆಂಬುದಾಗಿ ಮಾತನಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನೆ, ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯಗಳ ಮೇಲೆ, ನಮ್ಮ ಊರುಗಳು, ನಮ್ಮ ಪಟ್ಟಣಗಳ ಮೇಲೆ ಕರ್ತನೆ ಸ್ವಾಮಿ, ಕರ್ತನೆ ಪ್ರತಿ ವಿಧವಾದ ಟೆರರಿಸಮ್ ಗ್ರೂಪ್ಗಳ ಪ್ಲಾನ್ಗಳನ್ನು ಯೇಸು ನಾಮದಲ್ಲಿ ಕ್ಯಾನ್ಸಲ್ ಆಗ್ತೀವಿ. ಯೇಸು ನಾಮದಲ್ಲಿ ಸಿಕ್ಕಿತ್ತು ಹೋಗಲಿ. ಯಾರ್ಯಾರು ಟೆರರಿಸಮ್ ಇದ್ದಾರೋ ಅವರೆಲ್ಲರೂ ಸಿಕ್ಕಿ ಬೀಳಲಿ. ಯೇಸು ನಾಮದಲ್ಲಿ ಆ ಟೆರರಿಸಮ್ ಗ್ರೂಪ್ಗಳೆಲ್ಲ ಕರ್ತನೆ ಕಾಣದಾಗೆ ಮಾಯವಾಗಿ ಹೋಗಲಿ. ಎಲ್ಲರೂ ಹೇಳ್ರಿ, ಕಾಣದಾಗೆ ಮಾಯವಾಗಿ ಹೋಗಲಿ. ಯೇಸು ನಾಮದಲ್ಲಿ ತೊಲಗಿ ಹೋಗಲಿ. ಅದು ಚಿದರವಾಗಿ ಹೋಗಲಿ. ಅದು ಕರ್ತನೆ ಸ್ವಾಮಿ, ಎಲ್ಲ ಟೆರರಿಸಮ್ ಗ್ರೂಪ್ಗಳು ಚದರಿ ಹೋಗಲಿ ಯೇಸು ನಾಮದಲ್ಲಿ, ಚದರಿ ಹೋಗಲಿ ಯೇಸು ನಾಮದಲ್ಲಿ. ಓ ರೀ ಬಾಶಿತಾ ರಾಬಾ ರಾಬಾಬಾ, ಓ ಡಿ ರಾಬಾ ಲಾ ಬಾಬಾ ರೀ ಖಾತಾ ರಾಳ ಲಬಾ. ಎಲ್ಲರೂ ಭಾರತ ದೇಶದ ಮೇಲೆ, ಕರ್ನಾಟಕದ ರಾಜ್ಯದ ಮೇಲೆ, ಎಲ್ಲ ರಾಜ್ಯಗಳ ಮೇಲೆ ಶಾಂತಿ ನೆಲೆಗೊಳ್ಳಲಿ, ಶಾಂತಿ ನೆಲೆಗೊಳ್ಳಲಿ, ಸಮಾಧಾನ ನೆಲೆಗೊಳ್ಳಲಿ, ಶಾಂತಿ ನೆಲೆಗೊಳ್ಳಲಿ, ಸಮಾಧಾನ ನೆಲೆಗೊಳ್ಳಲಿ, ಸಮಾಧಾನ ನೆಲೆಗೊಳ್ಳಲಿ. ಹಾಲೆಲೂಯ, 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 ಹಾಲೆಲೂಯ. ಓ ಡಿರಾಬಲ ಬಾಬಾರಿ ಖಾತೋರೆಡಿಲಬ. ಎಲ್ಲ ಸ್ಪಿರಿಟ್, ಓ ಕರ್ತನೆ ಹಾಲೆಲೂಯ, ಎಲ್ಲ ಟೆರರಿಸಮ್ ಸ್ಪಿರಿಟನ್ನು ನಾನು ಯೇಸು ನಾಮದಲ್ಲಿ ಶಪಿಸ್ತೇನೆ. ಎಲ್ಲರಲ್ಲಿ ಟೆರರಿಸಮ್ ಆತ್ಮಗಳು ಯೇಸು ನಾಮದಲ್ಲಿ ಶಪಿಸ್ತೇನೆ. ಹಾಲೆಲೂಯ. ಬಾಂಬ್ ಬ್ಲಾಸ್ಟ್ಗಳನ್ನು ಯೇಸು ನಾಮದಲ್ಲಿ ಶಪಿಸ್ತೇನೆ. ಹಾಲೆಲೂಯ. ನಾನು ಶಪಿಸಿದ ಮೇಲೆ ಅದು ಶಪಿಸಲ್ಪಟ್ಟಿದೆ. ಓ ರೀಬಾ ಸಿಥಾ ರಾಬಾ ರಾಬಾಬಾ, ಓ ಡಿ ರಾಬಾಬಾ. ಪ್ರೇರೆ, ಅದೇ ವಿಧವಾಗಿ ನಾವು ನೋಡ್ತೀವಿ. ಚೆನ್ನಾಗಿ ಕೇಳಿ, ನಮ್ಮ ಸಂವಿಧಾನದಲ್ಲಿ ಹ್ಯೂಮನ್ ರೈಟ್ಸ್ ಉಂಟು. ನಮಗೆ ಪ್ರತಿಯೊಬ್ಬ ಮಾನವ ಹಕ್ಕುಗಳುಂಟು. ನಮ್ಮ ಸಂವಿಧಾನ ಹೇಳ್ತೈತೆ ನಮ್ಮ ಧರ್ಮಗಳ ಬಗ್ಗೆ ನಾವು ಪ್ರಚಾರ ಮಾಡಿಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇನ್ನೊಂದು ಧರ್ಮವನ್ನು ನಾವೇನು ಮಾಡಬಾರ್ದು, ಅವಹೇಳನ ಮಾಡಿದೆ ನಿನ್ನ ಧರ್ಮದ ಒಂದು ಮಹಿಮೆಯನ್ನು ವ್ಯಕ್ತಿ ಮಾಡ್ಬೋದು. ಆದರೆ ಈಗ ರೂಲ್ ಏನು ತಂದಿದ್ದಾರೆ ಅಂದರೆ, ಈಗ ಸಪೋಸ್ ನಾನು ಯೇಸು ಸ್ವಾಮಿ ಬಗ್ಗೆ ಪ್ರಚಾರ ಮಾಡಬೇಕಂದ್ರೆ ಆ ಯೇಸು ಸ್ವಾಮಿ ಕೂಡ ಎಲ್ಲ ದೇವರ ಥರ ಒಬ್ಬನು ಹಂಗೆ ಪ್ರಸಂಗ ಮಾಡಬೇಕು. ವೈಭಾವೀಕರಣ ಮಾಡಬಾರ್ದಂತೆ. ಆತನ ಎದ್ದು ಬಂದದ್ದು ನಿಜ, ಅದಕ್ಕೆ ಆತನ ನಂಬಿಕೆ ಇಟ್ಟಿದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯ ಅಂತ ಹೇಳ್ಬಾರ್ದು. ಹಂಗೆ ಹೇಳಿದರೆ ಅದು ಅಪರಾಧ. ಬಟ್ ಕಾನೂನು ಏನು ಹೇಳ್ತದೆ ನಮಗೆ, ಇನ್ನೊಬ್ಬರನ್ನೇನು ಮಾಡಬಾರ್ದು, ಅವಹೇಳನೆ ಮಾಡದೆ ನೀನು ನಂಬಿರುವ ಧರ್ಮದ ಬಗ್ಗೆ ಎಷ್ಟೇ ಹೆಚ್ಚು ಹೇಳ್ಕೊಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೆ ಇವರೇನು ಮಾಡ್ತಿದ್ದಾರೆ, ಅನ್ಯಾಯವಾಗಿ ನಮ್ಮ ಹಕ್ಕುಗಳನ್ನು ಕದಿಸ್ಕೊಳ್ತಿದ್ದಾರೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು, ಮಾನವ ಹಕ್ಕುಗಳನ್ನು ತಮ್ಮ ಅಧಿಕಾರಕ್ಕೆ ತಗೊಳ್ಳುವ ಪ್ರತಿ ದುರಾತ್ಮನ ಕ್ರಿಯೆಗಳು ಲಯವಾಗಬೇಕು. ಈ ಒಂದು ಮತ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಓಪನ್ ಆಗಿ ಬರಬೇಕು. ಹಲ್ಲೆಲೂಯ. ಎಲ್ಲ ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆ ಮಾಡಿದರೆ ಯಾರು ವಿರೋಧ ಬಂದರೂ ಆಗೋಗ್ಬಿಡ್ತದೆ. ಹಲ್ಲೆಲೂಯ. ಓ ರೀಬಾ ಸಿತಾರಾಳಲ್ಲ. ಕಡೆಯದಾಗಿ ಪ್ರಾರ್ಥನೆ ಮಾಡೋಣ. ಓ ಡಿರಾಬಲ್ಲ ಬಾಬಾ ರೀ ಖಾತೋರಿ ಡಿರಳಲಬ. ಮಾನವ ಹಕ್ಕುಗಳನ್ನು ಸ್ವಾಮಿ, ಧರ್ಮದ ಹಕ್ಕುಗಳನ್ನು, ಕರ್ತನ ಸತ್ಯ ಪ್ರಚಾರದ ಹಕ್ಕುಗಳನ್ನು ಕದ್ದುಕೊಂಡು ಬಿಡುವಂಥ ಈ ದುಷ್ಟ ಕಾನೂನನ್ನು ನಾನು ಯೇಸು ನಾಮದಲ್ಲಿ ಶಪಿಸ್ತೇನೆ. ಅದು ಬದಲಾಗಲಿ ಸ್ವಾಮಿ, ಬದಲಾಗಲಿ ಸ್ವಾಮಿ, ಬದಲಾಗಲಿ ಸ್ವಾಮಿ. ಸತ್ಯವನ್ನು ಹೇಳಲಿಕ್ಕೆ ಕರ್ತನೆ ಸ್ವಾಮಿ, ಎಲ್ಲರೂ ತಮ್ಮ ತಮ್ಮ ಧರ್ಮದ ಬಗ್ಗೆ ಸತ್ಯಗಳನ್ನು ವೈಭೀಕರಣ ಮಾಡುವಂತೆ ಸಹಾಯ ಮಾಡು. ಸತ್ಯವನ್ನು ಜನರು ನಂಬುವರಾಗಿರ್ತಾರೆ ಸ್ವಾಮಿ, ಸತ್ಯವನ್ನು ಜನರು ನಂಬುವರಾಗಿರ್ತಾರೆ. ನಮ್ಮ ಭಾರತದಲ್ಲಿ ನಡೀತಿರುವ ಈ ಅದ್ಭುತವಾದ ಮಹತ್ತರಾದ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ನಿಮಗೆ ವಂದನೆ, 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 ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇಶದ ಆಡಳಿತ ಕರ್ತಾನೆ ನಿನದಾಗಲಿ. ಎಲ್ಲರೂ ದೇಶದ ಆಡಳಿತ ಕರ್ತಾನೆ ನಿನದಾಗಲಿ. ಬಡತನ ನೀಗಿಸಯ್ಯ. ಎಲ್ಲರೂ ಬಡತನ ನೀಗಿಸಯ್ಯ. ದೇಶದ ಬಡತನ ನೀಗಿಸಯ್ಯ. ಕಷ್ಟವ ತೀರಿಸಯ್ಯ. ಕಷ್ಟವ ತೀರಿಸಯ್ಯ. ಯಜಮಾನನೇ, ಯಜಮಾನನೇ, ನನ್ನೇಶು ರಾಜನೇ. ಯಜಮಾನನೇ, ಎಲ್ಲರೂ ಯಜಮಾನನೇ, ನನ್ನೇಶು ರಾಜನೇ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ
ಎಲ್ಲರೂ ಒಂದ್ಸತಿ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓಡಿರಬಲ ಬಬರಿ ಖಾತೋರಿಡಿ ರಡಲಬ ಓಡಿರಬಲ ಬಬರಿ ಖಾತೋರಬ ಶತೋರಿಡಿ ರಡಲಬ ಕುರಬ. ಕಡೆಯದಾಗೊಂದು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಮತ್ತು ಎಲ್ಲ ಗೌರ್ಮೆಂಟ್ ಕಚೇರಿಗಳೆಲ್ಲ ಎಲ್ಲ ಕಡೆ ಭ್ರಷ್ಟಾಚಾರ. ಜನರು ಕೂಡ ಕೆಲವರು ಏನು ಮಾಡ್ತಾರೆ, ದಾರಿ ತಪ್ಪಿ ಕೆಲಸ ಮಾಡಿಸ್ಕೊಳ್ತಾರೆ. ಅದಕ್ಕೆ ದುಡ್ಡು ಕೊಡಬೇಕು. ಅದಕ್ಕೆ ಜನರು ಕೂಡ ನಾವೇನು ಮಾಡಬೇಕು, ಕಾನೂನು ಪರವಾಗಿ ಕಾನೂನು ಪ್ರಕಾರವೇ ಇರಬೇಕು. ನಾವು ಕಾನೂನು ಪ್ರಕಾರ ಇಲ್ಲದಾಗ ಅವರು ಕೂಡ ಏನು ಮಾಡ್ತಾರೆ, ಭ್ರಷ್ಟಾಚಾರ. ಅದಕ್ಕೆ ಕೆಲವು ಸಾರಿ ಜನರೇ ಕಾರಣ ಆಗ್ತಿದ್ದಾರೆ. ಮತ್ತು ಎರಡನೇದಾಗಿ ಭ್ರಷ್ಟಾಚಾರ. ನೀವು ಕಾನೂನು ಪ್ರಕಾರ ಇದ್ದರೂ ಇದೇ ಕೊಡಲಿ, ಎಲ್ಲ ಕಾನೂನು ಪ್ರಕಾರ ಇದ್ದರೂ ಕೂಡ ಎಳಿತಾರೆ. ಅದಕ್ಕೆ ಇಂಥ ದುಷ್ಟ ದುರಾತ್ಮನ ನಾವು ಬಂಧಿಸೋಣ. ನಮ್ಮ ದೇಶ, ನಮ್ಮ ರಾಜ್ಯ ಅತಿ ಬೇಗನೆ ಬಿಡುಗಡೆ ಹೊಂದಿಬಿಡ್ತಾರೆ. ಆಯ್ತು, ಲಾಸ್ಟ್. ಓ ನೀಬಾರಬ ಶಂದರಡಬ. ಕರ್ತನೆ ಸ್ವಾಮಿ, ನಮ್ಮ ದೇಶದ ಜನರಿಗಾಗಿ, ಕರ್ತನ ಅಧಿಕಾರಿಗಳಿಗಾಗಿ, ಅರಸರಿಗಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ ಸ್ವಾಮಿ, ಎಷ್ಟೋ ಜನ ಕರ್ತನ ಅಧಿಕಾರಿಗಳು ಭ್ರಷ್ಟಾಚಾರಿಗಳಾಗಿದ್ದಾರೆ ಸ್ವಾಮಿ. ಭ್ರಷ್ಟಾಚಾರಿಗಳಾಗಲಿಕ್ಕೆ ನಾಚಿಕೆ ಇಲ್ಲದ ಸ್ಥಿತಿಯಲ್ಲಿದ್ದಾರೆ. ದುರಾತ್ಮ ಅವರನ್ನು ಮಂಕುತನ ಮಾಡ್ತಿದ್ದಾನೆ. ಅದಕ್ಕೆ ನಜರೇತಿನಾದ ಯೇಸು ಕ್ರಿಸ್ತನ ನಾಮದಲ್ಲಿ, ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನ ಸ್ವಾಮಿ, ಭ್ರಷ್ಟಾಚಾರಕ್ಕೆ ನಡೆಸಿರುವಂಥ ದುರಾತ್ಮನ ಕ್ರಿಯೆಗಳನ್ನು ಯೇಸು ನಾಮದಲ್ಲಿ ನಾವು ಶಪಿಸ್ತೇವೆ. ಅದೇ ವಿಧವಾಗಿ ಜನರು ಕೂಡ ಕರ್ತನೆ, ಕಾನೂನನ್ನು ಮೀರಿ ನಡೆಯುವ ಯಾವ ಕಾರ್ಯವೂ ಮಾಡದಿರಲಿ ಸ್ವಾಮಿ. ಕರ್ತನೆ, ಕಾನೂನನ್ನು ಮೀರಿ ಕಾರ್ಯ ಮಾಡುವಂಥ ವ್ಯಕ್ತಿಗಳು ಕರ್ತನೆ ಲಂಚ ಕೊಟ್ಟು ಕರ್ತನೆ ತಪ್ಪಾದ ಕೆಲಸಗಳು ಮಾಡಿಸಿರೋ ಪ್ರತಿಯೊಬ್ಬರು ಯೇಸು ನಾಮದಲ್ಲಿ ಬದಲಾಗಲಿ. ಎಲ್ಲರಲ್ಲಿ ಯೇಸು ನಾಮದಲ್ಲಿ ಬದಲಾಗಲಿ, ಯೇಸು ನಾಮದಲ್ಲಿ ಬದಲಾಗಲಿ, ಯೇಸು ನಾಮದಲ್ಲಿ ಬದಲಾಗಲಿ. ಓ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿಮಗೆ ವಂದನೆಗಳಯ್ಯ. ಕರ್ತನೆ, ದೇಶಕ್ಕಾಗಿ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ, ಮನುಷ್ಯರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದಿರಿ. ಕರ್ತನೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ಪ್ರಾರ್ಥನೆ ಮಾಡಿದ ಮೇಲೆ ನಾವು ಯಾವ ದುರಾತ್ಮಗಳು ಬಂಧಿಸಿದೆವೋ ಆ ದುರಾತ್ಮಗಳು ಈ ಪ್ರಾಂತದ ಮೇಲೆ ಕೆಲಸ ಮಾಡುವ ಅಧಿಕಾರವಿಲ್ಲ. ಓಡಿರಬ ಶತೋರಿಡಿರಡಲಬ. ನಾವು ನಿನ್ನ ಕಾರ್ಯಗಳನ್ನು ಲಯ ಮಾಡುತ್ತಿದ್ದೇವೆ. ರಾಜನ ಮಾತಿಗೆ ಅಧಿಕಾರವಿದೆ, ನನ್ನ ಮಾತಿಗೆ ಅಧಿಕಾರವಿದೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ಸೈತಾನನ್ನು ಎದುರಿಸ್ರಿ, ಅವನು ಓಡಿ ಹೋಗುವನು. ಓಡಿ ಹೋಗ್ತಿದ್ದಕ್ಕಾಗೆಲ್ಲ ಕರ್ತನಿಗೆ ಸ್ತೋತ್ರ ಮಾಡೋಣ. ಓಡಿರಬಲ ಬಾಬಾರಿ ಕಾತಾರಳಲಬ. ಉಡುಪಿ ಅದ್ಭುತವಾದ ಸ್ಥಳವಾಗಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಹಾಲೆಲೂಯ. ಓಡಿರಬಲ ಬಾಬಾರಿ ಕಾತೋರೇಡಿ. ದೈವ ಭಯವು, ದೇವರು ಇದ್ದಾನೆಂಬ ಭಯ ಉಡುಪಿ ಮೇಲೆ ಬಂದಿದ್ದಕ್ಕೆ ಎಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯ ಲಾರ್ಡ್. ಸ್ತೋತ್ರ ಸ್ವಾಮಿ. ಕರ್ತನೆ, ಈ ದಿನ ನಮಗೆ ಕೊಟ್ಟಿರುವಂಥ ಒಳ್ಳೆಯ ಆರಾಧನೆಗಾಗಿ, ಒಳ್ಳೆಯ ಸಂದೇಶಕ್ಕಾಗಿ ಕರ್ತನೆ, ಅರ್ಥಬದ್ಧವಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕೊಟ್ಟಿರುವ ಸಮಯಕ್ಕಾಗಿ ಕೂಡ ಸ್ತೋತ್ರ ಮಾಡ್ತಾ, ಘನ ಮಾನ ಮಹಿಮೆಗಳಿಗೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್.